ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ವೇದಿಕೆಗೆ ಸುಪರಿಚಿತರೇ ಆದ ವಿದ್ಯಾವಾರಿಧಿ ಅಧ್ಯಾತ್ಮ ವಿದ್ಯಾಲಂಕಾರ ಡಾಕ್ಟರ್ ಎಸ್ ರಂಗನಾಥ್ ಅವರು ಇವತ್ತು ಆರಂಭಿಸಿ 3 ದಿನಗಳ ಕಾಲ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಅವರ ದೃಷ್ಟಿಯಲ್ಲಿ ವಾಲ್ಮೀಕಿ ರಾಮಾಯಣದ ರಸಪ್ರಸಂಗಗಳು ಅನ್ನೋ ವಿಷಯ ಕುರಿತು ಪ್ರವಚನ ಮಾಡೋರಿದ್ದಾರೆ. ಈ ಪ್ರವಚನ ಸರಣಿಯನ್ನು ಮಹಾಮಹೋಪಾಧ್ಯಾಯ ವಿದ್ವಾನ್ ರಂಗನಾಥ ಶರ್ಮಾ ಮತ್ತು ಶ್ರೀಮತಿ ಕಮಲಾಕ್ಷಿ ಶರ್ಮಾ ಅವರ ಸ್ಮರಣೆಯಲ್ಲಿ ಅವರ ಮಕ್ಕಳಾದ ಶ್ರೀ ಸದಾನಂದ ಡಾಕ್ಟರ್ ನಾಗಭೂಷಣ, ಶ್ರೀಮತಿ ಜಯಶ್ರೀ ಡಾಕ್ಟರ್ ಶಾರದಾ ಚೈತ್ರ ಇವರು ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ಈ ಪ್ರವಚನ ಸರಣಿ ನಡೀತಾ ಇದೆ. ಶ್ರೀಮತಿ ಜಯಶ್ರೀ ಅವರು ಸುಯೋಗದಿಂದ ನಮ್ಮ ಜೊತೆ ಇದ್ದಾರೆ, ಇವತ್ತು ಬಂದಿದ್ದಾರೆ. ಆ ಪರಿವಾರದವರಿಗೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಈ ವರ್ಷ ವಿದ್ವಾನ್ ರಂಗನಾಥ ಶರ್ಮಾ ಅವರ ಜನ್ಮಶತಾಬ್ದದ ವರ್ಷವೂ ಆಗಿರೋದು ಈ ಕಾರ್ಯಕ್ರಮಕ್ಕೆ ವೈಶಿಷ್ಟ್ಯವನ್ನು ತಂದುಕೊಟ್ಟಿದೆ. ಈ ಸಂಸ್ಥೆಗೆ 6 ದಶಕಗಳ ಕಾಲ ಜೀವನಾಡಿಯಂತೆ ಇದ್ದವರು ಈಗ 2 ವರ್ಷ ಹಿಂದೆಯಷ್ಟೇ ತಮ್ಮ 98ರ ವಯಸ್ಸಿನಲ್ಲಿ ನಮ್ಮ ನಗಲಿದ ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮಾ ನಮ್ಮಲ್ಲಿ ಅನೇಕರಿಗೆ ನೇರ ಗುರುಗಳು ಆಗಿದ್ದವರು ವಿದ್ವಾನ್ ರಂಗನಾಥ ಶರ್ಮಾ ಕೊನೆಯುಸಿರಿನವರೆಗೆ ಸಾರಸ್ವತ ಕಾರ್ಯವನ್ನು ಅತ್ಯುನ್ನತ ಮಟ್ಟದಲ್ಲಿ ತಪಸ್ಸಿನಂತೆ ನಡೆಸಿದ ರಂಗನಾಥ ಶರ್ಮಾ ಅವರಂತಹ ನಿದರ್ಶನಗಳು ತುಂಬ ವಿರಳವಾಗಷ್ಟೇ ಕಾಣಬಹುದು. ಸಂಸ್ಕೃತ ವೈದುಷ್ಯದಲ್ಲಿ ಅವರಿಗೆ ಸಮಾನರಾದವರು ಇಡೀ ದೇಶದಲ್ಲಿ ಬಹುಶಃ ಬೆರಳೆಣಿಕೆಯಷ್ಟು ಇದ್ದಿರಬಹುದು. ಸ್ವಕ್ಷೇತ್ರವಾದ ವ್ಯಾಕರಣ ಅಲಂಕಾರಗಳನ್ನು ಅದಕ್ಕೂ ಅಧಿಗಮಿಸಿ ವೇದಾಂತ ನ್ಯಾಯಶಾಸ್ತ್ರಗಳಲ್ಲಿಯೂ ಕೂಡ ಅವರು ಸಾಧಿಸಿದ್ದ ಪ್ರಭುತ್ವ ತುಂಬ ವಿಸ್ಮಯಕರ ಅಂತ ಹೇಳಬೇಕಾಗತ್ತೆ. ಇದಕ್ಕಿಂತ ವಿಶಿಷ್ಟವಾದ ಸಂಗತಿ ಅಂತ ಹೇಳಿದ್ರೆ ರಂಗನಾಥ ಶರ್ಮಾ ಅವರು ತಮ್ಮ ಪಾಂಡಿತ್ಯ ಪ್ರತಿಭೆಗಳನ್ನು DVG ಅವರ ಪದತಲದಲ್ಲಿ ಸಮರ್ಪಣೆ ಮಾಡಿದ್ದು ಇದಂತೂ ಅನ್ಯಾದೃಶ ಅಂತಲೇ ಹೇಳಬೇಕಾಗತ್ತೆ. ಇವತ್ತಿಗೂ ಅತ್ಯಂತ ಜನಪ್ರಿಯವಾಗಿರುವ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅನುವಾದ ಕಾರ್ಯಕ್ಕೆ, ಭಾಗವತ ಮೊದಲಾದ ಅನುವಾದಗಳಿಗೆ ವಿದ್ವಾನ್ ರಂಗನಾಥ ಶರ್ಮಾರವರಿಗೆ ಪ್ರೇರಣೆ ಪ್ರೋತ್ಸಾಹ ಕೊಟ್ಟವರು DVG ಅವರೇ. ಅವುಗಳ ಪ್ರಕಟಣೆಯ ವ್ಯವಸ್ಥೆ ಮಾಡಿದ್ದವರು DVG ಅವರೇ. ಅದರಿಂದಾಗಿ ರಂಗನಾಥ ಶರ್ಮಾ ಅವರ ಹೆಸರು ಎಲ್ಲರಿಗೂ ಪರಿಚಿತವಾಗುವ ಹಾಗೆ ಆಯಿತು. ಹಾಗೆ ಪ್ರವರ್ತನೆಗೊಂಡ ಶರ್ಮಾರವರ ಸಾಹಿತ್ಯ ಕೈಂಕರ್ಯ 6 ದಶಕಗಳ ಕಾಲ ಉಜ್ವಲವಾಗಿ ನಡೆಯಿತು. ಹೀಗೆ ಎಲ್ಲ ದೃಷ್ಟಿಯಿಂದಲೂ ಮಹೋನ್ನತರಾಗಿದ್ದ ಮಹಾಮಹೋಪಾಧ್ಯಾಯ ವಿದ್ವಾನ್ ರಂಗನಾಥ ಶರ್ಮಾ ಅವರ ಜನ್ಮಶತಾಬ್ದವನ್ನು ನುಡಿ ನಮನದ ಮೂಲಕ ಆಚರಿಸುವುದಕ್ಕೆ, ಅವರ ನಿರಂತರ ಆಶೀರ್ವಾದಕ್ಕೆ ಪಾತ್ರವಾಗಿದ್ದ ಗೋಖಲೆ ಸಂಸ್ಥೆ ಇಚ್ಛಿಸಿರೋದು ಸ್ವಾಭಾವಿಕವಾಗಿದೆ. ಇಡೀ ಸಾರಸ್ವತ ಸಮಾಜಕ್ಕೆ ಶರ್ಮಾರವರ ಜನ್ಮಶತಾಬ್ದದ ಶ್ರದ್ಧಾಪೂರ್ವಕ ಆಚರಣೆ ಕರ್ತವ್ಯವಾಗಿದೆ. ಈ ಪ್ರವಚನದ ಉಪಕ್ರಮಕ್ಕೆ ಮೊದಲು ಇನ್ನೊಂದು ಸಣ್ಣ ಸಂತೋಷದ ಕಲಾಪ ಇದೆ. ಅದಕ್ಕೆ ಮುಂಚೆ ವಿದ್ವಾನ್ ಎಸ್ ರಂಗನಾಥ್ ಅವರಿಗೆ ಈ ಪ್ರವಚನ ಮಾಲೆ ನಡೆಸಿಕೊಡೋದಕ್ಕೆ ಒಪ್ಪಿರೋದಕ್ಕೋಸ್ಕರ ನಮನಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ಒಂದು ಸಂತೋಷದ ಕಲಾಪದಿಂದ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇರ್ತೇವೆ. ಈ ನ್ಯಾಸಕರ್ತರ ಅಪೇಕ್ಷೆಯಂತೆ ಪ್ರತಿ ವರ್ಷ ಸಂಸ್ಕೃತ ವ್ಯಾಕರಣ
ವಿದ್ವತ್ ಪರೀಕ್ಷೆಯಲ್ಲಿ ಅತ್ಯುನ್ನತ ಸ್ಥಾನ ಪಡೆದು ಉತ್ತೀರ್ಣರಾದವರಿಗೆ ವಿದ್ವಾನ್ ರಂಗನಾಥ ಶರ್ಮಾ ಅವರ ಹೆಸರಿನಲ್ಲಿ ಒಂದು ಬಹುಮಾನವನ್ನು ನೀಡೋದಾಗ್ತಾ ಇದೆ. ಹಾಗೆ ಈ ವರ್ಷ ಬಹುಮಾನಕ್ಕೆ ಪಾತ್ರರಾಗಿರೋರು ಕುಮಾರಿ KS ಶ್ರುತಿ ಅವರು ಆಗಮಿಸಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮೈತ್ರೇಯಿ ಗುರುಕುಲದಲ್ಲಿ ಅವರು ಇರ್ತಾರೆ. ಅಲ್ಲಿಯೇ ಅವರ ಅಧ್ಯಯನ ನಡೆಯಿತು. ನಮ್ಮ ಪರಿವಾರ ಸಂಸ್ಥೆಗಳು ಅಂತ ಹೇಳಬಹುದಾದ 3 ಗುರುಕುಲಗಳು ರಾಜ್ಯದಲ್ಲಿವೆ. ಒಂದು ಚೆನ್ನೇನಹಳ್ಳಿ ಇರುವ ವೇದ ವಿಜ್ಞಾನ ಗುರುಕುಲ, ಇನ್ನೊಂದು ಹೆಣ್ಣು ಮಕ್ಕಳಿಗಾಗಿಯೇ ಇರುವ ಮೈತ್ರೇಯಿ ಗುರುಕುಲ, ಅಲ್ಲಿಯೇ ಅವರ ಅಧ್ಯಯನ ನಡೆದಿತ್ತು. ಮತ್ತು 3ನೇದು ಹರಿಹರಪುರದಲ್ಲಿರುವ ಪ್ರಬೋಧಿನಿ ಗುರುಕುಲ. ಹರಿಹರಪುರದ ಪ್ರಬೋಧಿನಿ ಗುರುಕುಲದ 2 ಬೋಧಕರು ನಮ್ಮೊಂದಿಗೆ ಇವತ್ತು ಇದ್ದಾರೆ. ವಿದ್ವಾನ್ ಪ್ರಸನ್ನ ಮತ್ತು ವಿದ್ವಾನ್ ಅನೀಶ್ ಅವರಿಬ್ಬರು ಪ್ರಬೋಧಿನಿ ಗುರುಕುಲದಲ್ಲಿ ಬೋಧಕ ವರ್ಗದಲ್ಲಿ ಇದ್ದಾರೆ. ಕುಮಾರಿ KS ಶ್ರುತಿ ಅವರ ಕುಟುಂಬ ಮೈಸೂರು ಮೂಲದ್ದು. ಅವರ ತಂದೆ ಶ್ರೀಮಾನ್ ಸಿದ್ದಪ್ಪ ಅವರು ಆಗಮಿಸಿದ್ದಾರೆ. ಅವರ ತಾಯಿಯವರು ಕೂಡ ಇದ್ದಾರೆ, ನಮ್ಮ ಶ್ರೀಮತಿ ಸಿದ್ದಪ್ಪ ಅವರು. ಸೋದರ ನಾಗೇಶ್ ಅವರು ಕೂಡ ಬಂದಿದ್ದಾರೆ. ಕುಮಾರಿ ಶ್ರುತಿ ಅವರು ಅವರ ಪ್ರೌಢ ವ್ಯಾಕರಣ ಅಧ್ಯಯನ ವಿದ್ವಾನ್ ಶಂಕರನಾರಾಯಣ ಭಟ್, ವಿದುಷಿ ಅಮೃತವರ್ಷಿಣಿ ಶರ್ಮಾ, ವಿದ್ವಾನ್ ಶಂಭುನಾಥ ಭಟ್ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. ಅವರು ವಿದ್ವತ್ತಿನ ಮುಗಿದ ನಂತರವೂ ಇನ್ನು ಮುಂದಿನ ಹಂತಗಳ ಪ್ರೌಢ ಅಧ್ಯಯನವನ್ನು ವ್ಯಾಕರಣಶಾಸ್ತ್ರದಲ್ಲಿ ಮತ್ತು ಭರತನಾಟ್ಯದಲ್ಲಿ ಮುಂದುವರಿಸುವ ಸಂಕಲ್ಪ ಅವರಿಗೆ ಇದೆ. ಈಗಲೂ ಮೈತ್ರೇಯಿ ಗುರುಕುಲದಲ್ಲಿ ಬೋಧಕರಾಗಿ ಅವರ ಸೇವೆ ನಡೆದಿದೆ. ಅವರಿಗೆ ಉಜ್ವಲ ಭವಿಷ್ಯವನ್ನು ಹಾರೈಸ್ತೇನೆ ತಮ್ಮೆಲ್ಲರ ಪರವಾಗಿ. ಆಕೆಗೆ ರಂಗನಾಥ ಶರ್ಮಾ ಸ್ಮಾರಕ ಬಹುಮಾನವನ್ನು ನೀಡಬೇಕು ಅಂತ ವಿದ್ವಾನ್ S ರಂಗನಾಥ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ದಯವಿಟ್ಟು ಶ್ರುತಿಯವರು ವೇದಿಕೆಗೆ ಬರಬೇಕು. ತಾವೇ ನೀಡಬೇಕು ಹಿರಿಯರು. ನಾನು ಇದ್ದೇನೆ ಅದು ತಮ್ಮ ಕೈಯಿಂದ ಕೊಟ್ಟರೆ ಅದು ನಾನು ಇದ್ದೇನೆ. ಹಿರಿಯರು ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಯಾವತ್ ಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಸುಮಾರು 6 ತಿಂಗಳ ಕೆಳಗೆ ನಾಡೋಜ SR ರಾಮಸ್ವಾಮಿಯವರ ಮಾತಲ್ಲೇ ಹೇಳೋದಾದರೆ, ಎಲೆ ಮರೆ ಕುಂಬಳಕಾಯಿ ರಾಮು ಅವರು ನನಗೆ ಫೋನ್ ಮಾಡಿ ಹೇಳಿದರು, ಈ ತರಹ ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರ ರಾಮಾಯಣ ಅನುವಾದದ ಬಗ್ಗೆ, ಅದರಲ್ಲಿ ರಸಪ್ರತಿಪಾದನೆ ಹೇಗಿದೆ ಅನ್ನೋದರ ಬಗ್ಗೆ 3 ಉಪನ್ಯಾಸಗಳನ್ನು 3 ದಿನಗಳ ಕಾಲ ನೀಡಬೇಕು ಅಂತ. ನಾ ಹೇಳಿದೆ, ರಂಗನಾಥ್ ಶರ್ಮರ ದೃಷ್ಟಿಯಲ್ಲಿ ಅಂತ ಸೇರಿಸ್ಕೊಳ್ಳಿ, ಬರೀ ರಾಮಾಯಣದ ರಸಘಟ್ಟಗಳು ಅಂತ ಬೇಡ ಅಂತ. ಯಾಕೆ ಅಂತ ಹೇಳಿದ್ರೆ, ಅವ್ರದ್ದೇ ಉಪನ್ಯಾಸ ಆಗಿರೋದರಿಂದ, ಅವರ ಸ್ಮರಣಾರ್ಥ ಉಪನ್ಯಾಸವಾಗಿರೋದರಿಂದ, ಅವ್ರ ದೃಷ್ಟಿನಲ್ಲಿ ಅವರ ಬರಹಗಳಲ್ಲಿ ಯಾವ ರೀತಿಯಾಗಿ ರಸಪರಿಪುಷ್ಟಿ ಬಂದಿದೆ ಅನ್ನೋದನ್ನು ಇಟ್ಕೊಂಡು ಪ್ರಸ್ತಾಪ ಮಾಡಬೇಕು ಅಂತ ನಾನು ಹೇಳಿದೆ. ಅದೇ ರೀತಿಯಾಗಿ ಆಮಂತ್ರಣದಲ್ಲಿ ಕೂಡ ಅಚ್ಚಾಗಿದೆ. ಅದನ್ನು ಯಥಾಮತಿ ಯಥಾಶಕ್ತಿ 3 ದಿನಗಳ ಕಾಲ ಹಂಚಿಕೊಳ್ಳೋದಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಬೇಡ್ತಾ ಇದ್ದೀನಿ.
ಇದಂ ಪ್ರಥಮವಾಗಿ ನನಗೆ ಇನ್ನೊಂದು ಸಂತೋಷ ಆಗಿರೋದು ಅಂತ ಹೇಳಿದರೆ, ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರ ಒಂದು ದಿವ್ಯ ಸ್ಮರಣೆಯ ರೂಪದಲ್ಲಿ ಮುಖಂ ವ್ಯಾಕರಣಂ ಸ್ಮೃತಂ ಎಂಬುದಾಗಿ ಹೇಳೋ ಹಾಗೆ, ವ್ಯಾಕರಣಶಾಸ್ತ್ರಕ್ಕೆ ಜೀವನವನ್ನು ಮುಡುಪಾಗಿಟ್ಟಂತಹ ಅವರ ಹೆಸರಿನಲ್ಲಿ ವ್ಯಾಕರಣ ವಿದ್ವದ್ ಉತ್ತಮದಲ್ಲಿ ಅತ್ಯಂತ ಹೆಚ್ಚಿನ ಅಂಕೆಗಳನ್ನು ಗಳಿಸಿರ್ತಕ್ಕಂಥವರಿಗೆ ಒಂದು ಪುರಸ್ಕಾರ ಬಹುಮಾನ ನೀಡತಕ್ಕಂಥದ್ದಕ್ಕಿಂತ ಔಚಿತ್ಯಪೂರ್ಣವಾಗಿದ್ದು ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಆ ಕೆಲಸವನ್ನು ಆಗ ಮಾಡಿಕೊಟ್ಟಿರ್ತಕ್ಕಂಥವರು ಪೂಜ್ಯರಾಗಿರ್ತಕ್ಕಂತಹ ಶರ್ಮರ ಕುಟುಂಬದವರು ಮತ್ತು ವಿಶೇಷವಾಗಿ ಇಂದು ಇಲ್ಲಿ ನಮ್ಮೊಡನೆ ಇರತಕ್ಕಂತಹ ಶ್ರೀಮತಿ ಜಯಶ್ರೀ ಅವರು. ಇವರೆಲ್ಲರಿಗೂ ಕೂಡ ನಾನು ಆಭಾರಿ. ಇನ್ನೊಂದು ವಿಷಯ ನಾನು ಹೇಳಲೇಬೇಕಾಗಿರೋದು, ನೇರವಾಗಿ ರಂಗನಾಥ್ ಶರ್ಮರ ಪಾಠವನ್ನು ಪಾಠಶಾಲೆಯಲ್ಲಿ ಕೇಳ್ತಕ್ಕಂಥ ಸುಯೋಗ 2 ವರ್ಷಗಳ ಕಾಲ ಮಾತ್ರ ನನ್ನದಾಗಿತ್ತು. 74ರಿಂದ 76 ತನಕ ನಾನು ಅವರಿಂದ ಸಿದ್ಧಾಂತ ಕೌಮುದಿಯನ್ನು ಕಲಿತೆ. 76ರಲ್ಲಿ ಅವರು ನಿವೃತ್ತರಾದರು. ಆಮೇಲೆ ನಾನು ಅದ್ವೈತ ವೇದಾಂತದ ಕಡೆಗೆ ತಿರುಗಿಬಿಟ್ಟೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೇರವಾಗಿ ಪಾಠಶಾಲೆಯಲ್ಲಿ ಅವ್ರ ಮುಖದಿಂದನೇ ವ್ಯಾಕರಣವನ್ನು ಕಲಿತಕ್ಕಂಥ ಸುಯೋಗ 2 ವರ್ಷಗಳ ಕಾಲ ನನಗೆ ಲಭಿಸಿದ್ರಿಂದ ನಾನೇ ಕೃತಾರ್ಥ ಅಂತ ಭಾವಿಸ್ಕೋತೀನಿ. ಅಂತಹ ರಂಗನಾಥ್ ಶರ್ಮರ ಬಗ್ಗೆ ನನಗೆ ಮನಸ್ಸು ತುಂಬಿ ಬರತಕ್ಕಂಥ ವಿಷಯ ಅಂದರೆ, ಅವರ ಅನುಮತಿಯನ್ನು ಕೋರಿ ನಾನು ಕನ್ನಡದಲ್ಲಿ ವ್ಯಾಕರಣಶಾಸ್ತ್ರದ ಕಿರುಪರಿಚಯ ಅಂತ ಒಂದು ಪುಸ್ತಕ ಬರೀಬೇಕು, ಅದಕ್ಕೆ ತಮ್ಮ ಅಪ್ಪಣೆ ಇದ್ದರೆ ನಾನು ತಮಗೆ ಅಂಕಿತ ಮಾಡಬೇಕು ಅಂತ ಕೇಳಿಕೊಂಡೆ. ಆಯ್ತಪ್ಪ, ನೀನು ಹೇಗಿದ್ರು ನನ್ನ ಶಿಷ್ಯ ಬರೀ ಅಂತ ಹೇಳಿದರು. ಅದರ ಪ್ರಾರಂಭದಲ್ಲಿ ಅಂಕಿತವನ್ನು ನಾನು ಬರೆದು ಕೊಟ್ಟೆ ಪ್ರೆಸ್ಗೆ. ಶತಮಾನದ ಹೊಸ್ತಿನಲ್ಲಿರತಕ್ಕಂತಹ ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಣೆ ಅಂತ. ಅದು ಪ್ರಿಂಟ್ ಆಗೋಷ್ಟೊತ್ತಿಗೆ ಇನ್ನೊಂದು ಪದ ಸೇರಿಸಬೇಕಾಯಿತು. ಶತಮಾನದ ಹೊಸ್ತಿನಲ್ಲಿದ್ದು ನಮ್ಮನ್ನು ಅಗಲಿದ ಅಂತ ಒಂದು ಸೇರಿಸಬೇಕಾಯಿತು. ಅದು ನನಗೆ ತುಂಬ ಮನಸ್ಸಿಗೆ ಭಾವಪೂರ್ಣವಾಗಿ ಖೇದವನ್ನು ಉಂಟು ಮಾಡಿತು. ಏಕೆಂತ ಹೇಳಿದ್ರೆ, ಈಗ ತಾನೇ ಹಿರಿಯರಾಗಿರ್ತಕ್ಕಂತಹ ನಾಡೋಜ ರಾಮಸ್ವಾಮಿಗಳು ಹೇಳಿರೋ ಹಾಗೆ ಇದು ಶತಮಾನ ವರ್ಷ ರಂಗನಾಥ್ ಶರ್ಮರದು. ಇವತ್ತೇನಾದ್ರು ಅವ್ರು ಇದ್ದಿದ್ದರೆ ನಮ್ಮ ಮಧ್ಯದಲ್ಲಿ ಅದರ ಒಂದು ಛಾಯೆ ಬೇರೆಯಾಗಿರ್ತಾಯಿತ್ತು. ಆದರೆ ಏನು ಮಾಡೋದು, ದೈವ ಅವರನ್ನು ಪಾಂಚಭೌತಿಕವಾಗಿ ಕರ್ಕೊಂಡ್ರೂ ಕೂಡ ಅವರ ಕೃತಿಗಳು ನಮ್ಮೊಂದಿಗೆ ಶಾಶ್ವತವಾಗಿದೆ. ಅವರಿಗೂ ಮತ್ತು ಗೋಖಲೆ ಸಾರ್ವಜನಿಕ ಸಂಸ್ಥೆಗೂ ಇದ್ದಂತಹ ಒಂದು ನಿತ್ಯ ನೂತನವಾಗಿರ್ತಕ್ಕಂಥ ಸಂಬಂಧ, ಡಿ ವಿ ಜಿಯವ್ರಿಗೂ ಅವ್ರಿಗೂ ಇದ್ದಂತಹ ಸಂಬಂಧ, ಅದನ್ನು ಪ್ರಾಸ್ತಾವಿಕವಾಗಿ 2 ಮಾತು ನಾನು ಹೇಳ್ತೀನಿ. ಈಗ ಪ್ರಾರಂಭದಲ್ಲಿ ನಾನು ರಂಗನಾಥ್ ಶರ್ಮರು ಮಾಡಿರ್ತಕ್ಕಂಥ ರಾಮಚಂದ್ರ ಸುಪ್ರಭಾತದಿಂದ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ರಾಮಾಯಣದ ಬಗ್ಗೆ ಅವ್ರಿಗಿದ್ದಂಥ ಒಲವು ಅನನ್ಯಾದೃಶವಾಗಿರ್ತಕ್ಕಂಥದ್ದು. 20 ಶ್ಲೋಕವನ್ನು ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರು ರಚನೆ ಮಾಡಿದ್ದಾರೆ, ಶ್ರೀ ರಾಮಚಂದ್ರ ಸುಪ್ರಭಾತಂ ಅಂತ. ಅದರಲ್ಲಿ ಪ್ರತೀಕವಾಗಿ ಕಾಲದೃಷ್ಟಿಯಿಂದ ಒಂದು 4-5 ಪದ್ಯ ಮಾತ್ರ ತಮ್ಮ ಮುಂದೆ ಇಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಶ್ರೀರಾಮಚಂದ್ರ ದಯಿತೆ ಸೀತೆ ಜನಕ ನಂದಿನಿ ಉತ್ತಮೇ ಸರ್ವನಾರೀಣಾಂ ಸುಪ್ರಭಾತಂ ಮದ್ ಅಂಬತೆ ಘೋರಂ ಪ್ರಗೃಹ್ಯ ಪರುಷಂ ಬ್ರುವಾಣೋ ಧೀರತ್ವಯ ಧೃತಶರೇಣ ಸ ರೈಣುಕೇಯ ನೀತಃ ಶಮಂ ವಿಪಿನವತ್ ನಿರವಂಬುದೇನ ಶ್ರೀರಾಮಚಂದ್ರ ಜಯ ಸಂಪ್ರತಿ ಸುಪ್ರಭಾತಂ ಸುಗ್ರೀವ ಸಖ್ಯ ಬಹುಲೀಕೃತ ಕಾರ್ಯ ಶೀಘ್ರಂ ಸೂನುಂ ನಿಷೂದ್ಯ ಭವತಾ ಬಲಿನಂ ಬಲಾರೇಹೆ ಧರ್ಮಸ್ಯ ಸೂಕ್ಷ್ಮತಾ ವಿವೃತಾವತಾನಃ ಶ್ರೀರಾಮಚಂದ್ರ ಮನುಜೇಂದ್ರ ಜಯ ಪ್ರಭಾತಂ ಯದರ್ಥಂ ಜನ್ಮಾಭೂತ್ ಪ್ರಭವ ಜಗತಾಂತೆ ರಘುಕುಲೆ ಯದರ್ಥಸ್ತೆ ವಾಸಃ ನಿಖಿಲ ಜಗದಾವಾಸ ವಿಪಿನೆ ಸ ಧರ್ಮಃ ಸಂಸಿದ್ಧಃ ದಶವದನ ಸಂಹಾರ ವಿಧಿನ ಪ್ರಭಾತಂ ಸಂಜಾತಂ ಕಥಯತಿ ಖಗಾನಾಂ ಕಲರುತಂ ಕೌಸಲ್ಯಾತನಯಂ ಪ್ರಫುಲ್ಲನಯನಂ ಕಾರುಣ್ಯ ನಿಷ್ಯಂದನಂ
ಸೀತಾ ಮಾನಸ ರಾಜಹಂಸ ಮನಿಷಂ ಯೋಗೀಶ್ವರಾನ್ವೇಷಿತಂ ಮಾಯಾ ಮಾನುಷ ವೇಷಧಾರಿಣಂ ಅಜಂ ಕೈವಲ್ಯನಾಥಂ ವಿಭುಂ ವಂದೇ ದಾಶರಥಿಂ ಪ್ರಭಾತ ಸಮಯೇ ರಾಮಂ ಜಗನ್ಮಂಗಲಂ. ನಮೋ ಧರ್ಮಾಯ ಮಹತೆ ವಿಶ್ವಕಲ್ಯಾಣಧಾರಿಣೆ ನಮಃ ಸತ್ಯಾಯ ಶಾಂತಾಯ ಶ್ರೀರಾಮಾಯ ನಮೋ ನಮಃ. ಇದು ರಂಗನಾಥ ಶರ್ಮರು ಮಾಡಿರ್ತಕ್ಕಂತಹ ರಾಮಚಂದ್ರ ಸುಪ್ರಭಾತದ ಒಂದು 5 ಶ್ಲೋಕ ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ. 20 ಶ್ಲೋಕ ಇದೆ ಒಟ್ಟು. ಇಲ್ಲಿ ನನಗೆ ಬೇಕಾಗಿರ್ತಕ್ಕಂಥದ್ದು ಧರ್ಮ ಎಂಬತಕ್ಕಂಥ ಶಬ್ದ. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಧರ್ಮ ಎಂಬತಕ್ಕಂಥ ಶಬ್ದ ರಂಗನಾಥ ಶರ್ಮರಿಗೆ ಹೇಗೆ ಪ್ರಿಯವೋ ಡಿ ವಿ ಜಿಯವರಿಗೂ ಹಾಗೆ ಪ್ರಿಯ. ಈಗ ಡಿ ವಿ ಜಿಯವರ ಬರವಣಿಗೆ ನಾವು ನೋಡೋದಾದರೆ 2 ಶ್ಲೋಕ. ಧರ್ಮ ಪ್ರೋಜ್ಜಿತ ಕೈತವ ಪ್ರತಿಪದಂ ಪ್ರಾವರ್ತಿಯ ಪೂರ್ವಜೈ ಮನ್ವಾದಿ ಪ್ರಮಿತೈ ನೃಪೈಶ್ಚ ಮುನಿಭಿ ಕಲ್ಯಾಣ ಕೃದ್ಭಿಃ ಸತಾಂ ರಾಜ್ಯನ್ನಾಮ ತದಂಗಭೂತಮಿತಿ ತತ್ಸರ್ವೇ ಶ್ರಯಂತೆ ಜನಾ ತತ್ಕ್ಷೇಮಾರ್ಥಕೃತೋ ಪ್ರವರ್ತಿನ ಪಟುರ್ನೀತಿ ಪ್ರಜಾನಾಂ ಗುರುಹು. ಮಂಗಳವನ್ನೆಸಗುವ ನಮ್ಮ ಪೂರ್ವಜರಾದ ಮನುವೆ ಮುಂತಾದ ರಾಜರ್ಷಿ ಮಹರ್ಷಿಗಳಿಂದ ಕಪಟವಿಲ್ಲದ ಯಾವ ಧರ್ಮವು ಹೆಜ್ಜೆ ಹೆಜ್ಜೆಗೂ ಪ್ರವರ್ತಿತವಾಯಿತೋ ಅಂಥ ಆ ಧರ್ಮಕ್ಕೆ ರಾಜ್ಯವೆಂಬುದೊಂದು ಅಂಗ ಮಾತ್ರವೆಂದು ಎಲ್ಲ ಜನರು ತಿಳಿದು ಆಶ್ರಯಿಸುತ್ತಾರೆ. ಆ ಬಗೆಯ ರಾಜ್ಯದ ಕ್ಷೇಮ ಅಭ್ಯುದಯಗಳು ಎಂದು ಮುಡಿವಾದ ನೀತಿಯೇ ಪ್ರಜೆಗಳ ಗುರು. ಪರೇಶ ಭಕ್ತಿಂ ಪರಿವರ್ಧಯಂತಿ ಸಮೇಧತಾಂ ಭಾರತ ಭೂಮಿರೇಶ ಸಮಸ್ತ ಲೋಕಾನಪಿ ಸಾಧು ಮಾರ್ಗೆ ಪ್ರವರ್ತಯೇತ್ ರಾಷ್ಟ್ರಕ ಧರ್ಮದೀಪ. ಪರಮಾತ್ಮನಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತಾ ಈ ಭಾರತ ಭೂಮಿಯು ಏಳ್ಗವಡೆಯಲ್ಲಿ, ಅಂತೆಯೇ ರಾಷ್ಟ್ರಕ ಧರ್ಮದೀಪವು ಸಮಸ್ತ ಲೋಕವನ್ನು ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸಲಿ. ಇದು ಒಂದು ಅಂಶದಲ್ಲಿ ಡಿ ವಿ ಜಿಯವರು ಹಾಗೂ ರಂಗನಾಥ ಶರ್ಮರ ಒಂದು ಧರ್ಮದ ಬಗ್ಗೆ ಇರತಕ್ಕಂತಹ ಕಾಳಜಿ. ಸುಮಾರು 10 ವರ್ಷದ ಕೆಳಗೆ ಆಧುನಿಕ ಸಂಸ್ಕೃತ ಕವಿಗಳು ಆಧುನಿಕ ಸಂಸ್ಕೃತ ಕಾವ್ಯದಲ್ಲಿ ಅಂತ 108 ಜನ ಈಗ ಬದುಕಿರತಕ್ಕಂತಹ ಸಮಕಾಲೀನ ಕವಿಗಳ ಬಗ್ಗೆ ಬರೀಬೇಕು ಅಂತ ನಾನು ರಂಗನಾಥ ಶರ್ಮರ ಹತ್ರ ಹೋಗಿ ಕೇಳಿದಾಗ ಒಂದು 95 ಜನ ನಾನು ಬರ್ಕೊಂಡು ಹೋಗಿದ್ದೆ ಅನುಷ್ಠುಪ್ ಮತ್ತು ಆರ್ಯಾವೃತ್ತದಲ್ಲಿ. ನಿಮ್ಮ ಬಗ್ಗೆ ನಾನು ಏನು ಹೇಳಬೇಕು ಅದು ನೀವೇ ಹೇಳಿ ಅಂತ ಕೇಳಿಕೊಂಡೆ. ಆಗ ಅವ್ರು ಹೇಳಿರ್ತಕ್ಕಂಥ ಶ್ಲೋಕ ಅವ್ರ ಬಗ್ಗೆ, ಇದು ನನ್ನ ರಚನೆ ಅಲ್ಲ, ರಂಗನಾಥ ಶರ್ಮರ ರಚನೆ. ಪ್ರಾಧ್ಯಾಪಕೋ ಭೂತಪೂರ್ವ ಶಬ್ದಶಾಸ್ತ್ರಸ್ಯ ರಾಜತೆ ರಾಜ್ಯ ರಾಷ್ಟ್ರ ಪುರಸ್ಕಾರೈ ವೈದುಷ್ಯೇನ ವಿಭೂಷಿತಃ ಏಕಚಕ್ರಾಂಕಿತಂ ಬಾಹುಬಲಿರ್ವಿಜಯ ಇತ್ಯಪಿ ರೂಪಕದ್ವಯಮೇತೇನ ಶಂಸನೀಯಂ ವಿಭಾವ್ಯತೆ ಯೇನ ರಾಮಾಯಣಂ ಕೃತ್ಸ್ನಂ ವಾಲ್ಮೀಕೀಯಂ ಅನೂದಿತಂ ಕರ್ನಾಟ ಭಾಷೆಯ ರಮ್ಯಂ ಸಜ್ಜನೈಶ್ಚ ಪ್ರಶಂಸಿತಂ ತಥಾ ವಿಷ್ಣುಪುರಾಣಂಚ ವ್ಯಾಸ ತಾತ್ಪರ್ಯ ನಿರ್ಣಯ ಶ್ರುತಿಸಾರ ಸಮುದ್ಧಾರ ತೋಟಕಾರ್ಯಸ್ಯ ಧೀಮತಃ ಮಹಾಭಾಗವತಂ ಚೇತಿ ಸಂಸ್ಕೃತೆ ಗ್ರಂಥ ಸಂಚಯ ಇತ್ಯಾದಿ ಕೃತಿಜಾತಂತು ಕರ್ನಾಟೆ ಅನೂದಿತಂ ಸ್ಫುಟಂ. ಇದು ರಂಗನಾಥ ಶರ್ಮರ ಸೂಕ್ಷ್ಮ ಪರಿಚಯ. ಅವರ ಒಂದು ಹೇಳಿಕೆಯಿಂದಲೇ ಪ್ರಾರಂಭಿಸಿ ಈಗ ರಂಗನಾಥ ಶರ್ಮರ ಬಗ್ಗೆ ವಾಣಿವಾಹನ ಅಂತಾನೆ ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂತಹ ತಮಗೆಲ್ಲ ಸುಪರಿಚಿತರು ಹಾಗೂ ಪುರುಷ ಸರಸ್ವತಿ ಎಂಬುದಾಗಿ ಖ್ಯಾತರಾಗಿರ್ತಕ್ಕಂತಹ ಶತಾವಧಾನಿ ಆರ್ ಗಣೇಶ್ ಅವರ ಶ್ಲೋಕದಿಂದ ಪ್ರಾರಂಭ ಮಾಡೋಕ್ಕೆ ಶುರು ಮಾಡ್ತೀನಿ. ವರ್ಣೇನಾಚ್ಯ ಪದಕ್ರಮೇಣ ವಿಶದ ಸ್ವಾನೇನ ಮಾನ್ಯಶ್ರಿಯ ಧಾತುಕೇತನ ವಿಕ್ರಮೇಣ ವ್ಯತಿ ಸ್ವಚ್ಛಂದ ಬುದ್ಧ್ಯಾಭೃಶಂ ನೀರಕ್ಷೀರ ವಿವೇಕವತ್ಸಲತೆಯ ಪದ್ಮಪ್ರಿಯತ್ವಾ ಮತೋ ವಾಣಿವಾಹನ ಶಾರದೇಹನ ಸದಾ ವಿಂದಾಮಿ ಮನ್ಮಾನಸೇ. ಇದು ಗಣೇಶ್ ಅವರ ಕಾವ್ಯ. ವರ್ಣವೋ ಹಿಮಧವಲ, ಪದಪದ್ಧತಿಯಂತೂ ಸುವಿಶದ, ಧ್ವನಿಯು ಗಂಭೀರ, ಹೆಮ್ಮೆಯೋ ಸೃಷ್ಟಿಕರ್ತನ ವಿಜಯಧ್ವಜವೆಂಬ ಸಮ್ಮಾನ, ಬಾನಿನಲ್ಲಿ ಎಲ್ಲ ಹಕ್ಕಿಗಳನ್ನು ಮೀರಿಸಿದ ಸ್ವೈರ ವಿಹಾರದ ವೈಭವ, ವಿವೇಕವಂತೂ ಹಾಲು ನೀರುಗಳನ್ನು ಬೇರ್ಪಡಿಸಲಷ್ಟು ನಿಶಿತ, ಪ್ರೀತಿಯಂತೂ ಪದ್ಮಕ್ಕೂ ಪ್ರಿಯ. ಇದನ್ನು ನಾವು ಹೇಳಲೇಬೇಕು. ಎಂತಹ ಪ್ರೀತಿ ವಾತ್ಸಲ್ಯ ಅವರಿಗೆ ಅಂತ ಹೇಳಿದರೆ, 3 ವರ್ಷದ 4 ವರ್ಷದ ಮಕ್ಕಳು ಮನೆಗೆ ಹೋಗಲಿ, ನಾನು ಸ್ವಂತ ಕಣ್ಣಿಂದ ಕಂಡಿರೋದನ್ನು ಹೇಳ್ತಾ ಇದ್ದೀನಿ, ಅತಿಶಯೋಕ್ತಿ ಅಲ್ಲ. ಅವರ 95-96ನೇ ವಯಸ್ಸಲ್ಲೂ ಕೂಡ ಗಿರಿನಗರ ಮನೆಯಲ್ಲಿದ್ದಾಗ ಆಚೆ ಬಂದು ಆ ಮಗುಗೆ ಪೆಪರ್ಮೆಂಟೋ ಚಾಕ್ಲೇಟೋ ಕೈಯಲ್ಲಿಟ್ಟು ಮಗು ಆಚೆ ಹೋದ್ಮೇಲೆ ಬಾಗಿಲು ಹಾಕ್ಕೊಂಡು ಒಳಗೆ ಬರೋದು.
ನಾವು ಹೇಳ್ತಾ ಇದ್ವಿ, ಸರ್ ನೀವು ಯಾಕೆ ಸುಮ್ಮನೆ ಇಷ್ಟೆಲ್ಲ ತೊಂದರೆ ತಗೋತೀರಾ? ಅಲ್ಲಿ ಬಂದಿರೋರು ಹೋಗ್ತಾರೆ, ತಮಗೆ ನಮಸ್ಕಾರ ಮಾಡಿದ್ಮೇಲೆ ಅವ್ರು ಹೋಗ್ತಾರೆ, ತಾವು ಯಾಕೆ ಗೇಟ್ ತನಕ ಬರಬೇಕು? ಇಲ್ಲಪ್ಪ, ಅವ್ರ ಮನೆಗೆ ಬಂದಿರತಕ್ಕಂಥ ಅತಿಥಿಗಳನ್ನ ಕಳಿಸೋ ತನಕ ನಾನು ಒಳಗಡೆ ಇರೋ ಸರಿಯಲ್ಲ ಅಂತ ಹೇಳಿಬಿಟ್ಟು ಗೇಟ್ ತನಕ ಬಂದು ಬಾಗಿಲು ಹಾಕ್ಕೊಂಡು ಅವರಿಗೆ ಏನಾದರೂ ಕೈಯಲ್ಲಿ ಇಟ್ಟೇ ಹೋಗ್ತಾ ಇದ್ದಿದ್ದು. ಬರೀ ಕೈಯಲ್ಲಿ ಮನೆಗೆ ಬಂದವನು ಕಳಿಸಬಾರ್ದು ಅಂತ ಪದ್ಧತಿ. ಎಷ್ಟೋ ಜನ ವಿದ್ವಾಂಸರಿರ್ತಾರೆ, ಆದರೆ ಈ ರೀತಿಯಾಗಿರ್ತಕ್ಕಂತಹ ಮಕ್ಕಳ ಬಗ್ಗೆ, ಶಿಷ್ಯರ ಬಗ್ಗೆ ಕಾಳಜಿ, ವಾತ್ಸಲ್ಯ, ಪ್ರೇಮ, ವಿಶ್ವಾಸಗಳಿರೋದಿಲ್ಲ. ಇದಿರ್ತಕ್ಕಂಥವರಿಗೆ ಪಾಂಡಿತ್ಯ ಇರೋದಿಲ್ಲ. ಎರಡೂ ಒಬ್ಬರಲ್ಲಿ ಕಾಣಬೇಕಾದ್ರೆ ಅದು ರಂಗನಾಥಶರ್ಮರೇ. ಇನ್ನು ಯಾರಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಪಾಂಡಿತ್ಯ ಒಂದು ಕಡೆ, ಈ ರೀತಿಯಾಗಿರ್ತಕ್ಕಂತಹ ಮನೆಗೆ ಬಂದಿರತಕ್ಕಂಥ ಅತಿಥಿಗಳನ್ನು ಹೇಗೆ ಸತ್ಕಾರ ಮಾಡಬೇಕು ಅನ್ನೋದನ್ನು ಅವರನ್ನು ನೋಡಿ ಕಲ್ತ್ಕೋಬೇಕು ಪಾಠ. ಅತಿಥಿ ದೇವೋ ಭವ ಅನ್ನೋದು ಅವರಿಗೆ ಮೀಸಲಾಗಿರ್ತಕ್ಕಂಥ ಒಂದು ವಿಶೇಷಣ. ಅಂದರೆ ಅದರಲ್ಲಿ ಎಳ್ಳಷ್ಟು ಕೂಡ ಅತಿಶಯೋಕ್ತಿಯಲ್ಲ. ಇದೊಂದು ಹಂಸ ಅನ್ಯೋಕ್ತಿ. ಹಂಸವನ್ನು ಉದ್ದೇಶಿಸಿ ಹೇಳಿದಂತೆ ತೋರಿದರೂ ಬೇರೊಂದು ಅರ್ಥದತ್ತ ನಮ್ಮನ್ನು ಸೆಳೆದೊಯ್ಯುವ ಅಪ್ರಸ್ತುತ ಪ್ರಶಂಸಾಲಂಕಾರದ ಜಾಣ್ಮೆ ಇಲ್ಲಿದೆ. ರಂಗನಾಥಶರ್ಮರು ಅವರು ಹಂಸದಂತೆ ಅಂತರಂಗ ಬಹಿರಂಗಗಳಲ್ಲಿ ಅವಧಾತರು. ನಡತೆಯಿಂದ ನಿರ್ಮಲರು, ಮಾತಿನಿಂದ ಮಾನಿತರು, ಮಹತ್ತಿನಿಂದ ಯಾವ ಕ್ರಿಯಾಶೀಲತೆಗೂ ವೈಜಯಂತಿಯಂತೆ ನಿಲ್ಲಬಲ್ಲವರು, ಯೋಗ್ಯತೆಯಿಂದಲೇ ವಿದ್ಯಾಕಾಶದಲ್ಲಿ ಅವಲೀಲೆಯಿಂದ ಉನ್ನತೋನ್ನತವಾಗಿ ಸಂಚರಿಸಬಲ್ಲವರು, ಊರ್ಧ್ವೋರ್ಧ್ವಮಾರುಹ್ಯ ಯದರ್ಥ ತತ್ವಂ ಧೀಪಶ್ಯತಿ ಶ್ರಾಂತಿಮವೇದಯಂತಿ ಫಲಂತದಾದ್ಯೈ ಪರಿಕಲ್ಪಿತಾನಾಂ ವಿವೇಕ ಸೋಪಾನ ಪರಂಪರಾಣಾಂ ಅಂತ ಅಭಿನವ ಗುಪ್ತಾಚಾರ್ಯ ಭರತನ ನಾಟ್ಯಶಾಸ್ತ್ರದ ಮೇಲೆ ವ್ಯಾಖ್ಯಾನ ಮಾಡ್ತಾ ಏನು ಹೇಳ್ತಾನೋ ಅದಕ್ಕೆ ಜ್ವಲಂತ ಸಾಕ್ಷಿಭೂತವಾಗಿರ್ತಕ್ಕಂಥದ್ದು. ಶುದ್ಧಾಶುದ್ಧ ವಿವೇಕವನ್ನು, ಶಬ್ದಾಪಶಬ್ದ ವಿವೇಕ ಅನ್ನೋದು ಚಾರುದೇವ ಶಾಸ್ತ್ರಿಗಳು ಅಂತ ಮಹಾಪಂಡಿತರು ಉತ್ತರ ಭಾರತದಲ್ಲಿ. ಚಾರುದೇವ ಶಾಸ್ತ್ರಿಗಳು ಉತ್ತರ ಭಾರತಕ್ಕೇನೋ, ದಕ್ಷಿಣ ಭಾರತಕ್ಕೆ ರಂಗನಾಥಶರ್ಮರ ಆ ರೀತಿ. ವ್ಯಾಕರಣಕ್ಕೆ ನಿಲ್ಲತಕ್ಕಂಥವ್ರು ಯಾರು ಅಂದರೆ ಅಲ್ಲಿ ಉತ್ತರ ಭಾರತದಲ್ಲಿ ಚಾರುದೇವ ಶಾಸ್ತ್ರಿಗಳು, ಅವರ ಮಗ ಸತ್ಯವ್ರತ ಶಾಸ್ತ್ರಿಗಳು, ಅವರು ಕೂಡ ಮಹಾವೈಯಾಕರಣ್ಯರು, ಪ್ರಥಮ ಜ್ಞಾನಪೀಠ ಪುರಸ್ಕಾರವನ್ನು ಸಮೃದ್ಧಕ್ಕೆ ಪಡೆದವರು. ದಕ್ಷಿಣ ಭಾರತದಲ್ಲಿ ರಂಗನಾಥಶರ್ಮರು. ಇದೆರಡೂ ಕೂಡ ಸಮತೋಲನ ಇರತಕ್ಕಂಥ ಪಾಂಡಿತ್ಯ. ಶುದ್ಧಾಶುದ್ಧ ವಿವೇಕವನ್ನು ವ್ಯಾಕರಣಕ್ಕೂ, ಔಚಿತ್ಯ ಅನೌಚಿತ್ಯ ವಿವೇಕವನ್ನು ಸಾಹಿತ್ಯಕ್ಕೂ. ನೋಡಿ, ಅದು ತುಂಬ ಮುಖ್ಯವಾಗಿರೋದು. ವ್ಯಾಕರಣಕ್ಕೆ ಬೇಕಾಗಿರೋದು ಯಾವುದು ಶುದ್ಧ ಯಾವುದು ಅಶುದ್ಧ ಅನ್ನೋದಾದರೆ, ಸಾಹಿತ್ಯಕ್ಕೆ ಬೇಕಾಗಿರೋದು ಯಾವುದು ಔಚಿತ್ಯ ಯಾವುದು ಅನೌಚಿತ್ಯ ಅಂತ. ಅದಕ್ಕೆ ನಮ್ಮಲ್ಲಿ ಔಚಿತ್ಯ ವಿಚಾರ ಚರ್ಚಾ ಅಂತಲೇ ಒಂದು ಗ್ರಂಥ ಇದೆ. ಔಚಿತ್ಯವಾದದ್ದನ್ನು ಹೇಗೆ ಹೇಳಬೇಕು, ಪ್ರೊಪ್ರೈಟಿ, ಅದನ್ನು ಇಂಗ್ಲೀಷಲ್ಲಿ ಹೇಳೋದು. ನಿತ್ಯಾನಿತ್ಯ ವಿವೇಕವನ್ನು ವೇದಾಂತಕ್ಕೂ ಅನ್ವಯಿಸಿ. ಯಾವುದು ನಿತ್ಯ? ಆತ್ಮ ಒಂದೇ ನಿತ್ಯ. ಯಾವುದು ಅನಿತ್ಯ? ಆತ್ಮ ಬಿಟ್ಟು ಎಲ್ಲವೂ ಅನಿತ್ಯವೇ. ಸಾರಾಸಾರಗಳನ್ನು ಬಗೆಗಾಣಿಸಬಲ್ಲಿದರು, ವಾತ್ಸಲ್ಯದಿಂದ ಸುಮನೋಜನ ಪ್ರಿಯರು, ಶ್ರೀರಾಮನ ಭಕ್ತರು, ಅಜ್ಞಾನ ದುರ್ದಿನವನ್ನು ಅಧಿಗಮಿಸಿ ಬರುವ ಸುಜ್ಞಾನ ಶರದೃತವನ್ನು ಸದಾ ಸ್ವಾಗತಿಸುವ ಸಾತ್ವಿಕರು. ಇದರಲ್ಲದೆ ದಿಟವಾಗಿ ವಾಣಿಯ ವಾಹನ, ವಿದ್ಯೆಯ ಸಿಂಹಾಸನ. ಅಲ್ಲದೆ ಇವರ ಯಾನವೂ ಪಾಣಿನಿ ಪರಿಪಾಲಿತವಾದ ವಾಣಿ, ದೇವವಾಣಿ ತಾನೆ. ಇಂಥವರು ನಮ್ಮ ಮನಸ್ಸು ಎಂಬ ಮಾನಸ ಸರೋವರದಲ್ಲಿ ಸದಾ ವಿಹರಿಸಲಿ. ಇದು ಗಣೇಶ್ ಅವರ ಕಾಂಪೋಸಿಷನ್, ರಂಗನಾಥಶರ್ಮರ ಮೇಲೆ ಮಾಡಿರ್ತಕ್ಕಂಥದ್ದು. ವಿಶ್ವಾಮಿತ್ರ ಗೋತ್ರದ, ಬೋಧಾಯನ ಸೂತ್ರದ ಯಜುರ್ವೇದಿಗಳಾದ ತಿಮ್ಮಪ್ಪನವರು ನಡಹಳ್ಳಿಯ ಸಾಮಾನ್ಯ ಕೃಷಕರಲ್ಲಿ ಒಬ್ಬರು. ಆದರೆ ಹವೀಕರ ಸುಸಂಸ್ಕೃತಿಯ ಹೆಗ್ಗುರುತುಗಳನ್ನೆಲ್ಲ ಉಳ್ಳವರು. ಅವರ ಧರ್ಮಪತ್ನಿ ಶ್ರೀಮತಿ ಜಾನಕಮ್ಮನವರು. ಅದಕ್ಕೇ ಮನೆ ಹೆಸರು ಕೂಡ ಜಾನಕಿ ಅಂತಲೇ ಅವರು ಇಟ್ಟಿದ್ದು ವಿಜಯನಗರದಲ್ಲಿ. ತಮ್ಮ ತಾಯಿಯ ಸ್ಮರಣೆ ಅಂತ ಒಂದು, ಇನ್ನೊಂದು ಸೀತೆಯ ಸ್ಮರಣೆ ಅಂತ ಒಂದು. ಎರಡು ದೃಷ್ಟಿಯಿಂದಲೂ ಕೂಡ ಒಂದು ಕಡೆ ತಾಯಿ ಬಗ್ಗೆ ಇದ್ದ ಗೌರವ, ಇನ್ನೊಂದು ಕಡೆ ರಾಮಾಯಣದ ಬಗ್ಗೆ ಇದ್ದಂಥ ಪ್ರೀತಿ, ಅದೆರಡು ಮೇಳವಿಸುವ ಹಾಗೆ ಮನೆಗೆ ಅವರು ಜಾನಕಿ ನಿವಾಸ ಅಂತ ಹೆಸರಿಟ್ಟಿದ್ದು. 7 ಜನ ಮಕ್ಕಳು, 4 ಗಂಡು 3 ಹೆಣ್ಣು. ರಂಗನಾಥಶರ್ಮರು ಮಕ್ಕಳ ಪೈಕಿ 4ನೆಯವರು, ಸೋದರರ ಪೈಕಿ 2ನೆಯವರು. ನಾರಾಯಣಪ್ಪ ಮತ್ತು ಕೊಲ್ಲೂರಮ್ಮ ಮತ್ತು ಸತ್ಯಭಾಮೆಯರು ಅಣ್ಣ ಅಕ್ಕಂದಿರಾದರೆ, ನರಸಿಂಹಯ್ಯ, ಜಯರಾಮರಾವ್ ಮತ್ತು ಸೀತಮ್ಮನವರು ತಂಗಿ ತಮ್ಮಂದಿರು. ಹೀಗೆ ಶರ್ಮರು ತುಂಬು ಸಂಸಾರದಲ್ಲಿ ಒಬ್ಬರಾಗಿ 10 ಜನರ ನಡುವೆ ಒತ್ತಾಸೆಯಾಗಿ ಬೆಳೆದವರು.
ಪಾಶ್ಚಾತ್ಯ ಪಂಚಾಂಗದ ಪ್ರಕಾರ ಶ್ರೀಯುತರ ಜನ್ಮದಿನ ಸ್ಪಷ್ಟವಾಗಿರದಿದ್ದರೂ ಕೂಡ ಭಾರತೀಯ ಪಂಚಾಂಗದ ಪ್ರಕಾರ ಅವರು ಹುಟ್ಟಿದ್ದು ವೈಶಾಖ ಶುದ್ಧ ಪಂಚಮಿಯಂದು 1916. ಅದು ಶಂಕರ ಭಗವತ್ಪಾದರ ಜಯಂತಿಯೂ ಹೌದು. ಅಲ್ಲದೆ ಶರ್ಮರ ಜನ್ಮ ನಕ್ಷತ್ರ ಪುನರ್ವಸು. ಆ ನಕ್ಷತ್ರದಲ್ಲಿಯೇ ಶ್ರೀರಾಮನು ಜನಿಸಿದ್ದು. ಮುಂದೆ ಆಚಾರ್ಯ ಶಂಕರರ ತತ್ವ ಪ್ರತಿಪಾದನೆಗೂ ಶ್ರೀಮದ್ ರಾಮಾಯಣ ಅನುಗುಣವಾದ ಹೆಸರು ಇಂತಹ ಜನ್ಮದಿನದಿಂದ ಅತ್ಯಂತ ಧ್ವನಿಪೂರ್ಣ. ಸೊರಬ ಶ್ರೀ ರಂಗನಾಥ ಸ್ವಾಮಿಯ ಕ್ಷೇತ್ರ, ಆದ್ದರಿಂದ ಊರ ದೇವರು ಇವರಿಗಾಯಿತು ರಂಗನಾಥ ಶರ್ಮಾ ಅಂತ. ಇದು ಔಚಿತ್ಯ ಅವರ ಜೀವನದಲ್ಲಿರ್ತಕ್ಕಂಥದ್ದು. ನಾನು ರಂಗನಾಥನೇ. ಸೊ ಅದರಿಂದ ನನಗೆ ಇನ್ನೊಂದು ಹೆಮ್ಮೆ ವಿಷಯ ಅಂದರೆ, ರಂಗನಾಥ ಶರ್ಮರ ಬಗ್ಗೆ ವಿದ್ಯಾರ್ಥಿ ಆಗಿದ್ದುಕೊಂಡು ನಾನು ಅದೇ ಹೆಸರಿಟ್ಕೊಂಡು 2 ಮಾತಾಡೋದಕ್ಕೆ ಸುಯೋಗ ಬಂತಲ್ಲ. ನಮೋ ನಮೋ ನಿಮಗೆಲ್ರಿಗೂ ಕೂಡ. ವಿಶೇಷವಾಗಿ ಕುಟುಂಬದವರಾದಂತಹ ಜಯಶ್ರೀಯವರಿಗೆ, ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸನ್ಮಾನ್ಯರಾಗಿರ್ತಕ್ಕಂತಹ ರಾಮಸ್ವಾಮಿಯವರಿಗೆ. ಕಮಲಾಕ್ಷಮ್ಮನವಾದರೂ ಅನ್ವರ್ಥ ಸಹಧರ್ಮಿಣಿ, ಕುಟುಂಬಕ್ಕೆ ಕಣ್ಣಾಗಿ, ಗಂಡ ಮಕ್ಕಳಿಗೆ ದಿಕ್ಕಾಗಿ, ನೆಂಟರಿಷ್ಟರಿಗೆ ಒಪ್ಪಾಗಿ ಬಾಳಿದ ಸಾಧ್ವಿ. ಹೀಗಾಗಿ ಶರ್ಮರಿಗೆ ಅಧ್ಯಾಪನ, ಲೇಖನ, ಭಾಷಣಾದಿಗಳಲ್ಲಿ ತನ್ಮಯರಾಗಲು ಒಳ್ಳೆಯ ಅವಕಾಶ ಆಯಿತು. ಕಮಲಾಕ್ಷಮ್ಮ 4 ಮಕ್ಕಳ ತಾಯಿಯಾಗಿ ವಾತ್ಸಲ್ಯ ಸುಧೆಯನ್ನು ಹಂಚಿದರು. ಇಂತಹ ಪತ್ನಿಯನ್ನು ಕುರಿತು ಶ್ರೀಯುತರು ಅರುಂಧತಿಯ ಹೋಲಿಕೆಯನ್ನಿತ್ತಲ್ಲಿ ಅದೆಷ್ಟು ಹೃದಯ ತುಂಬಿ ಬಂದ ಮಾತೆಂದು ಸ್ಪಷ್ಟವಾಗದಿರದು. ಅರುಂಧತೀವ ಕಲ್ಯಾಣಿ ಸದ್ವೃತ್ತಮನುರುಂಧತಿ ಕಮಲಾಕ್ಷಿ ಧರ್ಮಪತ್ನಿ ಕಮಲಾಕ್ಷ ಪದಂಗತ. ನೋಡಿ ಹೇಗಿದೆ ಅಂತ ಅವರ ಶ್ಲೋಕ. ನಮಗೆಷ್ಟೋ ಜನಕ್ಕೆ ಆ ಕಡೆ ಗಮನನೇ ಇಲ್ಲ. ರಂಗನಾಥ ಶರ್ಮರು ಅಂದರೆ ಭಾಷಾಂತರಕಾರರು ಅಂತ ಗೊತ್ತಿದೆಯಾ ಹೊರತು ಸ್ವಂತ ಸಮೃದ್ಧದಲ್ಲಿ ಎಂತಹ ಕವಿತ್ವವನ್ನು ಅವರು ರಚನೆ ಮಾಡಿದ್ರು ಅಂದರೆ ಮುಂದೆ ನಿಮಗೆ ಅದನ್ನು ಸ್ವಲ್ಪ ಉಣಬಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತು. ಯಾಕೆ ಅಂತ ಹೇಳಿದರೆ ಆ ಡೈಮೆನ್ಷನ್ನೇ ಜನಗಳಿಗೆ ಗೊತ್ತಿಲ್ಲ. ರಂಗನಾಥ ಶರ್ಮರು ಅಂದರೆ ಬರೀ ರಾಮಾಯಣ ಭಾಷಾಂತರಕಾರರು ಅಂತ ಜನಪ್ರಿಯವಾಗಿದೆಯಾ ಹೊರತು ಮಾಧವೀಯ ಶಂಕರ ದಿಗ್ವಿಜಯ ಮಾಡಲಿಲ್ವೇ, ವ್ಯಾಸ ತಾತ್ಪರ್ಯ ನಿರ್ಣಯ ಮಾಡಲಿಲ್ವೇ, ಅವರು ತೋಟಕಾಚಾರ್ಯ ಶ್ರುತಿಸಾರ ಸಮುದ್ರಣ ಮಾಡಲಿಲ್ವೇ, ಎಷ್ಟು ಮಾಡಿದ್ದಾರೆ ಅವರು ಭಾಷಾಂತರ ಕಾರ್ಯವನ್ನು, ಪಂಚದಶಿ ಮಾಡಲಿಲ್ವೇ. ಅಗಾಧವಾಗಿದೆ ಅದೆಲ್ಲವೂ ಕೂಡ. ಅದ್ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನೋದು ನಿಜಕ್ಕೂ ಕೂಡ ಸ್ವಲ್ಪ ಖೇದಕರವಾಗಿರ್ತಕ್ಕಂಥ ಸಂಗತಿ ಅದು. ಇಲ್ಲಿ ನೋಡಿ, ಸುಂದರ ಶಬ್ದಾಲಂಕಾರ ತನ್ಮೂಲಕ ತೋರ್ತಕ್ಕಂತಹ ಸುಬಂತ ತಿಗಂತ ಪಾಂಡಿತ್ಯವೂ ಕೂಡ ಗಮನಾರ್ಹ. ಅವರ ವ್ಯಾಕರಣ ಮತ್ತು ಅಲಂಕಾರ ಪ್ರೌಢಿಮೆ 2 ಒಂದೇ ಶ್ಲೋಕದಲ್ಲಿ ಕಂಡುಬರುತ್ತೆ. ಕಮಲಾಕ್ಷಮ್ಮನವರು ತೀರಿಕೊಳ್ಳುವ ಹೊತ್ತಿಗೆ ಸರಿಯಾಗಿ ರಂಗನಾಥ ಶರ್ಮರು ತಮ್ಮ ಮಹಾ ಸಾಧನೆಗಳಲ್ಲಿ ಒಂದಾದ ಸಮಗ್ರ ವಾಲ್ಮೀಕಿ ರಾಮಾಯಣದ ಕನ್ನಡ ಅನುವಾದದ ಕಡೆಯ ಘಟ್ಟಕ್ಕೆ ಬಂದಿದ್ದರು. ಅಲ್ಲಿ ಸೀತಾ ಅಸ್ತಮಾನವಾಗಿತ್ತು, ಇಲ್ಲಿ ಕಮಲ ಕಮರಿತ್ತು. ಇದನ್ನು ಶರ್ಮರ ವಾಣಿಯಲ್ಲೇ ಕೇಳಿ. ಯದಾ ಕಾಂಡಂ ಷಷ್ಟಾತ್ ಪಾರಂ ಇನುಕುಲೋತ್ತಂಸ ಚರಿತೆ ಮಹಾಪ್ರಸ್ಥಾನಾಂತಂ ಜನಕತನಯಾಂತರ್ಧಿ ಸಹಿತಂ ಮಯಾ ಕರ್ನಾಟೇನ ವ್ಯರಚಿ ವಚಸ ಪ್ರಾಪಿ ಸಹಸ ತದಾ ಕಾಂಡೆ ಪತ್ನಿ ನಿಧನ ಭವಶೋಕೋ ಅನಲ ಸಮಃ. 6 ಕಾಂಡಗಳಾದ ಬಳಿಕ ಶ್ರೀ ರಘೂದ್ವಹ ಕಥೆಯನ್ನು ಸೀತೆಯಂತ್ಯದವರೆಗೆ ರಾಮನ ಮಹಾಪ್ರಸ್ಥಾನದವರಂ ಕನ್ನಡದೆ ನಾಂ ಕನ್ನಡಿಸುತ್ತಿರೆ ಬಾಳ ಗನ್ನಡಿಯನ್ನದು ಹಠಾತ್ತೆಂದೊಡೆದಿತ್ತು ಸತಿಯ ವಿಯೋಗವನ್ಹಿ ಜ್ವಲಿಸಿತು. ಇದು ಅವರ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾವ್ಯ ಶೋಭೆಗೆ ಒಂದು ಉದಾಹರಣೆ. ಹಿಂದೊಮ್ಮೆ ತರಂಗ ವಾರಪತ್ರಿಕೆಗೆ ಮಾಡಿದ್ದ ಸಂದರ್ಶನದಲ್ಲಿ ತಮ್ಮ ಮೇಲೆ ಬಹುವಾಗಿ ಪ್ರಭಾವ ಬೀರಿದ ವ್ಯಕ್ತಿಗಳು ಯಾರೆಂದು ರಂಗನಾಥ ಶರ್ಮರನ್ನು ಗಣೇಶ್ ಅವರು ಕೇಳಿದರು. ಅದಕ್ಕೆ ಶರ್ಮರ ಉತ್ತರ ಈ ರೀತಿಯಾಗಿದೆ. ಅತಿ ಮುಖ್ಯವಾಗಿ DVG ಅವರು. ಅವರಲ್ಲಿರುವ ಆರ್ಷದೃಷ್ಟಿ, ಆಧುನಿಕ ಯುಕ್ತಿ ಎಲ್ಲವೂ ಸುಂದರವಾಗಿ ಸಮನ್ವಿತವಾಗಿದೆ. ಅವರು ಮಹಾ ಮೇಧಾವಿಗಳಾಗಿ ಪಾಶ್ಚಾತ್ಯ ಪೌರಸ್ತ್ಯ ಸಂಸ್ಕೃತಿ ಸಾರವನ್ನೆಲ್ಲ ಅರಿತು ಅಳವಡಿಸಿಕೊಂಡು ಅಪ್ಪಟ ಭಾರತೀಯತೆಯನ್ನು ಮೆರೆದವರು. ಶಾಸ್ತ್ರ, ಕಲೆ, ಜೀವನಗಳಲ್ಲಿ ಅವರಿಗಿದ್ದ ನಿಶ್ಚಿತ ಜ್ಞಾನ ನನಗೆ ಪರಮಾರ್ಥ ದರ್ಶವಾಯಿತು ಎಂದು ಹೇಳಿದ್ದರು.
ಮತ್ತೊಮ್ಮೆ ಸಾಂದರ್ಭಿಕ ಸಂಭಾಷಣೆಯಲ್ಲಿ ಪ್ರಸ್ತಾವತ್ವೇನ ಡಿ ವಿ ಜಿಯವರ ಹೆಸರು ಬಂದಾಗ ಭಾವಪುಲಕಿತರಾಗಿ ಅಂಥವರು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ ಎಂದು ಉದ್ಗರಿಸಿದರು. ಆಗ ಅವರ ಕಣ್ಣುಗಳಲ್ಲಿ ಮಿಂಚಿದ ಕೃತಜ್ಞತಾ ಅಶ್ರುಕಾಂತಿ, ತೋರು ಬೆರಳಿನಲ್ಲಿ ತೂಗಿದ್ದ ನಿಶ್ಚಯತ ತಕ್ಕಡಿ, ಮುಖದಲ್ಲಿ ಮೆರೆದಿದ್ದ ಆರಾಧನೆಯ ಅರುಣೋದಯ ಶಾಂತಿಗಳು ನನಗೆಂದೂ ಮರೆಯಲಾಗದ ಅನುಭವ. ಮತ್ತೊಮ್ಮೆ ಭಾರತೀಯ ವಿದ್ಯಾಭವನದ ಆವರಣದಲ್ಲಿ ಡಿ ವಿ ಜಿ ಜನ್ಮಶತಾಬ್ದಿ ಮಹೋತ್ಸವ ಸಂದರ್ಭದಲ್ಲಿ ಶ್ರೀಯುತರನ್ನು ಡಿ ವಿ ಜಿಯವರ ಪಾಂಡಿತ್ಯದ ಬಗ್ಗೆ ಪ್ರಶ್ನಿಸಿದ್ದೆ. ಆಗಿನ್ನೂ ನನಗೆ ಶರ್ಮರ ಬಳಕೆ ಹೆಚ್ಚಾಗಿರಲಿಲ್ಲ. ಹೊಸ ಪರಿಚಯದ ಅಳುಕು, ಕಿರಿಯವ ಎಂಬ ಸಂಕೋಚ, ಅವರು ತುಂಬ ಹಿರಿಯರು ಎಂದು ಭಯಭರಿತ ಭಕ್ತಿಭಾವಗಳು ನನ್ನಲ್ಲಿ ತಾಂಡವಿಸುತ್ತಿದ್ದ ಕಾಲ. ಸಂಸ್ಕೃತದಲ್ಲಿ ಕೇಳಿದ ಪ್ರಶ್ನೆಗೆ ಸಂಸ್ಕೃತದಲ್ಲಿಯೇ ಉತ್ತರಿಸಿದರು. ತೇ ಶಾಸ್ತ್ರೇಷು ಕೃತ ಭೂರಿ ಪರಿಶ್ರಮ ಆಸನ್ ಅಕುಂಠಿತಗತಯಶ್ಚ ಸಾಹಿತ್ಯ ದರ್ಶನ ರಾಜನೀತಿ ವಿದ್ಯಾಸು ಕೋವ ಅತ್ರ ಪ್ರತಿಕ್ಷೇಪ್ತಮರ್ಹತಿ ತೇಷಾಂ ವೈದುಷೀಂ. ಇದು ಅವರ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗುಣ. ಇನ್ನು ಡಿ ವಿ ಜಿ ಮತ್ತು ಶರ್ಮರ ಭೇಟಿ, ಅದು ಕೂಡ ಅತ್ಯಂತ ರೋಚಕವಾಗಿರ್ತಕ್ಕಂಥದ್ದು. ಕೇವಲ ಒಂದು ಎರಡು ಮಾತ್ರ ನಿಮ್ಮ ಹತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಮ್ಮೆ ಸಂಜೆ ಗಾಂಧಿ ಬಜಾರ್ನತ್ತ ಲಘು ಸಂಚಾರಕ್ಕೆ ಹೊರಟ ಡಿ ವಿ ಜಿ ಶರ್ಮರು ಎದುರಾದರು, ಮುಖಾಮುಖಿಯಾದರು. ಕೂಡಲೇ ಬೆಳಗಿನಿಂದ ತಮ್ಮನ್ನು ಕೊರೆಯುತ್ತಿದ್ದ ಪ್ರಶ್ನೆ ನೆನಪಾಗಿ ಕೇಳಿದರು ಡಿ ವಿ ಜಿಯವರು ಶರ್ಮರನ್ನು, ಪಂಡಿತರೆ, ಸ್ತೋತ್ರ ಮತ್ತು ಶಸ್ತ್ರ ಅಂದರೆ ಏನು? ಒಡನೆಯೇ ಶರ್ಮರು ಉತ್ತರಿಸಿದರು, ಇವೆರಡು ಶ್ರೌತ ಯಾಗಗಳಲ್ಲಿ ಬಳಕೆಯಾಗುವ ವೇದ ಮಂತ್ರಗಳ ಹೆಸರು. ಸ್ತೋತ್ರ ಸಾಮರೂಪದಿಂದ ಗಾನ ಮಾಡಲ್ಪಡುವ ಮಂತ್ರವಾದರೆ ಶಸ್ತ್ರವು ಋಗ್ರೂಪದಿಂದ ಪಠಿತವಾದ ಮಂತ್ರ. ಹಾಗಾದರೆ ಹೇಗಿರುತ್ತದೆ? ಏತತ್ ಸಮಗಾಯನ್ನಸ್ತೆ ಹಾ ಊಹಾ ಊಹಾವೂ ಅಹಮನ್ನಮಹಮನ್ನಮಹಮನ್ನಂ. ಋಕ್ ಅಂದರೆ ಹಾಗೆ, ಅಗ್ನಿಮೀಳೆ ಪರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನದಾತಮಂ ಅಗ್ನಿಪೂರ್ವೇ ವಿರುಷಿಭಿರೀಢ್ಯೋ ನೂತನೈರುತ ಸ ದೇವಾಂ ಯೇಹ ವಕ್ಷತಿ ಅಗ್ನಿನಾರಯಮಶ್ನವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಯದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರತುಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇ ವಿರಾಗಮತ್ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ ಸತ್ಯಮಂಗಿರಃ ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯ ವಯಂ ನಮೋ ಭರಂತಯೇಮಸಿ ರಾಜಂತಮಧ್ವರಾಣಾಂ ಗೋಪಾಮೃತಸ್ಯ ದೀದಿವಿಂ ವರ್ಧಮಾನಂ ಸ್ವೇದಮೇ ಸನಪ್ಪಿತೆ ವಸೂನವೇಗ್ನೇ ಸೂಪಾಯನೋ ಭವ ಸಚಸ್ವಾನ ಸ್ವಸ್ತಯೇ. ಅದು ಸಾಮ, ಇದು ಋಕ್. ಮತ್ತೆ ಕೇಳಿದ್ರು ಡಿ ವಿ ಜಿ, ಹಾಗಾದರೆ ಲೋಕ ವ್ಯವಹಾರದಲ್ಲಿ ಬಳಕೆಗೊಳ್ಳುವ ಸ್ತೋತ್ರ ಮತ್ತು ಶ್ಲಾಘನೆ ಎಂಬ ಶಬ್ದಕ್ಕಿರ್ತಕ್ಕಂಥ ಅರ್ಥ ಏನು? ಅವುಗಳ ವ್ಯತ್ಯಾಸ ಏನು? ಶರ್ಮರು ಹಸನ್ಮುಖದಿಂದ ಉತ್ತರಿಸಿದರು. ಗುಣಿನಿಷ್ಠ ಗುಣಾಭಿಧಾನಂ ಸ್ತೋತ್ರಂ ಅವಿದ್ಯಮಾನ ಗುಣಾಭಿಧಾನಂ ಶ್ಲಾಘ ಎಂದು ಸ್ತೋತ್ರ ಮತ್ತು ಶ್ಲಾಘನೆಗಳ ಲಕ್ಷಣಗಳನ್ನು ಮಹಾವೈಯಾಕರಣ ನಾಗೇಶ ಭಟ್ಟ ಹೇಳಿದ್ದಾನೆ. ನೋಡಿ, ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿಲ್ಲ, ಮಹಾವೈಯಾಕರಣ ನಾಗೇಶ ಭಟ್ಟ ಹೇಳಿದ್ದಾನೆ ಅಂತ ಅವರು ಕ್ರೆಡಿಟ್ ಕೊಡ್ತಾರೆ ಹೊರತು ನಾನು ಹೇಳ್ತಾ ಇದ್ದೀನಿ ಎಳ್ಳಷ್ಟು ಅಹಂಕಾರ ಇಲ್ಲ ಅವರಿಗೆ. ವಿದ್ಯಾ ದದಾತಿ ವಿನಯಂ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ಯಾರ್ಯಾರು ಹೇಳಿದ್ದೋ ನಾನೇ ಹೇಳಿದ್ದೆ ಅಂದ್ಕೊಳ್ತೀವಿ. ಆ ಪ್ರಾಮಾಣಿಕತೆ ನೋಡಿ, ನಿಜವಾಗಿ ಅದು ಇಟ್ಸ್ ಸಮಥಿಂಗ್ ವಿಚ್ ಇಸ್ ಅಸ್ಟೌಂಡಿಂಗ್, ಅನ್ಇಮ್ಯಾಜಿನಬಲ್, ಅನ್ಕ್ವೆಶ್ಚನಬಲ್, ರಿಕನ್ಸೈಲಬಲ್. ದಟ್ ಈಸ್ ಶರ್ಮಾಸ್ ಸಿಂಪ್ಲಿಸಿಟಿ. ಎಂತಹ ಒಂದು ಮಕ್ಕಳ ತರಹ ಹೃದಯ ಅವರದು. ನಿಜಕ್ಕೂ ಕೂಡ ಮಕ್ಕಳ ಮನಸ್ಸು ಅಂತ ಬರೆದಿರ್ಬೋದು ಹಾಮನಾಯಕ್ ಅವರು, ಅವ್ರಿಗಿದ್ದಿದ್ದೇ ಮಕ್ಕಳ ಮನಸ್ಸು ರಂಗನಾಥಶರ್ಮರಿಗೆ. ಅಂಥ ನಿಷ್ಕಪಟವಾಗಿರ್ತಕ್ಕಂಥ, ನಿಷ್ಕಲ್ಮಶವಾಗಿರ್ತಕ್ಕಂಥ, ನಿರ್ದುಷ್ಟವಾಗಿರ್ತಕ್ಕಂಥ, ನಿಷ್ಕೃಷ್ಟವಾಗಿರ್ತಕ್ಕಂಥ ನಿರೂಪಣೆ ಮಾಡ್ತಕ್ಕಂಥ ನಿಲುವು ಏನಿತ್ತೋ ಅವರಿಗೆ, ಅದು ನಭೂತೋ ನ ಭವಿಷ್ಯತಿ. ಈ ಪ್ರಕಾರ
ಗುಣವಂತರನ್ನು ಅವರಿಗಿರುವ ಗುಣಗಳ ಪ್ರಸ್ತಾವದಿಂದ ಕೀರ್ತಿಸತಕ್ಕಂತಹದ್ದು ಸ್ತೋತ್ರ. ಇಲ್ಲದ ಗುಣಗಳನ್ನು ಇದೆ ಎಂದು ಹೇಳಿ ಹೊಗಳುವುದು ಶ್ಲಾಘನೆ. ಮುಗುಳ್ನಗೆಯಿಂದ ಶರ್ಮರ ವಿವರಣೆಯನ್ನು ಒಪ್ಪಿ ಮತ್ತೆ ಮುನ್ನಡೆದರು ಡಿ ವಿ ಜಿ. ಡಿ ವಿ ಜಿ ಅವರ ಮುಕ್ತವೂ ನಿರ್ಮಲವೂ ಆದ ಹಾಸ್ಯದ ಸವಿ ಶರ್ಮರಿಗೆ ತುಂಬ ಆಪ್ಯಾಯಮಾನವಾಗಿತ್ತು. ಆ ಹಾಸ್ಯ ಅಂದರೆ ಏನು, ರಾಮಾಯಣದಲ್ಲಿ ಹೇಗೆ ಹಾಸ್ಯ ಬರುತ್ತೆ ಅನ್ನೋದನ್ನು ಪ್ರಾಯಶಃ ನಾಳೆ ನಿಮ್ಮ ಹತ್ರ ಹಂಚ್ಕೋತೀನಿ. ಇದೇ ಸಭಾಂಗಣದಲ್ಲಿ 64ನೇ ಇಸ್ವಿನಲ್ಲಿ ಶರ್ಮರು ಮಾಡಿರ್ತಕ್ಕಂಥ ಉಪನ್ಯಾಸವನ್ನು ಪ್ರಾಯಶಃ ನಮ್ಮ ರಾಮಸ್ವಾಮಿಗಳೊಬ್ಬರು ಕೇಳಿರ್ಬೋದು. ಇನ್ಯಾರು ಐ ಆಮ್ ನಾಟ್ ಶ್ಯೂರ್, ಇನ್ಯಾರಾದರೂ ಕೇಳಿದ್ದೀರಾ? 64ರಲ್ಲಿ ರಂಗನಾಥ್ ಶರ್ಮರು ಮಾಡಿದಾಗ ಡಿ ವಿ ಜಿ ಅವರು ಏನು ಹೇಳಿದರು ಅನ್ನೋದು, ಅದು ಅವ್ರ ನೋಟ್ಸು ಕೂಡ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರು. ಸೊ ಅದನ್ನು ನಾನು ಆಮೇಲೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ನಾಳೆ ಉಪನ್ಯಾಸದಲ್ಲಿ. ಈಗ ಇವರೊಟ್ಟಿಗೆ ಹಾಸ್ಯದ ಸವಿ ಶರ್ಮರಿಗೆ ತುಂಬ ಆಪ್ಯಾಯಮಾನವಾಗಿತ್ತು. ಅವರೊಟ್ಟಿಗೆ ಆಗಾಗ ತಿಂಡಿ ತಿನಿಸುಗಳ ರುಚಿಯೂ ಕೂಡ ಸಲ್ಲುತ್ತಿತ್ತು. ಒಮ್ಮೆ ಸಂಜೆ ಡಿ ವಿ ಜಿಯವರ ಕರೆಯ ಮೇರೆಗೆ ಶರ್ಮರು ಅವರ ಮನೆಗೆ ಹೋದಾಗ ಬೋಂಡಾ ಸೇವೆ ಗುಂಡಪ್ಪನವರಿಗೆ ಸಲ್ಲುತ್ತಿತ್ತು. ಇವರಿಗೂ ಸರಬರಾಜಾಯಿತು. ಊಟ ತಿಂಡಿಗಳ ವಿಷಯದಲ್ಲಿ ಅಷ್ಟೇನೂ ಆಸ್ಥೆ ಇಲ್ಲದ ಮಿತಾಹಾರಿಗಳಾದ ಶ್ರೀಯುತರು ಒಂದೇ ಬೋಂಡ ಎತ್ತಿಕೊಂಡು ತಟ್ಟೆಯನ್ನು ಪಕ್ಕಕ್ಕೆ ಸರಿಸಿದರು. ಡಿ ವಿ ಜಿಯವರ ಒತ್ತಾಯವೇನೂ ಫಲಕಾರಿ ಆಗಲಿಲ್ಲ. ಆಗ ಅವರು ಶರ್ಮರಿಗೆ ಹೀಗೆ ಹೇಳಿದರು: ಪಂಡಿತರೇ, ನಿಮ್ಮ ಹೊಟ್ಟೆ ಲೇಡೀಸ್ ರಿಸ್ಟ್ ವಾಚು, ನನ್ನದು ವಾಲ್ ಕ್ಲಾಕ್. ಇದು ಅವ್ರಿಗಿದ್ದಂತಹ ಒಂದು ಪ್ರಜ್ಞೆ ನೋಡಿ, ಹಾಸ್ಯ ಪ್ರಜ್ಞೆ ಅನ್ನೋದು ಹೇಗೆ ಬರ್ತಾ ಇತ್ತು ಅಂತ ಒಂದು ಮಾತಿದೆ ಇಂಗ್ಲೀಷಲ್ಲಿ, ಲೈಕ್ ಮೈಂಡೆಡ್ ಗ್ರೇಟ್ಸ್ ದೇ ಆಲ್ವೇಸ್ ಮೀಟ್ ಈಚ್ ಅದರ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಆರ್ ದಿ ಅದರ್ ಅಂತ. ಆ ಮಠದಲ್ಲಿರ್ತಕ್ಕಂಥವ್ರಿಗೆ ಆ ಮಠದಲ್ಲಿರ್ತಕ್ಕಂಥವರೇ ಅದಾಗೋದು. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ವಿವಾಹವಾಗಲಿ ವಿವಾದವಾಗಲಿ ಸರಿಸಮಾನರಲ್ಲಿ ಶೋಭಿಸತ್ತೆ ಹೊರತು ಅಸಮಾನರಲ್ಲ. ಅದಕ್ಕೆ ಆ ಕಾನ್ವರ್ಸೇಷನ್ಸ್ ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು ನಾವು. ಡಿ ವಿ ಜಿ ಮತ್ತು ಶರ್ಮರ್ದು ಕಾನ್ವರ್ಸೇಷನ್ ಏನಾದರೂ ರೆಕಾರ್ಡ್ ಮಾಡ್ಕೊಂಡಿದ್ರೆ ದಟ್ ವುಡ್ ಹ್ಯಾವ್ ಎನ್ ಇನ್ವ್ಯಾಲ್ಯೂಬಲ್ ಥಿಂಗ್. ಯಾಕೆ ಅಂತ ಹೇಳಿದ್ರೆ ಆಗ ಏನು ಮಾಡೋದು, ಈ ತರಹ ಸಲಕರಣೆಗಳು ಇರಲಿಲ್ಲ. ಹಾಗಾಗಿ ಎಷ್ಟೋ ಬಿಟ್ಟು ಹೋಯಿತು ನಮಗೆ. ನನಗೆ ಇವತ್ತು ಒಂದು ಕೊರಗು ಏನು ಕಾಡ್ತಾ ಇದೆ ಅಂದರೆ, ಡಿ ವಿ ಜಿಯವರ ಸಮಸ್ತವಾಗಿರ್ತಕ್ಕಂಥ ಸಂಸ್ಕೃತ ಬರಹಗಳು ಒಂದು ಕಡೆ ಸೇವಾಗ ಆಗಬೇಕು ಅಂತ. ಕನ್ನಡದಲ್ಲಿ ಎಷ್ಟೋ ಸಿಗುತ್ತೆ ಡಿ ವಿ ಜಿಯವರು ಬರೆದಿದ್ದು, ಆದರೆ ಸಂಸ್ಕೃತದಲ್ಲಿ ಎಷ್ಟು ಬರೆದಿದ್ದಾರೆ ಅನ್ನೋದೇ ನಮಗೆ ಮಾಹಿತಿ ಸಿಗ್ತಾ ಇಲ್ಲ ಇವತ್ತು. ಅದೆಲ್ಲಾದರೂ ಒದಗಿಸ್ಬಿಟ್ಟು ಅದೊಂದು ವಾಲ್ಯೂಮ್ ತಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ರಂಗನಾಥ್ ಶರ್ಮರ ವಾಲ್ಯೂಮ್ 1 ಬಂದಿದೆ ಈಗ, ಅವರ ಸಂಸ್ಕೃತ ಬರಹಗಳನ್ನೇ ಕುರಿತು. ಅದೇ ತರಹ ಡಿ ವಿ ಜಿಯವರ ವಾಲ್ಯೂಮು 1 ಬಂದುಬಿಟ್ರೆ ಅದಕ್ಕೆ ಸಂವಾದಿಯಾಗಿ ನಿಜಕ್ಕೂ ಕೂಡ ನಭೂತವನ ಭವಿಷ್ಯತಿ ಇರಲಿ. ಇನ್ನು ಶರ್ಮರು ಯಾವ ಪ್ರಶಸ್ತಿಗಳನ್ನು ಹುಡ್ಕೊಂಡು ಹೋಗಲಿಲ್ಲ, ಪ್ರಶಸ್ತಿಗಳೇ ಅವರನ್ನು ಹುಡ್ಕೊಂಡ್ಬಂತು. ಕಾಳಿದಾಸ ಒಂದು ಮಾತು ಹೇಳ್ತಾನೆ, ನ ರತ್ನ ಮನ್ವಿಷ್ಯತಿ ಮೃಗ್ಯತೇಹಿ ತತ್ ಅಂತ. ರತ್ನ ಯಾರನ್ನು ಹುಡ್ಕೊಂಡು ಹೋಗಲ್ಲ, ಬೇರೆಯವರೇ ರತ್ನವನ್ನು ಹುಡ್ಕೊಂಬರ್ತಾರೆ ಅಂತ. ರತ್ನ ಅಂದರೆ ನಮಗೆ ಜ್ಞಾಪಕ ಬರೋದು ಜಿ ಪಿ ರಾಜರತ್ನಂ. ಅವರ ಒರಿಜಿನಲ್ ಹೆಸರು ರಾಜಯಿಂಗಾರ್ ಅಂತ. ಸುಧಾಲಿ ಒಂದು ಸಲ ವಾರಪತ್ರಿಕೆ ನನ್ನ ಓದಿದ ನೆನಪು. ಕ್ಲಾಸ್ ರೂಮಲ್ಲಿ ಮೇಷ್ಟ್ರು ಬೈದ್ರಂತೆ, ಇವರೆಲ್ಲ ರತ್ನಗಳು ಮುಂಡೆವು, ಏನೂ ಅರ್ಥ ಆಗಲ್ಲ ಅಂತ. ತಕ್ಷಣ ಅವರು ಅಯ್ಯಂಗಾರವನ್ನು ಕಿತ್ತಾಕ್ಬಿಟ್ಟು ರತ್ನಮ್ಮನ್ನು ಸೇರಿಸ್ಕೊಂಡ್ರಂತೆ. ಐ ವಿಲ್ ಪ್ರೂವ್ ಟು ದ ವರ್ಲ್ಡ್ ಹೌ ಐ ಆಮ್ ನಾಟ್ ಎ ರತ್ನ. ತೋರಿಸ್ತೀನಿ ನಾನು ಯಾಕೆ ರತ್ನ ಆಗೋದಿಲ್ವೋ ಅಂತ. ಅದು ನಿಜವಾಗಿರ್ತಕ್ಕಂಥ ಛಲ ಇರಬೇಕಾಗಿರೋದು. ನೋಡಿ, ಎಷ್ಟು ಪ್ರಶಸ್ತಿಗಳು ಅಲಂಕರಿಸಿರ್ತಕ್ಕಂಥದ್ದು ಶರ್ಮರನ್ನು ಅಂದರೆ, ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ 1974, ರಾಷ್ಟ್ರದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ 1974. ನಿಜವಾದ ಅರ್ಥದಲ್ಲಿ ಗುರು ಅಂದರೆ ಅವರು. ಈಗ ಇರೋರೆಲ್ಲ ಕೂಡ ಟೀಚರ್ಸೇ ಹೊರತು ಗುರುಗಳಲ್ಲ. ನಾವೆಲ್ಲ ಟೀಚರ್ಸೇ. ವಿ ಆರ್ ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್. ಯು ಸಿ, ವಿ ಆಲ್ವೇಸ್ ಸ್ಟ್ಯಾಂಡ್ ಔಟ್ಸೈಡ್ ದಿ ಕ್ಲಾಸ್ ರೂಮ್. Some of us, we are class by ourselves because nobody ever attends our classes. Some of us, we are rare teachers because rarely we go to classes. ಹೀಗಿರುವಾಗ ಗುರು ಅಂದರೆ ಯಾರು? ನಿಜವಾದ ಅರ್ಥದಲ್ಲಿ ಗು ಅಂದರೆ ಅಜ್ಞಾನ, ರು ಅಂದರೆ ನಿವಾರಕ. ಅವರು ನಿಜವಾದ ಅರ್ಥದಲ್ಲಿ ಗುರುಗಳು. ಅದಕ್ಕೆ ನಮ್ಮಲ್ಲಿರೋದು ದೃಷ್ಟಿ ಮಾತ್ರ ಗುರು, ಆಲಿಂಗನ ಮಾತ್ರ ಗುರು, ಸ್ಪರ್ಶ ಮಾತ್ರ ಗುರು ಅಂತ. ಅದು ಗುರು ಶಬ್ದಕ್ಕೆ ಇರತಕ್ಕಂಥದ್ದು. ಗುರುತ್ವಾಕರ್ಷಣ ಶಕ್ತಿ ಇರತಕ್ಕಂಥವರು ಗುರುಗಳು ನಿಜವಾದ ಅರ್ಥದಲ್ಲಿ. ಪೂತಿ ನರಸಿಂಹಾಚಾರ್ಯ ಒಂದು ಸಲ ಹೇಳ್ತಾ ಇದ್ರು, ಯಾರು ಅಂದರೆ 3 ತರಹ ಇರ್ತಾರಪ್ಪ ಶಿಷ್ಯರು. ಮೊದಲನೇ ಥರ ಶಿಷ್ಯರು ಯಾರು ಗೊತ್ತಾ? ಕರ್ಪೂರ ಥರ ಶಿಷ್ಯರು. ಹಚ್ಚಿದ ಕೂಡಲೇ ಠಕ್ಕಂತ ಹತ್ಕೋತ ನೋಡಿ ಕರ್ಪೂರ,
ಆ ಥರ ತಯಾರು ಮಾಡಬೇಕು ಶಿಷ್ಯರನ್ನು ಅಂತ. ಇನ್ನೊಬ್ರು ಇದ್ದಾರಂತೆ ಶಿಷ್ಯರು, ಯಾರು ಗೊತ್ತಾ ಅವರು ಅಂತ ಕೇಳಿದರೆ, ಇಜ್ಜಲು ಒಲೆ ತರಹ. ಒಂದ್ಸಲ ಊದಿದ್ರೆ ಇಜ್ಜಲು ಒಲೆ ಉರಿಯಲ್ಲ. ಈಗಿನವ್ರಿಗೆ ಅದು ಗೊತ್ತೇ ಇಲ್ಲ, ಯಾಕೆಂದರೆ ಗ್ಯಾಸಲ್ಲಿ ನಾವು ಅಡುಗೆ ಮಾಡೋದ್ರಿಂದ. ಅದು ಊದಿ 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 ಅದನ್ನು ಉರಿಸ್ಬೇಕು. ಮೂರನೇ ಥರ ಅವ್ರು ಇದ್ದಾರಂತೆ, ಅವ್ರು ಯಾರು ಗೊತ್ತಾ, ಬಾಳೆ ದಿಂಡು ತರಹ. ಬಾಳೆ ದಿಂಡಿನ ಬೆಂಕಿಗೆ ಹಾಕಿದ್ರೆ ಬೆಂಕಿನ ಆರೋಗುತ್ತೆ. ನೀಕು ಒಚ್ಚಲೇದು, ನಾಲ್ಕು ಮರ್ಚಲೇದು, ನೀಕು ಪಾಠಂ ಚಪ್ಪಿ, ನಾಲ್ಕು ಮಾನಂ ಪೋಯನೆ ಅಂತ ಆಗ್ಬಿಡುತ್ತೆ. ಅವ್ರಿಗೆ ಹತ್ತಲ್ಲ, ಇವ್ರಿಗೆ ಮರಿಯಲ್ಲ, ಅವನಿಗೆ ಪಾಠ ಹೇಳಿದ್ದು ಮರ್ತೋಯ್ತು ಅಂತ. ನಿಜವಾದ ಗುರುಗಳು ಶರ್ಮರು. ರಾಷ್ಟ್ರದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ 1974, ಕರ್ನಾಟಕ ಸಮೃದ್ಧ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಅಧ್ಯಕ್ಷತೆ ಆದಿಚುಂಚನಗಿರಿ 1984, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ 1992, ಕೇಂದ್ರ ಸರ್ಕಾರದ ರಾಷ್ಟ್ರಪತಿ ಸನ್ಮಾನ 1994. ನನಗಿವತ್ತು ಜ್ಞಾಪಕ ಇದೆ, 94ರಲ್ಲಿ ಅವರಿಗೆ ಈ ರಾಷ್ಟ್ರಪತಿ ಪ್ರಶಸ್ತಿ ಬಂದಾಗ ಟಿ ವಿ ಸ್ಟೇಷನ್ನವರು ನನಗೆ ಫೋನ್ ಮಾಡಿದರು, ನೀವು ಹೇಗಾದರೂ ಮಾಡಿ ರಂಗನಾಥ್ ಶರ್ಮನ ಕರ್ಕೊಂಬಂದು ಒಂದು ಇಂಟರ್ವ್ಯೂ ಮಾಡಬೇಕಲ್ಲ ನಮಗೆ ಅಂತ. ನಾ ಹೋಗಿ ಹೇಳಿದ್ರೆ, ನಾನು ಸುತರಾಮ್ ಬರಲ್ಲ ಅಂತ ಹೇಳಿದರು ಅವರು. ನನಗೆ ಬೇಕಿಲ್ಲ, ನಿಮ್ಮ ಟಿ ವಿ ಇಂಟರ್ವ್ಯೂನೂ ಬೇಕಾಗಿಲ್ಲ, ನಾನು ಬರೋದೂ ಇಲ್ಲ ಅಂತ. ಆಮೇಲೆ ನಾನು ಬಲವಂತ ಮಾಡಿ, ಅಟ್ಲೀಸ್ಟ್ ನನಗೋಸ್ಕರ ಆದರೂ ಬನ್ನಿ ಸರ್, ನೀವು ಏನೋ ಬನ್ನಿ, ದಯವಿಟ್ಟು ಮಾತು ಉಳಿಸ್ಕೋಬೇಕು ಅಂತ ಹೇಳಿದ್ದಕ್ಕೆ ಬಂದು ಅಲ್ಲಿ ಈ ತರಹ ಚೇರ್ ಮೇಲೆ ಅವನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಕೂಡಿಸ್ದ. ಅವನು ಮೇಕಪ್ ಮ್ಯಾನ್. ಮೇಕಪ್ ಇಲ್ಲದೆ ಒಳಗಡೆ ಬಿಡೋದಿಲ್ಲ ಅಂತ. ಇವರು ಹೇಳಿದರು, ನಾನು ಏನು ಶಾಸ್ತ್ರ ಓದಿದ್ದೀನಿ ಗೊತ್ತಾ, ಮುಖಂ ವ್ಯಾಕರಣಂ ಸ್ಮೃತಂ. ನನ್ನ ಮುಖದ ಸುದ್ದಿಗೆ ಬರಬೇಡ ನೀನು, ನನ್ನ ಮುಖದ ಸುದ್ದಿಗೆ ಬರಬೇಡ, ಮುಖಕ್ಕೆ ನೀನು ಮೇಕಪ್ ಮಾಡಬೇಡ. ಮೇಕಪ್ ಮಾಡೋಂಗಿದ್ರೆ ನಾನು ಆಚೆ ಹೋಗ್ತೀನಿ, ನಾನು ಇಂಟರ್ವ್ಯೂಗೆ ಬರೋದಿಲ್ಲ. ಅವನು ಹೇಳ್ದ, ಪಂಡಿತರೆ ನೀವು ಹೇಗಾದರೂ ಬಂದು ಕೂತ್ಕೊಳ್ಳಿ ಪಂಡಿತರೆ, ನಿಮಗೆ ಮೇಕಪ್ ನಾನು ಮಾಡೋದಿಲ್ಲ ಅಂದ. ಹಾಗೆ ದಾರಿಗೆ. ಯಾಕೆಂದರೆ ಆ ನಿಶ್ಚಿತ ಮತಿಗೆ ನಾನು ಹೇಳಿದ್ದು, ಸುಮ್ಮನೆ ಒಂದು ಉದಾಹರಣೆ ನಿಮಗೆ ಕೊಟ್ಟೆ ಅಷ್ಟೇ. ಯಾವುದಾದ್ರೂ ಮಾಡಬಾರ್ದು ಅಂದರೆ ಮಾಡೋದೇ ಇಲ್ಲ, ತಲೆ ಕೇಳ್ಕಾದ್ರೂ ಪರವಾಗಿಲ್ಲ, ಒಪ್ಕೋತಾ ಇರಲಿಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಅದು ನಿಜವಾಗಿರ್ತಕ್ಕಂತಹ ಒಂದು ಪಾಂಡಿತ್ಯದ ಕುರುಹು ಅದು. ಶಿಷ್ಯರು, ಮಿತ್ರರು, ವಿದ್ವಾಂಸರು ಸೇರಿ ಸಂಸ್ಕೃತ ಕನ್ನಡ ಭಾಷೆಗಳಲ್ಲಿ ಸಲ್ಲಿಸಿದ ರಂಗಾಭಿನಂದನ ಸಂಸ್ಕೃತ ಮತ್ತು ರಂಗಾಭಿನಂದನ ಕನ್ನಡ ಸಂಭಾವನಾ ಗ್ರಂಥಗಳು 1994, ಸೇಡಿಯಾಪು ಪ್ರಶಸ್ತಿ 2001, ಪರಮದೇವ ಪ್ರಶಸ್ತಿ 2003, ತಿರುಪತಿ ಕೇಂದ್ರೀಯ ವಿದ್ಯಾಲಯದಿಂದ ಮಹಾಮಹೋಪಾಧ್ಯಾಯ ಪದವಿ 2003, ದರ್ಭಾಂಗ ಸಮೃತ ವಿಶ್ವವಿದ್ಯಾಲಯದಿಂದ ವಿದ್ಯಾವಾರಿಧಿ ಗೌರವ ಡಿಲಿಟ್ 2003, DVG ಸ್ಮಾರಕ ಸನ್ಮಾನ 2005. ಆವತ್ತವ್ರಿಗಾದ ಸಂತೋಷ ನೀವು ನೋಡಬೇಕಾಗಿತ್ತು. ಇನ್ನು ಯಾವ ಪ್ರಶಸ್ತಿನೂ ಇಲ್ಲ, DVG ಸನ್ಮಾನ ನನಗೆ ಅಷ್ಟು ಸಾಕು ಅಂತ ಹೇಳಿದರು ಅವರು. ಇನ್ನು ಯಾವ ಪ್ರಶಸ್ತಿನೂ ಬೇಡ ನನಗೆ, ಬಂದಿರೋದು ಅಗಣ್ಯ, ಅದು ಇದು ನಿಜವಾಗಿರ್ತಕ್ಕಂಥದ್ದು. DVG ಪ್ರಶಸ್ತಿ ಬಂತಲ್ಲ, ಅಷ್ಟು ಸಾಕು ಅಂತ ಹೇಳಿದರು ಅವರು. ಅಮೇರಿಕನ್ ಹಿಂದೂ ವಿಶ್ವವಿದ್ಯಾಲಯ ತಯಾರಿಸಿದ ಸಂದರ್ಶನ 2007. ಇನ್ನು ಶರ್ಮರು ತಮ್ಮ ಅಧಿಕಾರ ಕ್ಷೇತ್ರಗಳಾದ ಸಾಹಿತ್ಯ, ವ್ಯಾಕರಣ, ದರ್ಶನ ಕುರಿತಂತೆ ಗದ್ಯ ಪದ್ಯ ರೂಪದಲ್ಲಿ ಸಂಸ್ಕೃತ ಕನ್ನಡ ಭಾಷೆಗಳಲ್ಲಿ ಸ್ವೀಯ ರಚನೆ, ಅನುವಾದ, ವ್ಯಾಖ್ಯಾನ, ವಿಶ್ಲೇಷಣೆ, ಪಾಠ್ಯ, ಸಂಗ್ರಹ ನಿರೂಪಣೆ, ವಿಮರ್ಶೆ, ಚರಿತ್ರೆ, ಜೀವನ ಚರಿತ್ರೆ, ಗ್ರಂಥ ಪರಿಷ್ಕರಣ, ಗ್ರಂಥ ಸಂಪಾದನೆ, ಗ್ರಂಥ ಮುನ್ನುಡಿ ಮುಂತಾದ ಪ್ರಕಾರಗಳಲ್ಲಿ 60ಕ್ಕೂ ಹೆಚ್ಚಾಗಿ ಗ್ರಂಥಗಳನ್ನು ನಿರ್ಮಿಸಿದ್ದಾರೆ. ಇದಲ್ಲದೆ ವಿವಿಧ ವಿಷಯಗಳನ್ನು ಕುರಿತಂತೆ 100 ಮೌಲಿಕ ಲೇಖನಗಳನ್ನು ಬರೆದಿದ್ದಾರೆ. ಇವರ ವಾಂಗ್ಮಯದಲ್ಲಿ ಮಕ್ಕಳ ಸಾಹಿತ್ಯದಿಂದ ಮೊದಲುಗೊಂಡು ಪ್ರೌಢ ಪಂಡಿತರಿಗಷ್ಟೇ ತಿಳಿಯಬಲ್ಲ ವಿದ್ವದ್ ಔಷಧಗಳವರೆಗೆ ಹಲವು ಬಗೆಯ ಹರಿವುಗಳು ನಮಗೆ ಕಾಣಸಿಗುತ್ತದೆ. ಸರ್ವತ್ರ ಶ್ರೀಯುತರ ಪ್ರಸನ್ನ ಗಂಭೀರ ಸರಸ್ವತಿಯ ಸಾರವತ್ತಾದ ವಿಲಾಸ ನಾವು ಅನುಭವಿಸಬಹುದು. ಆಚಾರ್ಯ ಶಂಕರರದು ಪ್ರಸನ್ನ ಗಂಭೀರ ಶೈಲಿಯಾದರೆ ಇವರ ಅನುವಾದವೂ ಕೂಡ ಪ್ರಸನ್ನ ಗಂಭೀರವೇ. ಅದಕ್ಕೆ ಮುಂದೆ ಬರ್ತೀನಿ ನಾನು. ಶರ್ಮರ ಯಾವುದೇ ಬರಹವನ್ನು ಸೂಚಿಸಬೇಕೆಂದರೆ ಅತಿಶಯವಾಗದು. ಅವರದು ಬೆಳಕಿನ ಬರಹ ಬರಿಯ ಬೆಳಗಿನ ಬರಹ ಅಲ್ಲ, ತಿಳಿವಿನ ಬರಹ, ತೊಳಲಾಟದ ಬರಹವಲ್ಲ. ಸಂಸ್ಕೃತ ಕೃತಿಗಳು ಮೊದಲೆತ್ಕೋತ ಭಾಷಾಂತರ ಪಾಠ ಕಿರುಹೊತ್ತಿಗೆ ಶರ್ಮರ ಮೊಟ್ಟ ಮೊದಲ ಪ್ರಕಟಿತ ಕೃತಿ. ಸಂಸ್ಕೃತ ಕನ್ನಡ ಭಾಷಾಂತರಗಳ ಬಗೆಯನ್ನು ತಿಳಿಸಿ ಹೇಳುವ ಶಾಲೋಪಯೋಗಿ ಪಠ್ಯಗ್ರಂಥ. ಈಗ ಭಾಷಾಂತರ ಪಾಠಕ್ಕೆ ಕೊಟ್ಟರೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ಅಧ್ಯಾಪಕನಾಗಿ ನಾನು ಅನುಭವಿಸ್ತಾ ಇದ್ದೀನಿ.
ಒಬ್ಬರು ವಿದ್ಯಾರ್ಥಿಗಳು ಭಾಷಾಂತರ ಮಾಡಿ ಅಂತ ಕೊಟ್ಟಾಗ ಏಕಃ ಕೋತಿರಾಜ ಮರಸ್ಯ ಬುಡೆ ನದ್ಯಾ ದಡೆ ಫಲಂ ಪ್ಲಕ್ತ್ವ ಈಟಯಾಮಾಸ, ಈ ತರಹ ಭಾಷಾಂತರ ಮಾಡಿದರೆ ನನಗೆ ಬರೋ ಅಲ್ಪ ಸ್ವಲ್ಪ ಸಮೃದ್ಧವನ್ನು ಮರ್ತು ಹೋಗ್ತಾ ಇತ್ತು. ಅದಕ್ಕೆ ಭಾಷಾಂತರ ಪಾಠವನ್ನೇ ಕಿತ್ತಾಕ್ಬಿಟ್ವಿ ಸಿಲೆಬಸ್ಸಿಂದ. ಇನ್ನು ನಮಗೆ ಬರೋ ಎಲ್ಲಿ ಅರ್ಥ ಸ್ವಲ್ಪ ಸಮೃದ್ಧವಾಗಿ ಮರ್ತು ಹೋಗುತ್ತೋ ಅಂತ. ಸೊ ನೋಡಿ, ಭಾಷಾಂತರ ಪಾಠಗಳು ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಆ ಮಕ್ಕಳ ವಯಸ್ಸಿನಲ್ಲಿ. ಅವರಿಗೆ ಗೊತ್ತಾಗಬೇಕು, ಎರಡು ಭಾಷಾಂತರ ಮಾಡಬೇಕಾದ್ರೆ ಮೂಲ ಭಾಷೆ ಮೇಲೆ ಎಷ್ಟು ಅಧಿಕಾರ ಇರಬೇಕೋ, ಯಾವ ಭಾಷೆಗೆ ನೀವು ಮಾಡ್ತೀರೋ ಅದ್ರ ಮೇಲೂ ಅಧಿಕಾರ ಇರಬೇಕು. ಎರಡೂ ಭಾಷೆಗಳ ಪಾಂಡಿತ್ಯ ಇರೋರು ಮಾತ್ರವೇ ಉತ್ತಮ ಭಾಷಾಂತರಕಾರರಾಗೋದಕ್ಕೆ ಸಾಧ್ಯ. ಅದಕ್ಕೆ ಜ್ವಲಂತ ನಿದರ್ಶನ ಅಂದರೆ ರಂಗನಾಥ ಶರ್ಮರ ಎಲ್ಲ ಅನುವಾದಗಳು. ನೀವು ಯಾವುದೇ ಅನುವಾದ ತೆಗೆದುಕೊಳ್ಳಿ, ಮೂಲಕ್ಕೆ ಎಷ್ಟು ಅನುಗುಣವಾಗಿರುತ್ತೆ ಭಾಷಾಂತರ ಅಂದರೆ, ಒಂದು ಪೆಡಿಸಿರೋದಿಲ್ಲ, ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಪದ ಇರೋದ, ಓದಿಸ್ಕೊಂಡು ಹೋಗುತ್ತೆ ಆಬಾಲ ವೃದ್ಧರಿಗೆ. ಅದು ನಿಜವಾಗಿರ್ತಕ್ಕಂತಹ ಭಾಷಾಂತರಕಾರರಿಗೆ ಇರಬೇಕಾಗಿರ್ತಕ್ಕಂಥ ಶೈಲಿ ಅದು. ಅದು ಎಷ್ಟು ಚೆನ್ನಾಗಿ ಒಗ್ಗಿದೆ ಶರ್ಮರಿಗೆ ಅಂದರೆ ಅದು ಓದೋರು ನಿಮಗೆಲ್ಲ ಗೊತ್ತೇ ಇದೆ ಅದರ ಬಗ್ಗೆ. ಇನ್ನು ಎರಡನೇ ಕೃತಿ ಸಂಹೃತನಾಮ ದೈವಿ ವಾಕ್. ಇದು ಪುಸ್ತಿಕೆಯ ಗಾತ್ರದಲ್ಲಿ ಕಿರಿದಾದರೂ ಕೂಡ ಗುಣದಲ್ಲಿ ಬಹಳ ಹಿರಿದಾದದ್ದು. ಕೇವಲ 30 ಪುಟಗಳ ಈ ಹೊತ್ತಿಗೆಯಲ್ಲಿ ಅತ್ಯಂತ ಸಮರ್ಥವಾಗಿ ಭಾರತೀಯ ಪಾರಂಪರಿಕ ಶಾಸ್ತ್ರದೃಷ್ಟಿಯಿಂದ ಸಹೇತುಕವಾಗಿ ಸಂಹೃತ ವಾಣಿಯನ್ನು ಅಪೌರುಷೇಯ ಎಂದು ಪ್ರತಿಪಾದಿಸಿರ್ತಕ್ಕಂಥದ್ದು ಅತ್ಯಂತ ಗಮನಾರ್ಹ. ಇನ್ನು ಮುಂದಿಂದು ಗುರು ಪರಂಪರಾ ಚರಿತಂ. ರಂಗನಾಥ ಶರ್ಮರು ತಮ್ಮ ಹಾಗೂ ತಮ್ಮ ಕುಟುಂಬದ ತತ್ವಚಿಂತನ ದೀಕ್ಷಾದಾತೃಗಳಾದ ಬಳ್ಳಾರಿಯ ನರಹರಿ ಗುರುಗಳ, ಅವರ ಹಿಂದಿನ 4-5 ಜನ ಗುರುಗಳ ವಿವರಗಳನ್ನು ಸರಳ ಸಂಕ್ಷೇಪವಾಗಿ ನೀಡುವ ಅನುಷ್ಟು ಶ್ಲೋಕಗಳ ಪುಟ್ಟ ರಚನೆ. ಇಲ್ಲಿ ಸಂಪ್ರದಾಯಕ್ಕೆ ಅವರು ಎಷ್ಟು ಬೆಲೆ ಕೊಡ್ತಾರೆ ಅಂತ ಹೇಳಿದರೆ, ಮುಖ್ಯವಾಗಿ ಆಚಾರ್ಯ ಶಂಕರರು ಕೂಡ ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಮಂತ್ರವಾಗಿರ್ತಕ್ಕಂತಹ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಎಂಬತಕ್ಕಂಥ ಮಂತ್ರಕ್ಕೆ ಅವರ 16ನೇ ವಯಸ್ಸಿನಲ್ಲಿ ಬರೆದ ಪ್ರಸನ್ನ ಗಂಭೀರ ಭಾಷ್ಯದ 2ನೇ ಸಾಲಲ್ಲಿ ಹೇಳ್ತಕ್ಕಂಥ ಮಾತೇನು ಅಂದರೆ, ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಅಂತ. ಯಾರಿಗೆ ಸಂಪ್ರದಾಯ ಗೊತ್ತಿಲ್ಲದೆ ಸ್ವಬುದ್ಧಿಯಿಂದ ಶಾಸ್ತ್ರ ಓದ್ತಾರೋ ಅವ್ರು ಮೂರ್ಖರೇ ಸರಿ ಅಂತ. ಪಾರಂಪರಿಕವಾಗಿ ಸಂಪ್ರದಾಯವಾಗಿ ಗುರುಮುಖೇನಾನೇ ಅಧ್ಯಯನ ಆಗಬೇಕು ವೇದಾಂತ. ಎಷ್ಟೇ ಬುದ್ಧಿವಂತರಾದರೂ ಕೂಡ ಅವರು ಓದಬಾರ್ದು. ಅದಕ್ಕೆ ಇರತಕ್ಕಂಥದ್ದು ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ, ಪರಶುರಾಮರ ಕಲ್ಪಸೂತ್ರ. ಯಾರಿಗೆ ಸಂಪ್ರದಾಯದಲ್ಲಿ ವಿಶ್ವಾಸ ಇರುತ್ತೋ ಅವರಿಗೆಲ್ಲವೂ ಸಿದ್ಧವಾಗತ್ತೆ ಅಂತ. ಅದು ನಿಜವಾಗಿ ನಮ್ಮಲ್ಲಿ ಇರ್ತಕ್ಕಂಥ ನೋಡಿ, ಯಾವುದೇ ಗ್ರಂಥ ಆರಂಭ ಆಡಬೇಕಾದರೂ ಕೂಡ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಶ್ಲೋಕಗಳನ್ನು ಹೇಳ್ಕೊಂಡೇ ನಾವು ಹೇಳ್ತಕ್ಕಂಥದ್ದು. ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನೀಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರ ಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾಗತೋಸ್ಮಿ. ಪಾರಂಪರಿಕ ಶ್ಲೋಕ ಹೇಳಿದೆ ನೀವು ಅದು ಹೇಳೋ ಹಾಗಿಲ್ಲ ಶಾಸ್ತ್ರವನ್ನು. ಶಾಸ್ತ್ರ ಮರ್ಯಾದೆ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಅವರಿಂದ ತಾನೇ ನಾನು ಪಡ್ಕೊಂಡಿರೋ ಶಾಸ್ತ್ರ. ಅವ್ರ ಹೆಸರನ್ನು ಸ್ಮರಣೆ ಮಾಡ್ಕೋತಾ ಹೋದರೆ ಎಂಥ ಕೃತಜ್ಞತೆ ಆಗತ್ತೆ ನೋಡಿ. ಅದಕ್ಕೇ ಆ ಪರಂಪರೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಯಾವಾಗಲೂ ಕೂಡ. ಇದಾದ ಮೇಲೆ ಶಂಕರ ಚರಿತಾಮೃತಂ. ಇದು ನೋಡಿ, ಹೆಸರೇ ಸೂಚಿಸುವಂತೆ ಶಂಕರ ಭಗವತ್ಪಾದರ ಜೀವನ ಸಾಧನೆಗಳನ್ನು ಸರಳ ಉದಾರ ಶೈಲಿಯಲ್ಲಿ ಕಟ್ಟಿಕೊಡುವ 240 ಅನುಷ್ಟು ಶ್ಲೋಕಗಳ ಒಂದು ಕಥನ ಕಾವ್ಯ. ಶಂಕರ ಚರಿತಾಮೃತಂ ಬರೆಯೋದಕ್ಕೆ ನಾನು ಆಗಲೇ ನಿಮಗೆ ಹಿನ್ನೆಲೆ ಹೇಳಿದ್ದೀನಿ. ಅವರು ಹುಟ್ಟಿರ್ತಕ್ಕಂಥ ದಿನಾಂಕ ಅದು ಮುಖ್ಯವಾಗಿ ಔಚಿತ್ಯಪೂರ್ಣವಾಗಿರ್ತಕ್ಕಂಥದ್ದು. ಇಲ್ಲಿ ಸರಳವಾದ ರೂಪಕಗಳ, ಉಪಮೆಗಳ, ಅತಿಶಯೋಕ್ತಿಗಳ ಹುಬ್ಬುಗಂಟಿದೆ. ಅಂತೆಯೇ ಆಗಾಗ ಶ್ರುತಿ ಶೋಭ ಪುರಸ್ಕರವಾದ ಆದಿಪ್ರಾಸ ಅಂತ್ಯಪ್ರಾಸಗಳು ಕೂಡ ಅನುರಣಿಸುತ್ತದೆ. ನಿಮಗೆ ಕೇವಲ 4 ಮಾತ್ರ ಉದಾಹರಣೆ ಕೊಡ್ತೀನಿ. 240ರಲ್ಲಿ 10ನೇ ಶ್ಲೋಕ ಮೊದಲೆತ್ಕೋತ. ಶಂಕರಾನುಗ್ರಹ ಜಾತಂ ಶಂಕರಾಂಶ ಸಮುದ್ಭವಂ ಪಿತಾ ಶಂಕರ ನಾಮ್ನಾತಂ ಯೋಜಯಾಮಾಸ ಶಾಸ್ತ್ರವಿತ್. ನೋಡಿ, ಕೆಲವು ಕಡೆ ಆದಿಪ್ರಾಸ ಬರುತ್ತೆ, ಕೆಲವು ಕಡೆ ಅಂತ್ಯಪ್ರಾಸ ಬರುತ್ತೆ. ಶರ್ಮರ ವೈಶಿಷ್ಟ್ಯ ಅಂದರೆ ಎಲ್ಲ ಪಾದಗಳಲ್ಲೂ ಪ್ರಾಸ ಬರುತ್ತೆ, ಸರ್ವಪ್ರಾಸ. ಇದು ಅದ್ಭುತವಾಗಿರ್ತಕ್ಕಂಥ ಕಲೆ. ಯಾಕೆ ಅಂತ ಹೇಳಿದ್ರೆ, ಕವಿಗಳಿಗೆ ಈ ರೀತಿ ಬರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಕವಿಗಳಿಗೆ ಮಾತ್ರ ಬರುತ್ತೆ ಹೊರತು
ನಾನು ಕವಿತ್ವ ಬರಿತೀನಿ ಅಂತ ಹೋದರೆ ಬರೋದಿಲ್ಲ. ಯಾವಾಗಲೂ ಕೂಡ ಪೋಯಟ್ಸ್ ಆರ್ ಬಾರ್ನ್ ಆ್ಯಂಡ್ ನಾಟ್ ಮೇಡ್. ಯು ಕ್ಯಾನ್ ಮೇಕ್ ಎ ಪೋಯಟ್. ಅದು ಸಹಜವಾಗಿ ಬರಬೇಕು, ಆ ಕವಿತ್ವ ಎಂಬತಕ್ಕಂಥದ್ದು. ಈ ಪೊಯಟ್ರಿ ಡಸ್ ನಾಟ್ ಕಮ್ ಆ್ಯಸ್ ನ್ಯಾಚುರಲಿ ಆಸ್ ಎ ಫ್ಲವರ್ ಟು ಎ ಟ್ರೀ, ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್. ಕೀಟ್ಸ್ ಹೇಳ್ತಾನೆ, ಎಷ್ಟು ಸಹಜವಾಗಿ ಗಿಡಕ್ಕೆ ಹೂವು ಅನ್ನೋದು ಬರುತ್ತೋ ಅಷ್ಟೇ ಸಹಜವಾಗಿ ಕವಿಯಾದವನಿಗೆ ಕವಿತ್ವ ಎಂಬತಕ್ಕಂಥದ್ದು ಬರಬೇಕು ಅಂತ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಷನಾಶಕಂ ನಮಾಮಿತಂ ವಿನಾಯಕಂ ನತೇತರಾಕಿ ಭೀಕರಂ ನವೋದಿತಾರ್ಕಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾದಿಕಾಪದುದ್ದರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕ ಶಂಕರಂ ನಿರಸ್ತ ದೈತ್ಯ ಕುಂಜರಂ ದರೇತರೋದರಂ ವರಂ ವರೇಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶ ಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೇ ಪುರಾಣವಾರಣಂ ನಿತಾಂತಕಾಂತ ದಂತಕಾಂತ ಮಂತಕಾಂತ ಕಾತ್ಮಜಂ ಅಚಿಂತ್ಯರೂಪ ಮಂತಹೀನ ಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇಕಮೇವ ಚಿಂತಯಾಮಿ ಸಂತತಂ. ದಟ್ ಇಸ್ ಪೊಯಿಟ್ರಿ. ಬಂದರೆ ಆ ತರಹ ಬರಬೇಕು ಶಂಕರದು. ಇಲ್ಲಿ ನೋಡಿ, ಅದು ಶಂಕರರ ಕವಿತ್ವ. ಶರ್ಮರ ಕವಿತ್ವ ನೋಡಿ ಇಲ್ಲಿ. ಮಂಗಲಂ ವಿತರತ್ವೀಶೋ ಮಂಗಲಂತೆ ಗುರುರ್ಮಮ ಅಹಂ ಮಂಗಲಮಾಶಾಸೆ ತವಸ್ತ ಸರ್ವಮಂಗಲಂ. ಪರಮಾತ್ಮನು ನಿನಗೆ ಮಂಗಳವನ್ನು ನೀಡಲಿ, ನನ್ನ ಗುರುಗಳು ನಿನಗೆ ಮಂಗಳವನ್ನು ಉಂಟು ಮಾಡಲಿ, ನಾನು ನಿನಗೆ ಮಂಗಳವಾಗಲೆಂದು ಹಾರೈಸುತ್ತೇನೆ. ಶಂಕರ, ಸರ್ವತೋಭದ್ರವಾದ ಮಂಗಳ ನಿನಗಾಗಲಿ. ಅವ್ರದ್ದೇ ಭಾಷಾಂತರ, ನನ್ನ ಭಾಷಾಂತರ ಅಲ್ಲ. ಮೂರನೇದು 86ನೇ ಶ್ಲೋಕ. ವ್ಯೂಢ ದೃಷ್ಟಾಂತ ಯುಕ್ತಾಡ್ಯಂ ಗೂಢ ಸೂತ್ರಾರ್ಥ ದೀಪಕಂ ಪ್ರೌಢ ವ್ಯಾಖ್ಯಾನ ವಸ್ತೋಭ್ಯಂ ಗಾಢಾಜ್ಞಾನ ತಮೋನುದಂ. ನೋಡಿ ಹೇಗಿದೆ ಶಬ್ದ. ವ್ಯೂಢ, ಗೂಢ, ಪ್ರೌಢ, ಗಾಢ. ಪ್ರತಿಯೊಂದು ಒಂದು ಪದಕ್ಕೂ ಕೂಡ ಪ್ರಾಸ ನೋಡಿ ಎಷ್ಟು ಅದ್ಭುತವಾಗಿದೆ. ಈ ಸೂತ್ರ ಭಾಷ್ಯವು ಆರಿಸಿ ತೆಗೆದು ಜೋಡಿಸಿದ ದೃಷ್ಟಾಂತಗಳಿಂದಲೂ ಯುಕ್ತಿಗಳಿಂದಲೂ ಪುಷ್ಕಲವಾದದ್ದು. ಶಾರೀರಿಕ ಸೂತ್ರಗಳಲ್ಲಿರುವ ರಹಸ್ಯ ಅರ್ಥಗಳನ್ನು ಬೆಳಗಿಸತಕ್ಕದ್ದು. ಉತ್ತಮ ಕಾವ್ಯದಂತೆ ರಮಣೀಯವಾದದ್ದು. ಗಾಢವಾದ ಅಜ್ಞಾನ ಎಂಬ ಕತ್ತಲೆಯನ್ನು ತೊಡೆದು ಹಾಕತಕ್ಕದ್ದು. ಕೊನೇ ಶ್ಲೋಕ ನೋಡಿ. ನಮಸ್ತೆ ಶಂಕರಾಚಾರ್ಯ ಭಗವತ್ಪಾದಮೂರ್ತಯೇ ದಿಗಂತಾಕ್ರಾಂತ ಶುಭ್ರಶ್ರೀ ಚಂದ್ರಿಕಾ ಸ್ವಚ್ಛಕೀರ್ತಯೇ ನಮೋಸ್ತು ಗುರವೇ ತುಭ್ಯಂ ಯೇನ ವೇದಾಃ ಸುರಕ್ಷಿತಾಃ ಯೇನ ಭಾರತದೇಶೋಯಂ ಏಕರಾಷ್ಟ್ರೀಕೃತ ಸ್ವಯಂ 32 ವತ್ಸರಾದರ್ವಾಗ್ ಈದೃಕ್ತೆ ಕೃತಿವೈಭವಂ ಸರ್ವಜ್ಞ ಶಂಕರೋಸಿ ತ್ವಾಂ ನಮಸ್ಕುರ್ಮೋ ಯಥಾಬಲಂ. ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಸ್ವರೂಪರಾಗಿ ವಿರಾಜಿಸುವ ನಿಮಗೆ ನಮಸ್ಕಾರ. ಶುಭ್ರವಾದ ಬೆಳದಿಂಗಳಿನಂತೆ ಸ್ವಚ್ಛವಾದ ನಿಮ್ಮ ಕೀರ್ತಿಯು ಸಕಲ ದಿಗಂತರವರೆಗೆ ಹರಡಿಕೊಂಡಿದೆ. ವೇದಗಳನ್ನು ಸಂರಕ್ಷಿಸಿದ ಗುರುಗಳಾದ ನಿಮಗೆ ನಮಸ್ಕಾರ. ನಿಮ್ಮ ಪ್ರಯತ್ನದಿಂದ ಈ ಭಾರತ ದೇಶ ಏಕರಾಷ್ಟ್ರವಾಗಿ ತಾನೇ ಕೂಡಿಕೊಂಡಿದೆ. ನಿಮ್ಮ 32ನೇ ವರ್ಷ ವಯಸ್ಸಿನ ಒಳಗೆ ಇಷ್ಟು ಅಗಾಧವಾದ ಕಾರ್ಯವೈಭವವನ್ನು ಮೆರೆಸಿ ನಮ್ಮನ್ನು ಬಿಟ್ಟು ಅಗಲಿದ್ದೀರ. ಓ ಜಗದ್ಗುರುಗಳೇ, ನೀವು ಸರ್ವಜ್ಞನಾದ ಶಂಕರರೇ ಆಗಿದ್ದೀರಿ. ನಿಮಗೆ ಯಥಾಶಕ್ತಿಯಾಗಿ ಅಡ್ಡಬಿದ್ದು ನಮಸ್ಕರಿಸುತ್ತೇನೆ. ಇದು ಶಂಕರ ಚರಿತಾಮೃತಮಲ್ಲಿ ರಂಗನಾಥ ಶರ್ಮರು ಅವ್ರದ್ದೇ ಶ್ಲೋಕ, ಅವ್ರದ್ದೇ ಭಾಷಾಂತರ ತಮ್ಮ ಮುಂದೆ ನಾನು ಇಟ್ಟಿರ್ತಕ್ಕಂಥದ್ದು. ಇನ್ನು ಮುಂದೆ ಕುಸುಮಾಂಜಲಿ ನೋಡಿ. ಕುಸುಮ ಅಂದರೆ ಹೂವು, ಅಂಜಲಿ ಮುದ್ರಾ ಅನ್ನೋದು ರಾಮಾನುಜಾಚಾರ್ಯ ಮುದ್ರಾ, ಚಿನ್ಮುದ್ರಾ ಅನ್ನೋದು ಶಂಕರರದು, ಅಂಜಲಿ ಮುದ್ರಾ ಅನ್ನೋದು ರಾಮಾನುಜಾಚಾರ್ಯರದು, ಕರ್ತರಿ ಮುದ್ರಾ ಅನ್ನೋದು ಮಧ್ವಾಚಾರ್ಯರದು. ಮುದ್ರಾಸ್ ಅಕಾರ್ಡಿಂಗ್ ಟು 3 ಆಚಾರ್ಯಾಸ್ ಅಂತ ಮಾತಾಡಿದ್ರೆ ಅದೇ ಒಂದು ಲೆಕ್ಚರ್ ಆಗಿಬಿಡುತ್ತೆ. ಇವತ್ತು ನಾನು ಅದಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಕುಸುಮಾಂಜಲಿ, ಅಂಜಲಿ ನೋಡಿ. ಡಾನ್ಸರ್ಸ್ಗಿರ್ತಕ್ಕಂಥದ್ದೇ ಅಂಜಲಿ. US ಕೃಷ್ಣರಾವ್, ಚಂದ್ರಭಾಗಾದೇವಿ ಹಳಬರಿಗೆಲ್ಲ ಗೊತ್ತು. ಡಾನ್ಸಿಂಗ್ ಕಪಲ್ ಅಂದರೆ 50 ವರ್ಷದ ಹಿಂದೆ ದೇ ಆರ್ ವರ್ಲ್ಡ್ ಫೇಮಸ್. ಅವ್ರಿಗಿಬ್ಬರು ಮಕ್ಕಳು, ಶಿವದೇವ್, ಜಯದೇವ್ ಅಂತ. ಜಯದೇವ್ ಮಗಳ ಹೆಸರು ಅಂಜಲಿ ಅಂತ. ಶಿ ಈಸ್ ಎ ಡಾನ್ಸರ್ ಇನ್ ಲಂಡನ್ ಥಿಯೇಟರ್ ನಾವು. ಇರಲಿ, ಅಂಜಲಿ ಅನ್ನೋದಕ್ಕೆ ಹೇಳಿದೆ ನಿಮಗೆ ವಿವರಣೆ. ಕುಸುಮಾಂಜಲಿ ಶ್ರೀಯುತರ ಪ್ರಾಸ್ತಾವಿಕ ಪದ್ಯಗಳ ಸಂಗ್ರಹ. ಇದನ್ನು 23 ಶೀರ್ಷಿಕೆಗಳ ರಚನೆಗಳಾಗಿ ಕಾಣಬಹುದು. ದೇವತಾಸ್ತುತಿ, ಗುರುಸ್ತುತಿ, ದೇಶಭಕ್ತಿ ಸಂಕೀರ್ತನ ಮುಂತಾದವು ವಸ್ತು ವಿಚಾರಗಳು ಮುಖ್ಯವಾಗಿ. ಆದರೆ ಚೈತ್ರೋತ್ಸವ, ವರ್ಣಕಾಲ, ಮುಕ್ತಕಾನಿ, ಸಮಸ್ಯಾಪೂರ್ತಿ ವಿಭಿನ್ನ ರೀತಿಯಲ್ಲಿದ್ದು ಶುದ್ಧ ಕಾವ್ಯ ರಸಿಕರ ಆಸ್ವಾದಕ್ಕೆ ಸಲ್ಲುವಂತಹದ್ದು. ಐಕಮತ್ಯವನ್ನು ಕುರಿತಂತೆ ಹೇಳುವಾಗ
ಶ್ರೀಯುತರ ಕವಿತಾ ದೃಷ್ಟಿ ಕಮನೀಯವಾಗಿದೆ. ಈಗ ನೋಡಿ, ಫ್ಯಾಷನ್ ಆಗಿಬಿಟ್ಟಿದೆ ಎಲ್ಲರೂ ಕೂಡ. ನ್ಯಾಷನಲ್ ಇಂಟಿಗ್ರೇಷನ್ನು ಎಲ್ಲವೂ ಕೂಡ. ನಮ್ಮಲ್ಲಿ ಇದ್ದಿದ್ದು ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ನು, ಬರೀ ನ್ಯಾಷನಲ್ ಇಂಟಿಗ್ರೇಷನ್ ಅಲ್ಲ. ಈಗ ನಾವು ಹೊಸದಾಗಿ ಅದನ್ನೇನು ಹುಟ್ಟಾಕಬೇಕಾಗಿಲ್ಲ. ಅಯಂ ಹಿಂದೂ ಕ್ರೈಸ್ತೋ ಯವನ ಇತಿ ಭೇದ ಅಪಸರತು ಧ್ರುವಂ ರಾಷ್ಟ್ರಂ ನೇತುಂ ಪ್ರಗತಿಪರಂ ಐಕ್ಯಂ ವಿಜಯತೆ ಅಪಾಂ ವ್ಯೂಹಶ್ಚೈಕಶ್ಚಲಯತಿ ಮಹದಂತ್ರಮಪಿ ತತ್ ಸಮೇಷಾಂ ಚೈತನ್ಯಂ ವಹತಿ ಖಲು ರಾಷ್ಟ್ರ ಪ್ರವಹಣಂ. ಹಿಂದೂ ಇವನು, ಕ್ರಿಸ್ತ ಇವನು, ಮಹಮದೀಯ ಇವನು ಎನ್ನುತ್ತಾ ನಾಡಿನೊಳ್ಪಿನೊಳು ಭೇದವೇಕೆ? ಸರ್ವೈಕ್ಯವೊಂದೇ ಬಿತ್ತಿ ನೀರಧಾರೆಯೊಟ್ಟಾಗಿ ತಿರುಗುವುದು ಮಹಾಯಂತ್ರ ಕೂಡ ಎಲ್ಲ ಚೇತನಗಳಂತೆ ಸೇರಿಯೇ ನಡೆಸಬೇಕು ನಾಡ. ಅವ್ರದೇ ಭಾಷಾಂತರ, ಅವ್ರದೇ ಶ್ಲೋಕ, ಅವ್ರದೇ ಭಾಷಾಂತರ. ಇನ್ನು ಚಂದ್ರಂಗತೋ ಮಾನವ. ನೋಡಿ, ಮನುಷ್ಯ ಚಂದ್ರನ ಮೇಲೆ ಲ್ಯಾಂಡ್ ಆದಾಗ ಆಗ ಒಂದು ಏರ್ಪಡಿಸಿದ್ರು ವಿಶೇಷವಾಗಿ ಸಮಸ್ಯೆ ಅಂತ, ಚಂದ್ರಂಗತೋ ಮಾನವ ಅಂತ ಕೊಟ್ಟು ಒಬ್ಬೊಬ್ಬರು ಶ್ಲೋಕ ಬರೆಯೋದು, ಹೇಗೆ ಮಾನವ ಚಂದ್ರನ ಮೇಲೆ ಇಳಿದ ಅನ್ನೋ ದೃಷ್ಟಿಯಿಂದ. ಬಹುಶಃ ಮಾನವನು ಚಂದ್ರನ ಮೇಲೆ ಕಾಲೂರಿದ ತಾರುಣ್ಯದಲ್ಲಿ ಸುಧರ್ಮ ಸಂಸ್ಕೃತ ದಿನಪತ್ರಿಕೆಯಲ್ಲಿ, ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ ಪತ್ರಿಕೆಯಲ್ಲಿ 10 ಪೂರ್ಣಗಳು ಬೆಳಕಿಗೆ ಕಂಡವು. ಅದರಲ್ಲಿ ಶರ್ಮರದು ಕೂಡ ಒಂದು. ಶ್ರೀರಾಮ ಸುಬ್ರಹ್ಮಣ್ಯ ಸುಪ್ರಭಾತಗಳು ಪ್ರಾಯಿಕವಾಗಿ ಸ್ತುತಿ ಕಥೆ, ಮುಂಬೆಳಗಿನ ಸಾಮಾನ್ಯ ನೈಪಥ್ಯಗಳಿಂದ ಇದು ಕೂಡಿದೆ. ವಿಶೇಷ ಅಂದರೆ ಗೊಮ್ಮಟೇಶ್ವರ ಸುಪ್ರಭಾತ ಅವರು ಮಾಡಿರ್ತಕ್ಕಂಥದ್ದು 35 ಪದ್ಯಗಳ ಪ್ರಸನ್ನ ಗಂಭೀರ ರಚನೆ. ಹೆಸರೇ ಸೂಚಿಸುವಂತೆ ಸಾಂಪ್ರದಾಯಿಕ ಸುಪ್ರಭಾತ. ಮಾಲಿನಿ, ಹರಿಣಿ, ಪೃಥ್ವಿ, ಧೃತವಿಲಂಬಿತ, ಶಾರ್ದೂಲ ವಿಕ್ರೀಡಿತಾದಿ ವೃತ್ತಗಳಿಂದ ಕೂಡಿದ್ದು ವಸಂತ ತಿಲಕ ಅನುಷ್ಟು ಶ್ಲೋಕಗಳೇ ಹೆಚ್ಚಿನ ಸಂಖ್ಯೆ. ಆಮೇಲೆ ಬಾಹುಬಲಿ ವಿಜಯಂ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯ ಸಹಸ್ರಾಬ್ದ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ಪ್ರದರ್ಶನಕ್ಕೆಂದು ರಚಿತವಾದ ಸರಳ ಸುಂದರ ರೂಪಕ. 4 ಅಂಕಗಳ ಈ ಕಿರು ನೋಡುಗಬ್ಬವು ಪ್ರಾಯಿಕವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿದ್ದರೂ ಕೂಡ ದಶರೂಪಕ ಪ್ರಕಾರದ ಯಾವುದೊಂದು ಪ್ರಭೇದಕ್ಕೂ ಸ್ಪಷ್ಟವಾಗಿ ಸೇರುವುದಿಲ್ಲ. ಕಥೆಯಾದರೋ ಸುಪ್ರಸಿದ್ಧ. ಪ್ರಸ್ತಾವನೆಯಲ್ಲಿಯೇ ಜಿನಾಚಾರ್ಯ ಮತ್ತು ಪರಂಪರ ಕಾವ್ಯಗಳ ಋಣಿ ಎಂದು ಒಕ್ಕಣೆ ಸಿದ್ಧವಾಗಿದೆ. ಮೊದಲ 3 ಅಂಕಗಳಲ್ಲಿ ಭರತ ಬಾಹುಬಲಿ ಕಥಾನಕ, ಕಡೆಯ ಅಂಕವೊಂದರಲ್ಲಿ ಚಾಮುಂಡರಾಯ ಗೊಮ್ಮಟನನ್ನು ಇಂದ್ರಗಿರಿಯ ಮೇಲೆ ಕೆತ್ತಿಸಿದ ಪರಿ ಸಂಗ್ರಹವಾಗಿ ಬಂದಿದೆ. ಸರ್ವತ್ರ ಪ್ರಸಾದರಮ್ಯ ಓಜಸ್ವಿಯಾದ ಭಾಷೆ ವಿಸ್ತರಿಸಿದೆ. ಭರತ ಬಾಹುಬಲಿಗಳ ಪಾತ್ರಚಿತ್ರಣ ಸ್ಫುಟವಾಗಿದೆ. ಅನಂತರ ರಂಗನಾಥಶರ್ಮರ ಸಂಸ್ಕೃತ ನುಡಿಗಟ್ಟನ್ನು ಬಲ್ಲವರು, ಸವಿದು ಸಂತಸಗೊಂಡಂಥವರು. ಏಕಚಕ್ರಂ ಕೂಡ ಇಂಥದ್ದೇ ಒಂದು 4 ಅಂಕದ ಲಘುರೂಪಕ. ಇದರ ವಸ್ತು ಮಹಾಭಾರತದ ಆದಿಪರ್ವದಲ್ಲಿ ಬರತಕ್ಕಂತಹ ಬಕಾಸುರನ ವಧೆ. ಲೇಖಕರೇ ಇದನ್ನು ಛಾತ್ರೋಪಯೋಗಿತೆಯಾಗಿ ಸರಳ ಸಂಸ್ಕೃತ ವಾಣಿಯಲ್ಲಿ ಹೆಚ್ಚಿನ ಆಹಾರ್ಯಾದಿ ಅಪೇಕ್ಷೆ ಇಲ್ಲದೆ ಅಭಿನಯಿಸಲು ಯೋಗ್ಯವಾದಂತಹ ರೀತಿಯಲ್ಲಿ ಹೇಳಿದ್ದಾರೆ. ಸಂಸ್ಕೃತದ ಸರಳತೆಯಲ್ಲಿ ಎಂಥ ಶಕ್ತಿ ಇದೆ, ಸಹಜತೆಯಲ್ಲಿ ಎಂಥ ಸ್ವಾರಸ್ಯ ಇದೆ ಎಂದು ಇದು ಸಾಬೀತುಪಡಿಸುತ್ತದೆ. ಕವಿಯ ಶೈಲಿಗೆ 2 ಉದಾಹರಣೆಗಳು. ಶಕಟಪೂರಂ ಪೂರಯಿತ್ವ, ಸುಲಭವಾಗಿ ಅರ್ಥ ಆಗತ್ತೆ. ಒಂದು ಗಾಡಿ ತುಂಬ ತುಂಬಿ ಅನ್ನೋದಕ್ಕೆ ಶಕಟಪೂರಂ ಪೂರಯಿತ್ವ ನೋಡಿ, ಪೂರ ಮತ್ತೆ ಅಲ್ಲಿ ಸಹಜವಾಗಿ ಬರುತ್ತೆ ಅವರ ಶೈಲಿನಲ್ಲಿ ಆ ರೀತಿ. ನಹಿ ವ್ಯಾಗ್ರಹ ಹರಿಣೀಂ ಅನುಕಂಪಮಾನೋ ದೃಷ್ಟ. ಯಾವುದಾದ್ರೂ ಹುಲಿ ಒಂದು ಜಿಂಕೆಯನ್ನು ನೋಡಿ ಅನುಕಂಪೆಯನ್ನು ತೋರಿಸುತ್ತದೆಯೇ? ಅವಿಮೃಶ್ಯಕಾರಿ ಸ್ತ್ರೀಜನ. ಸಾಮಾನ್ಯವಾಗಿ ಹೆಂಗಸರು ಆತುರದಲ್ಲಿ ಕೆಲಸ ಮಾಡಿಬಿಡ್ತಾರೆ, ಯೋಚನೆ ಮಾಡೋದಿಲ್ಲ ಅಂತ. ಓಷ್ಠವು ಸ್ಫುರತ ಇವ ಅಗ್ರಜಸ್ಯ, ಬೈಬೇಕು ಅಂದ್ಬಿಟ್ಟು ತುಟಿ ಗಡಗಡಗಡ ಅಂತ ನಡುಗ್ತಾ ಇದೆ ಅಂತ. ಯಾರನ್ನಾದ್ರೂ ನಾವು ಬೈಯೋಕ್ಕೆ ಮುಂಚೆ ತುಟಿ ಅಲ್ಲಾಡುತ್ತೆ ನೋಡಿ, ಹಾಗೆ ಅದನ್ನು ಕೂಡ ಸೂಕ್ಷ್ಮವಾಗಿ ಅವರು ವರ್ಣನೆ ಮಾಡ್ತಾರೆ. ಪಶುಮಾರಂ ಮಾರಿತಃ ಬಕಾಸುರ, ಪಶುವನ್ನು ಹಿಡ್ಕೊಂಡು ಹೊಡೆದಾಕ್ಬಿಟ್ಟ ಅಂತ. ಪಶುಮಾರಂ ಮಾರಯಿತ್ವ, ಎಷ್ಟು ಸುಲಭವಾಗಿ ಅರ್ಥ ಆಗತ್ತೆ ನೋಡಿ. ಸಂಸ್ಕೃತ ಕ್ಲಿಷ್ಟತೆ ಅನ್ನೋದೇ ಇಲ್ಲ ಇಲ್ಲಿ. ಕನ್ನಡ ಗೊತ್ತಿರೋರಿಗೆಲ್ಲ ಕೂಡ ಓದಿಸ್ಕೊಂಡು ಹೋಗುತ್ತೆ ಅದು ಅನುವಾದಕ್ಕೆ ಇರತಕ್ಕಂಥದ್ದು. ಇನ್ನು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಜಾಗತಿಕ ಪ್ರಖ್ಯಾತದ ಪ್ರಗಲ್ಭ ವಿದ್ವಾಂಸರು, ಅಲಂಕಾರ ಶಾಸ್ತ್ರದ ಪ್ರಮಾಣ ಪುರುಷರು. ಅವರು ಈ ನಾಟಕದ ಬಗ್ಗೆ ಹೀಗೆ ಹೇಳ್ತಾರೆ: ಇಫ್ ದ ಥೀಮ್ ಆಫ್ ಗ್ಲಟನಿ ರೈಸಸ್ ದಿ ಕಾಮಿಕ್ ಸೆಂಟಿಮೆಂಟ್, ದ ಸೆಂಟಿಮೆಂಟ್ಸ್ ಆಫ್ ಕರುಣ, ಭಯಾನಕ, ರೌದ್ರ, ಅದ್ಭುತ ಹ್ಯಾವ್ ಬಿನ್ ಫುಲ್ಲಿ ನರಿಶ್ಡ್
and delineated in such a simple, succinct and scintillating style, all embroidered with tuneful verses, with homely maxims, that we begin to wonder if this is a play from the pen of Bhasa himself. ಇದು ಕೆ ಕೃಷ್ಣಮೂರ್ತಿಗಳು ರಂಗನಾಥ್ ಶರ್ಮರ ಶೈಲಿಯ ಬಗ್ಗೆ ಹೇಳಿರ್ತಕ್ಕಂಥ ಮಾತು. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ. ಅದಕ್ಕೆ ನಮ್ಮಲ್ಲಿರೋದು ಒಬ್ಬ ವಿದ್ವಾಂಸನ ಮಹತ್ತು ಇನ್ನೊಬ್ಬ ವಿದ್ವಾಂಸನಿಗೆ ಅರ್ಥ ಆಗತ್ತೆ ಹೊರತು ಬೇರೆಯವ್ರಿಗೇನು ಅರ್ಥ ಆಗತ್ತೆ ಅದು. ಆ ದೃಷ್ಟಿಯಿಂದಲೇ ಮುಂದೆ ನೋಡಿ, ಸಂವೃತ ಭಾಷಾಯಾಮ್ ವರ್ಣ ವಿವೇಕ ಅವರ ಮುಂದಿನ ಕೃತಿ. ಸಂವೃತ ವಾಣಿಯ ವರ್ಣಗಳ ವೈಶಿಷ್ಟ್ಯವನ್ನು, ಸ್ವರ ವ್ಯಂಜನಾದಿ ವಿಭಾಗಗಳ ಸ್ವಾರಸ್ಯವನ್ನು ಔಚಿತ್ಯವಾಗಿ ಇದು ನಿರೂಪಿಸುತ್ತದೆ. ಇನ್ನು ಸಾಂಪ್ರದಾಯಿಕಂ ಸಂವೃತ ಶಿಕ್ಷಣಂ, ಸಂವೃತವನ್ನು ಹೇಗೆ ಸಾಂಪ್ರದಾಯಿಕವಾಗಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಪಾಠಶಾಲಾ ಪದ್ಧತಿಯ ಕಾವ್ಯಶಾಸ್ತ್ರ ಪಾಠಕ್ರಮದ ಗುಣದೋಷಗಳನ್ನು ನಿಷ್ಪಾಕ್ಷಿಕವಾಗಿ ಈ ಗ್ರಂಥ ಒಕ್ಕಣಿಸುತ್ತದೆ. ಇನ್ನು ನಾವು ಕನ್ನಡ ಕೃತಿಗಳಿಗೆ ಬಂದರೆ ಲೌಕಿಕ ನ್ಯಾಯಗಳು, ಇದೊಂದು ಅಪೂರ್ವವಾಗಿರ್ತಕ್ಕಂಥ ಕೃತಿ. ತುಂಬ ಹಿಂದೆ ಕರ್ನಲ್ G.A. ಜೇಕಬ್ ಅವರು 3 ಸಂಪುಟಗಳಲ್ಲಿ ಹೊರತಂದಿದ್ದಂತಹ, ಇದೀಗ ಒಂದೇ ಸಂಪುಟವಾಗಿ ಮತ್ತೆ ಮುದ್ರಿತವಾಗಿರ್ತಕ್ಕಂತಹ ಲೌಕಿಕ ನ್ಯಾಯಾಂಜಲಿ ಎಂಬ ಸೊಗಸಾದ ಆಂಗ್ಲ ಗ್ರಂಥದ ಮಾದರಿಯಲ್ಲಿ ಇದು ರೂಪಿತವಾಗಿದೆ. ಇದರ ವಿಸ್ತೃತ ಆವೃತ್ತಿಯೇ ಸಂದರ್ಭ ಸೂಕ್ತಿ, ತದನಂತರ ಹೊರಬಂದದ್ದು. ಅದಾದಮೇಲೆ ಹೊಸಗನ್ನಡ ವ್ಯಾಕರಣ, ಕನ್ನಡ ಸಾಹಿತ್ಯ ಪರಿಷತ್ಗಾಗಿ ರಚಿತವಾದ ಸುಬೋಧ ಸುಂದರ ಗ್ರಂಥ. ತೀನಂಶ್ರೀಯವರ ಮಾಧ್ಯಮಿಕ ಕನ್ನಡ ವ್ಯಾಕರಣವನ್ನು ಹೋಲುವ ಈ ಕೃತಿ ಅದಕ್ಕಿಂತ ಉತ್ಕೃಷ್ಟ. ಹೇಳಿ ಕೇಳಿ ಕನ್ನಡ ಸಂಸ್ಕೃತ ವ್ಯಾಕರಣ ಶಾಸ್ತ್ರಗಳಲ್ಲಿ ಕೋವಿದರಾದ ಲೇಖಕರು ಇವರಾದುದರಿಂದ ನಿರ್ದಿಷ್ಟತೆಗೆ ಮಿಗಿಲಾದ ಆದ್ಯತೆ ಇಲ್ಲಿ ಸಂದಿದೆ. ಇನ್ನು ವ್ಯಾಕರಣ ಶಾಸ್ತ್ರದ ಪರಿವಾರ, ಅಸಾಧಾರಣ ಕೃತಿ ಇದು. ಕನ್ನಡ ಭಾಷೆಯ ವ್ಯಾಕರಣ ಅಂಶಗಳನ್ನು ಕುರಿತು ಗ್ರಂಥವಾದರೂ ಇಲ್ಲಿಯ ಎಷ್ಟೋ ಸಂಗತಿಗಳು ಎಲ್ಲ ಭಾಷೆಗಳ ವ್ಯಾಕರಣ ಅಧ್ಯಯನಕ್ಕೂ ಬೇಕಾಗಬಲ್ಲ ಒಲ್ಮೆಯನ್ನು ಹೊಂದಿದೆ. ವಿಶೇಷತಃ ಕಾರಕ ವಿಚಾರ ಇಲ್ಲಿ ವಿವೃತವಾದಂತೆ ಮತ್ತಾವ ದೇಶ ಭಾಷಾ ಗ್ರಂಥದಲ್ಲೂ ಕಾಣಸಿಗದು ಎಂದರೆ ಅತಿಶಯೋಕ್ತಿಯಲ್ಲ. ಇನ್ನು IBH ಕವಿಕಾವ್ಯ ಪರಂಪರೆ, ಅದರ 2ನೇ ನಾಗವರ್ಮ ಪುಸ್ತಕವಾಗಿ ಬರೆದ ಭಾರತೀಯ ಕಾವ್ಯಮೀಮಾಂಸೆಯ ಹಿನ್ನೆಲೆ ಎಂಬ ಲೇಖನ ಹೆಸರಿಗೊಂದು ಪ್ರಬಂಧ ಆದರೂ ಕೂಡ ಸ್ವತಂತ್ರ ಗ್ರಂಥವಾಗಬಲ್ಲ ಯೋಗ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ತದನಂತರ ನಾವು ನೋಡ್ತಕ್ಕಂಥದ್ದು ಪ್ರಸ್ತುತಕ್ಕೆ ಬರೋದಾದರೆ, ರಂಗನಾಥ್ ಶರ್ಮನಿಗೆ ಶ್ರೀಮದ್ ರಾಮಾಯಣ ಶಂಕರ ಭಗವತ್ಪಾದರ ವಿಚಾರಗಳು ಪರಮಪ್ರಿಯ. ಹೀಗಾಗಿ ಅವರ ಹೆಚ್ಚಿನ ಬರಹಗಳೆಲ್ಲ ಈ 2 ಅಂಶಗಳತ್ತೇ ವಾಲುವುದು ಆಶ್ಚರ್ಯದ ಸಂಗತಿ ಏನಲ್ಲ. ಶ್ರೀರಾಮ ರಾಮಾಯಣ ಸಂಬಂಧಿಯಾಗಿ ಅವರು ಬರೆದಿರ್ತಕ್ಕಂತಹ ಹಲವು ಸ್ವತಂತ್ರ ಕೃತಿಗಳ ಪೈಕಿ ಗುಣ ಗಾತ್ರಗಳಿಂದ ಗಣ್ಯವಾದದ್ದು ಶ್ರೀ ರಾಮಕಥಾ ಮಂಜರಿ. ಇದು ವಾಲ್ಮೀಕಿ ರಾಮಾಯಣದ ಸಂಗ್ರಹ ಅನುವಾದ ಸದೃಶ. ಹಿಂದೆ ಕುವೆಂಪು ಅವರು ರಚಿಸಿದ ಜನಪ್ರಿಯ ವಾಲ್ಮೀಕಿ ರಾಮಾಯಣ, ತಾಸು ಶಾಮರಾಯರು ಬರೆದ ವಚನ ರಾಮಾಯಣಗಳ ಸಾಲಿಗೆ ಸೇರಬಲ್ಲ ಈ ಕೃತಿ ಎರಡಕ್ಕಿಂತಲೂ ವಿಸ್ತೃತವೂ ಹೌದು. ಪ್ರಸನ್ನ ಗಂಭೀರ ಶೈಲಿಯ ಈ ಪುಸ್ತಕ ಮೂಲ ಬಾಹ್ಯ ಮೂಲ ವಿರುದ್ಧ ಸಂಗತಿಗಳನ್ನು ಏನನ್ನೂ ಸೇರಿಸದ ರುಜ್ವರ್ತ ಗ್ರಹಣ ಫಲರೂಪವಾದದ್ದು. ಇದಕ್ಕೆ ಸುದೀರ್ಘವೂ ಬೋಧಪ್ರದವೂ ಆದ ಮೌಲಿಕಾಂಶಗಳ ಮುನ್ನುಡಿಯನ್ನು ಶರ್ಮರೇ ಅನುಗ್ರಹಿಸಿದ್ದಾರೆ. ಇಲ್ಲಿ ವಿಶೇಷವಾಗಿ ರಾಮಾಯಣದ ಪಾತ್ರ ಪರಿಚಯ, ಪರಾಮರ್ಶೆ, ಶ್ರೀರಾಮನ ಮೇಲೆ ಹಲವರು ಆಧುನಿಕರು ಮಾಡಿರುವ ಆಕ್ಷೇಪಗಳ ನಿಶಿತ ವಿಮರ್ಶನಪೂರ್ವಕವಾದ ನಿರಾಸ ಗಮನಾರ್ಹ. ಇದನ್ನು ನಾಳೆದ್ದು ಕೊನೆಯ ದಿನದ ಉಪನ್ಯಾಸದಲ್ಲಿ ತಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದೆ ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ, ಇದು ಇಲ್ಲೇ ಸಂಬಂಧಪಟ್ಟಿರ್ತಕ್ಕಂಥದ್ದು. ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲೇ ನಡೆದಿರ್ತಕ್ಕಂಥ ಉಪನ್ಯಾಸ. ಇದರ ಬಗ್ಗೆ ಹೇಳಲೇಬೇಕು, ಅದನ್ನು ನಾನು ನಾಳೆ ಹೇಳ್ತೀನಿ. ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಚಿಕ್ಕದಾದರೂ ವಿಶಿಷ್ಟವಾದ ಗುಣಮಹಿತ ಕೃತಿ. ಹೆಸರೇ ಸೂಚಿಸುವಂತೆ ಶ್ರೀಮದ್ ರಾಮಾಯಣದಲ್ಲಿ ಆಗೀಗ ಮಿಂಚಿ ಮರೆಯಾಗುವ ಹಾಸ್ಯ ರಸೋತ್ಪಾದಕ ಸಂದರ್ಭಗಳನ್ನು ಈ ಕೃತಿ ಹೃದಯಂಗಮವಾಗಿ ವಿವೇಚಿಸುತ್ತದೆ. ಇನ್ನು ಶ್ರೀರಾಮಚಂದ್ರ, ಭಾಸ ಕಾಳಿದಾಸ ಭವಭೂತಿಗಳ ದೃಷ್ಟಿಯಲ್ಲಿ ಎಂಬ ಕಿರುಹೊತ್ತಿಗೆಯ ಸಂಸ್ಕೃತದ 3 ಮಹಾಕವಿಗಳ ಕಾವ್ಯ ನಾಟಕಗಳಲ್ಲಿ ಚಿತ್ರಿತವಾದ ರಾಮನ ವ್ಯಕ್ತಿತ್ವವನ್ನು ಸರಳ ಸುಂದರ ವಿಧಿಯಿಂದ ಇದು ಮನದಟ್ಟು ಮಾಡಿಕೊಡುತ್ತದೆ. ಭಾಸ ಮಹಾಕವಿಯ
ಪ್ರತಿಮಾ ಅಭಿಷೇಕ ನಾಟಕಗಳು, ಕಾಳಿದಾಸನ ರಘುವಂಶ, ಭವಭೂತಿಯ ಮಹಾವೀರ ಚರಿತ, ಉತ್ತರ ರಾಮಚರಿತಗಳಲ್ಲಿ ಮೂಡಿಬರುವ ರಘುರಾಮ ಹೇಗೆ ವಾಲ್ಮೀಕಿ ಮುನಿಗಳ ನಾಯಕನ ವ್ಯಾಖ್ಯಾನ ರೂಪ ಎಂಬುದನ್ನು ಭಾವಾರ್ದ್ರವಾಗಿ ಇದು ಬಣ್ಣಿಸುತ್ತದೆ. ಮಹಾಕವಿಗಳ ಇಂಗಿತವನ್ನರಿತು ಮಾಡಿರುವ ಈ ವಿವರಣೆ ರಾಮಭಕ್ತರಿಗೂ ಕಾವ್ಯಾನುಸಕ್ತರಿಗೂ ಏಕಕಾಲದಲ್ಲಿ ಆಪ್ಯಾಯ. ಮುಂದೆ ವಾಲಿ ವಧ ಪ್ರಸಂಗ. ವಾಲ್ಮೀಕಿ ರಾಮಾಯಣದ ಈ ಸಂದರ್ಭದಲ್ಲಿ ರಾಮ ನಡೆದುಕೊಂಡ ಬಗೆ ದೋಷರಹಿತವಾಗಿದೆ ಎಂಬುದನ್ನು ನಿರೂಪಿಸುವ ಪುಟ್ಟ ಪುಸ್ತಕ. ರಾಮಾಯಣದ ಯುಕ್ತಿಗಳನ್ನೇ ಆಧರಿಸಿ ಅಲ್ಲಿಯ ಘಟನೆಗಳ ಹಿಂದಿನ ವಿವರಣೆಗಳನ್ನೇ ನೀಡಿ ಧರ್ಮಶಾಸ್ತ್ರ, ದಂಡ ಸಂಹಿತೆ, ರಾಜನೀತಿಗಳಂತಹ ವಿದ್ಯೆಯಲ್ಲಿ ನೇಪಥ್ಯದಲ್ಲಿ ವಾಲಿಯ ವಧೆ ರಾಮನ ತಪ್ಪಲ್ಲ, ಅದು ವಾಲಿಗೆ ಶ್ರೀರಾಮನಿಂದಾದ ದಂಡನೆ. ಅಲ್ಲಿ ಯುದ್ಧ ನೀತಿ ಇಲ್ಲ, ಇರುವುದೆಲ್ಲ ಕಂಟಕ ಶೋಧನೆ ಎಂದು ಪ್ರತಿಪಾದಿಸುವ ಈ ಬರಹ ವೈಶಿಷ್ಟ್ಯ ಹಲವು ಬಗೆಯಾದುದು. ಇನ್ನು ಮುಂದೆ ವಾಲ್ಮೀಕಿ ರಾಮಾಯಣದ 4 ಪಾತ್ರಗಳು: ಸೀತೆ, ಭರತ, ಹನುಮಂತ, ವಿಭೀಷಣ. ಅವರ ವ್ಯಕ್ತಿತ್ವಗಳನ್ನು ರಾಮಾಯಣ ಅನುಸಾರವಾಗಿ ನಿರೂಪಿಸತಕ್ಕಂತಹ ಕಿರುಹೊತ್ತಿಗೆ. ಗ್ರಂಥ ಗಾತ್ರ ಕಿರಿದೇ ಆದರೂ ಎಲ್ಲ ಪಾತ್ರಗಳ ಚಿತ್ರಣವೂ ಕೂಡ ಸಮಗ್ರವಾಗಿ ಮೂಡಿಬಂದಿದೆ. ಮೂಲವನ್ನು ವಿಪುಲವಾಗಿ ಉಲ್ಲೇಖಿಸುತ್ತಾ, ಬಗೆ ಬಗೆಯ ಯುಕ್ತಿಗಳನ್ನು ಹೂಡುತ್ತಾ, ಹಲವರ ಅನ್ಯಾಯದ ಆಕ್ಷೇಪಗಳನ್ನು ಪ್ರತ್ಯಾಖ್ಯಾನಿಸುತ್ತಾ ಸಶಕ್ತ ಭಾಷೆಯಲ್ಲಿ ಸಾಗುವ ಈ ಕೃತಿ ಮೌಲ್ಯ ಅತ್ಯಂತ ಮಿಗಿಲಾದದ್ದು. 4 ಪಾತ್ರಗಳ ವಿಶ್ಲೇಷಣೆ ನಡೆಯುವಾಗಲೇ ಆನುಷಂಗಿಕವಾಗಿ ಶ್ರೀರಾಮ, ರಾವಣ, ಕೈಕೇಯಿ, ಕುಂಭಕರ್ಣ ಮುಂತಾದ ಇನ್ನಿತರ 10 ಪಾತ್ರಗಳ ಬಗೆಗೆ ಲೇಖಕರು ಯಥೋಚಿತ ರೀತಿಯಲ್ಲಿ ಬೆಳಕು ಹಾಯಿಸಿದ್ದಾರೆ. ಅದನಂತರ ವ್ಯಾಸ ರಹಸ್ಯ. ಇದು ಒಂದು ರಹಸ್ಯ ಕೃತಿ. ವ್ಯಾಸಕೂಟ ಎಂದು ಪ್ರಸಿದ್ಧವಾಗಿರತಕ್ಕಂತಹ ಮಹಾಭಾರತದ ಕೂಟ ಶ್ಲೋಕಗಳಿಂದ ಆಯ್ದ ಕೆಲವೊಂದು ವಿಶಿಷ್ಟ ಪದ್ಯಗಳಿಗೆ ಸೊಗಸಾದ ವಿವರಣೆ ಇಲ್ಲಿದೆ. ನೋಡಿ, ಕೆಲವು ಕೂಟ ಶ್ಲೋಕಗಳು ಬರುತ್ತೆ. ಉದಾಹರಣೆಗೆ ಹೊರಗಡಿನ ಅರ್ಥ ಹೇಳಿಬಿಟ್ರೆ ಭಗವಂತನೇ ಕಾಪಾಡಬೇಕು. ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ. ಇದಕ್ಕಿದ್ದಕ್ಕಿದ್ದ ಹಾಗೆ ಅರ್ಥ ಹೇಳಿಬಿಟ್ರೆ ಬೆಳಿಗ್ಗೆ ಜೂಜಾಡೋರು, ಮಧ್ಯಾಹ್ನ ಹೆಂಗಸರ ಜೊತೆ ಇರೋರು, ರಾತ್ರಿ ಕಳ್ತನ ಮಾಡೋನು ಮಹಾತ್ಮ ಅಂತ. ಹೊರಗಿನ ನೋಟಕ್ಕೆ ನೀವು ಕೂಟ ಶ್ಲೋಕ ಅಂತರಾರ್ಥ ಕೇಳಿದರೆ ಜೂಜ್ ಬಂದಿದ್ದು ಮಹಾಭಾರತದಲ್ಲಿ. ಮಹಾಭಾರತವನ್ನೇ ಬೆಳಗ್ಗೆ ಪಾರಾಯಣ ಮಾಡುವಂತ. ಸೀತಾಪಹರಣ ಆಗಿದ್ದು ಮಧ್ಯಾಹ್ನ ರಾಮಾಯಣ ಪಾರಾಯಣ ಮಾಡುವಂತ. ಕೃಷ್ಣನ ಬಾಲಲೀಲೆಗಳು, ಚೇಷ್ಟೆಗಳು ಎಲ್ಲ ನಡೆದಿದ್ದು ರಾತ್ರಿ ಭಾಗವತ ಪಾರಾಯಣ ಮಾಡುವಂತ. ಅದು ಅಂತರಾರ್ಥ. ಅಂಥದಕ್ಕೆ ಕೂಟ ಶ್ಲೋಕಗಳು ಅಂತ ಕರೆಯೋದು. ನಮಗೆ ಗೊತ್ತಿರೋದು ಕೂಟ್ ಅಷ್ಟೇ. ಕೂಟ ಶ್ಲೋಕ ಏನೂ ಗೊತ್ತಿಲ್ಲ, ಕೂಟ್ ಚೆನ್ನಾಗಿ ಗೊತ್ತಿದೆ ನಮಗಷ್ಟೇ. ಆ ದೃಷ್ಟಿಯಿಂದ ಇಂಥದ್ದೆಲ್ಲ ಕೂಡ ಇದರಲ್ಲಿ ಬರುತ್ತೆ. ಇನ್ನು ನೋಡಿ, ಮಾನವ ಧರ್ಮಶಾಸ್ತ್ರ ಮತ್ತು ಮಹಿಳೆಯರು ಇವತ್ತಿಗೆ ಅತ್ಯಂತ ಪ್ರಸ್ತುತವಾಗಿ ಬೇಕಾಗಿರ್ತಕ್ಕಂಥ ಗ್ರಂಥ ಇದು. ಏಕೆಂದರೆ ಎಲ್ಲ ಕಡೆಯೂ ಆಪಾದನೆ ಮಾಡ್ತಾರೆ, ನಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ಮನು ಹೇಳಿಬಿಟ್ಟ, ಹೆಂಗಸರಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅವನು. ಅದಕ್ಕೆ ಉತ್ತರ ಕೊಡ್ತಾರೆ. ಯಾರು ಮನುಸ್ಮೃತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೋ ಅವ್ರು ಮಾಡ್ತಕ್ಕಂಥ ಮಿಥ್ಯಾ ಆಪಾದನೆಯ ಹೊರತು ಪೂರ್ತಿ ಅವ್ರ ಮನುಸ್ಮೃತಿಯನ್ನು ಓದಿಲ್ಲ ಅಂತ ಈ ಗ್ರಂಥದಲ್ಲಿ ಹೇಳ್ತಾರೆ ಅವರು ಸ್ಪಷ್ಟವಾಗಿ. ಮಾನವ ಧರ್ಮಶಾಸ್ತ್ರ ಮತ್ತು ಮಹಿಳೆಯರು ಮನುಸ್ಮೃತಿಯನ್ನು ಆಧರಿಸಿದಂತಹ ಪುಸ್ತಕ. ಶೀರ್ಷಿಕೆಯಲ್ಲಿ ಕೇವಲ ಮಹಿಳೆಯರದಷ್ಟೇ ಪ್ರಸ್ತಾಪ ಇದೆಯಾದರೂ ವಸ್ತುತಃ ಈ ಗ್ರಂಥದಲ್ಲಿ ಸಮಗ್ರ ಮನುಸ್ಮೃತಿಯ ಸಮಕಾಲೀನ ವಿಮರ್ಶನೆಯೇ ಅಡಗಿದೆ. ಈಗಿನ ಕಾಲದಲ್ಲಿ ನಾವು ಮನುಸ್ಮೃತಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ. ಸ್ತ್ರೀಯ ಶ್ರಿಯಶ್ಚ ಗೇಹೇಶು ನ ವಿಶೇಷೋಸ್ತಿ ಕಶ್ಚನ ಅಂತಲೂ ಹೇಳಿದ್ದಾನೆ ಮನು. ಅದನ್ನು ಯಾರು ಕೋಟ್ ಮಾಡಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಪ್ರತಿಯೊಬ್ಬರು ಕೋಟ್ ಮಾಡ್ತಾರೆ. ಪೂರ್ತಿ ಓದಪ್ಪ ಮನುನ. ಡೋಂಟ್ ಕಮಿಟ್ ಹೇಸ್ಟಿ ಜನರಲೈಸೇಷನ್ ಆಸ್ ಅರಿಸ್ಟಾಟಲ್ ವುಡ್ ಹ್ಯಾವ್ ಇಟ್ ಇನ್ ದ ವೆಸ್ಟ್. ರೀಡ್ ದ ಟೆಕ್ಸ್ಟ್ ಪ್ರಾಪರ್ಲಿ ಬಿಟ್ವೀನ್ ದ ಲೈನ್ಸ್, ಬಿಗಿನಿಂಗ್ ಟಿಲ್ ಎಂಡ್. ಎಲ್ಲೋ ಓದ್ಬಿಟ್ಟು ಅದು ಅವನ ಮೇಲೆ ನೀನು ಆರೋಪಣೆ ಮಾಡಿದ್ರೆ ಯಾರು ತಪ್ಪದು? ಪೂರ್ತಿ ಗ್ರಂಥ ಓದಿದೆಯೇನು ನೀನು ಆ ಕನ್ಕ್ಲೂಷನ್ಗೆ ಬರೋದಕ್ಕೆ? ಇನ್ನು ಮುಂದೆ ನೋಡಿ, ಆಸ್ತಿಕ ಪರ್ವ ಪೂರ್ವ ಚರ್ಚಿತ ಗ್ರಂಥಕ್ಕೆ ಪೂರಕವಾಗಬಲ್ಲ ಕೃತಿ. ಹೆಸರೇ ಸೂಚಿಸುವಂತೆ ನಾಸ್ತಿಕವಾದದ ಖಂಡನೆ. ಕನ್ನಡವೂ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಅನೇಕ ವರ್ಷಗಳಿಂದ ಬೆಳೆದು ಬಂದಿರತಕ್ಕಂತಹ ನಾಸ್ತಿಕ್ಯವಾದ ಪುಸ್ತಕಗಳಿಗೆ ಇದೊಂದು ಪ್ರತ್ಯುತ್ತರ. ಕನ್ನಡದಲ್ಲಿ ಮಾಡಿರುವ ನಾಸ್ತಿಕ್ಯ ಪ್ರತಿಪಾದನೆಗೆ ಪ್ರತಿಕೋಟಿಯಾಗಿ ನಿಲ್ಲಬಲ್ಲ ಗ್ರಂಥ ಎಂದು ಕೂಡ ಹೇಳಬಹುದು.
ಎನ್ ಮೂರ್ತಿರಾಯರದು ದೇವರು ಅಂತ ಒಂದು ಪುಸ್ತಕ ಬಂತು. ಆವಾಗ ರಂಗನಾಥ ಶರ್ಮರು ಅದಕ್ಕೆ ಪ್ರತಿಕ್ರಿಯಿಸೋ ರೀತಿಯಲ್ಲಿ ಇದನ್ನು ಲೋಕಕ್ಕೆ ಕೊಟ್ಟಿದ್ದು. ಇನ್ನು ಮುಂದೆ ಸೂಕ್ತಿ ವ್ಯಾಪ್ತಿ 3 ಸಂಪುಟಗಳಲ್ಲಿ ಶ್ರೀಯುತರು ಅತಿ ಸುಂದರ ಕೃತಿಗಳಲ್ಲಿ ಅನ್ಯತಮವಾದ ಉತ್ಥಾನ ಮಾಸಪತ್ರಿಕೆ, ಇಲ್ಲೇ ಇದ್ದಾರೆ ಉತ್ಥಾನ ಮಾಸಪತ್ರಿಕೆ. ಉತ್ಥಾನ ಮಾಸಪತ್ರಿಕೆ ಬಹುಕಾಲ ವಿಶ್ವಾಮಿತ್ರ ಇದು ಅವರ ಗೋತ್ರವೂ ಹೌದು. ಆ ಹೆಸರಿನಿಂದ ಬರೆಯುತ್ತಿದ್ದ ಅದೇ ಶೀರ್ಷಿಕೆಯ ಅಂಕಣ ಲೇಖನಗಳ ಸಂಕಲನವೇ ಆ ಕೃತಿ. ಈ 3 ಸಂಪುಟಗಳಲ್ಲಿ 276 ಸೂಕ್ತಿಗಳ ಸ್ವೋಪಜ್ಞ ವ್ಯಾಖ್ಯಾನ ಇದೆ. ಇದನ್ನೇನಾದರೂ ಶಾಲೆ ಮಕ್ಕಳಿಗೆ ಪ್ರಿಸ್ಕ್ರೈಬ್ ಮಾಡಿದರೆ ಇವತ್ತಾಗ್ತಕ್ಕಂಥ ಅನರ್ಥಗಳು ಅನ್ಯಾಯಗಳು ಎಲ್ಲವನ್ನೂ ನಾವು ತಡೀಬೋದು. ಹಿಂದೆ ಮಾರಲ್ ಎಜುಕೇಷನ್ ಅಂತ ಒಂದು ವಾರಕ್ಕೊಂದು ಪೀರಿಯಡ್ ಇರ್ತಾಯಿತ್ತು ಹೈಸ್ಕೂಲಲ್ಲಿ ಮಕ್ಕಳಿಗೆ. ಈಗ ಮಾರಲ್ ಎಜುಕೇಷನ್ ಇಲ್ಲದೇ ಇರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳೆಲ್ಲ ನಮ್ಮ ಕಣ್ಣು ಮುಂದೆ ರಾರಾಜಿಸ್ತಾ ಇರೋದು, ರಾಚ್ತಾ ಇರೋದು. ರಂಗನಾಥ ಶರ್ಮ ಭಾಷೆ ಹೇಳಿದ್ರೆ ಅದು ಕಣ್ಣಿಗೆ ರಾಚತ್ತೆ ಕಣೋ ಅಂತ. ಕಣ್ಣಿಗೆ ರಾಚತ್ತೆ, ಅದು ಎದುರುಗಡೆ ಕಾಣುತ್ತೆ, ನೀವು ಯು ಕಾಂಟ್ ಅವಾಯ್ಡ್ ಇಟ್. ಶಂಕರಾಚಾರ್ಯ ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಗ್ರಂಥಕ್ಕೆ ನಾನು ಕನ್ನಡಕ್ಕೆ ಅನುವಾದ ಮಾಡಿದಾಗ ಅದಕ್ಕೆ ಮುನ್ನುಡಿ ಬರಿತಾ ರಂಗನಾಥ ಶರ್ಮರು ಹೇಳಿದರು, ಜಗತ್ತಿನಲ್ಲಿ ಇಂದು ರಾಚುತ್ತಿರತಕ್ಕಂತಹ ಅನ್ಯಾಯ, ಅಧರ್ಮ, ಅಸತ್ಯಗಳಿಗೆ ಪ್ರತ್ಯುತ್ತರ ಎಂದು ಹೇಳಿದರೆ ಶಂಕರ ಭಗವತ್ಪಾದಾಚಾರ್ಯ ಪ್ರಶ್ನೋತ್ತರ ರತ್ನಮಾಲಿಕೆ. ಅದನ್ನು ನನ್ನ ಶಿಷ್ಯನಾಗಿರ್ತಕ್ಕಂಥ ನನ್ನ ಹೆಸರನ್ನೇ ಪಡ್ಕೊಂಡಿರ್ತಕ್ಕಂಥವ್ರು ಬರೆದಿರ್ತಕ್ಕಂಥದ್ದು ಶ್ಲಾಘನೀಯ ಅಂತ. ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದರೆ, ನಿಜವಾಗ್ಲೂ ಅವರ ಅನುಗ್ರಹ ಇವತ್ತು ನಾನು ನೆನೆಸ್ಕೊಂಡ್ಬಿಟ್ರೆ ನನಗೆ ಪುಲಕಿತನಾಗ್ಬಿಡ್ತೀನಿ, ನನಗೆ ಮಾತಾಡೋಕ್ಕೆ ಆಗೋಲ್ಲ. ಸೂಕ್ತಿ ವ್ಯಾಪ್ತಿ ಶ್ರೀಯುತರ ಅತಿ ಸುಂದರ ಕೃತಿಗಳಲ್ಲಿ ಒಂದು. ಇನ್ನು ಯುಗಪುರುಷ ಶಂಕರ, ಇದರಲ್ಲಿ ಎಂತಹ ರೀತಿಯಲ್ಲಿ ಶಂಕರಾಚಾರ್ಯನವರ ಸ್ಮರಣೆ ಮಾಡಿಕೊಂಡಿದ್ದಾರೆ ಅಂದರೆ, ಶಂಕರರ ಬಗ್ಗೆ ಹಲವು ಬಗೆಯಲ್ಲಿ ಹಲವು ಬಾರಿ ಶ್ರೀಯುತರು ಬರೆದಂತಹ ಸಂದರ್ಭಗಳು ಜೀವನದಲ್ಲಿ ಒದಗಿ ಬಂದಿದೆ. ಏಕತಾನತೆ, ಪುನರುಕ್ತಿ, ಬೇಸರಗಳೆಂದು ಭಾವಿಸದೆ ಭಗವತ್ಪಾದರ ಅನುಗ್ರಹವೆಂದೇ ಶರ್ಮರು ಸ್ವೀಕರಿಸಿ ನಿರ್ವಹಿಸಿದ್ದಾರೆ. ಪ್ರಕೃತ ಕೃತಿ ಪ್ರಾಸ್ತಾವಿಕದ ಮಾತೊಂದು ಶರ್ಮರ ನಿಲುವನ್ನು ಉದ್ಘಾಟಿಸುತ್ತದೆ. ಸದ್ಗುರು ಸೇವಾಭಾರೋ ದ್ವೇದ ತ್ರೇದ ಚತುರ್ಧಾವ ಪತತು ಮದೀಯೇ ಶಿರಸಿ ಪ್ರತ್ನಂ ಮನ್ಯೇತ ಬೃಂಹಿತಂ ಭಾಗ್ಯಂ. ಇದು ಅವರು ಹೇಳ್ಕೊಂಡಿರ್ತಕ್ಕ ನನ್ನ ಸೌಭಾಗ್ಯ. 4-5 ಸಲ ಆದರೂ ಶಂಕರ ಮೇಲೆ ಬರೀತಕ್ಕಂಥ ಸೌಭಾಗ್ಯ ನನಗೆ ಒದಗಿ ಬಂದಿದೆ ಅಂತ ಅವರೇ ಹೇಳ್ಕೊಳ್ತಾ ಇರೋದು. ಮತ್ತೆ ಮತ್ತೆ ರಾಮಾಯಣ ಶಂಕರಾದ್ವೈತ ತತ್ವಗಳನ್ನು ಕುರಿತಂತೆ ಹಲವು ಬಾರಿ ಗ್ರಂಥ ಲೇಖನ ನಿರ್ಮಾಣಕ್ಕೆ ತೊಡಗಿದ್ದನ್ನು ಈ ಹಿನ್ನೆಲೆಯಲ್ಲಿ ನಾವು ಭಾವಿಸಬೇಕು. ಈ ಪುಸ್ತಕ ಶಂಕರರ ಜೀವನವನ್ನು ಯಾವುದೇ ಪವಾಡಗಳ ಅದ್ಭುತ ಕಥೆಗಳ ನೆರವಿಲ್ಲದೆ ಸಂಕ್ಷೇಪವಾಗಿ ಶಂಕರರು ಪ್ರತಿಪಾದಿಸಿರ್ತಕ್ಕಂತಹ ವೇದಾಂತ ಪರಿಚಯವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡುತ್ತದೆ. ಇನ್ನು ವೀರಕಂಪಣರಾಯ ಕಿರುಹೊತ್ತಿಗೆ ವಿಜಯನಗರದ ಸಂಸ್ಥಾಪಕರಲ್ಲಿ ಒಬ್ಬರಾದ ಬುಕ್ಕರಾಯನ ವರಪುತ್ರ ಕಂಪಣನ ಜೀವನ ಸಾಧನೆಗಳನ್ನು ಸಮಗ್ರವಾಗಿ ಚಿತ್ರಿಸ್ತಕ್ಕಂಥ ಕೃತಿ. ತದನಂತರ ಹುಬ್ಬಳ್ಳಿಯ ಸಿದ್ಧಪುರುಷ, ಸುಪ್ರಸಿದ್ಧರಾದ ಅವಧೂತ ಸಿದ್ಧಾರೂಢರ ನಿರುಪಮ ಜೀವನವನ್ನು ರಸಮಯವಾಗಿ ಕಟ್ಟಿಕೊಡತಕ್ಕಂತಹ ಕಿರುಹೊತ್ತಿಗೆ. ಸಿದ್ಧಾರೂಢರ ಬಗೆಗೆ ನಮಗೆ ದೊರಕಿರ್ತಕ್ಕಂಥ ಸಾಮಗ್ರಿ ಬಹಳ ಕಡಿಮೆ. ಆದರೂ ಇರುವುದರಲ್ಲಿಯೇ ಶರ್ಮರು ಒಳ್ಳೆಯ ರಚನಾ ಪಾಕವನ್ನು ನಮಗೆ ಸಾಧಿಸಿಕೊಟ್ಟಿದ್ದಾರೆ. 11 ಅಧ್ಯಾಯಗಳಲ್ಲಿ ಸಿದ್ಧಾರೂಢರ ಜೀವನ ಸಾಧನೆಗಳನ್ನು ಹೃದಯಂಗಮ ರೀತಿಯಲ್ಲಿ ಹಿಡಿದಿಡುವ ಈ ಕೃತಿ ಕೇವಲಾದ್ವೈತದ ಪ್ರಯೋಗ ದೀಪಿಕೆ. ಪ್ರತಿಯೊಂದು ಅಧ್ಯಾಯಕ್ಕೆ ಯುಕ್ತವೂ ಲೋಕಪ್ರಸಿದ್ಧವೂ ಆದ ಸಂವೃತ ಸೂಕ್ತಿಗಳ ಶೀರ್ಷಿಕೆ ಇದೆ. ಇನ್ನು ಮುಂದೆ ವರದಪುರದ ವರದಯೋಗಿ ಶ್ರೀಧರ ಸ್ವಾಮಿಗಳ ಜೀವನಗಾಥೆ. ಚಿಕ್ಕದಾದರೂ ಚೊಕ್ಕವೆನಿಸ್ತಕ್ಕಂಥ ರೀತಿಯಲ್ಲಿ ಸ್ವಾಮಿಗಳ ಜೀವನ ಸಾಧನೆಗಳ ಪರಿಚಯ ಇಲ್ಲಿ ರೂಪುಗೊಂಡಿದೆ. ಶ್ರೀಧರ ಸ್ವಾಮಿಗಳ ಬಾಲ್ಯ ಕೌಮಾರಗಳ ಹೃದಯ ವಿದ್ರಾವಕ ಸಂದರ್ಭಗಳು, ಸಾಧನ ತೀವ್ರತೆ, ವೈರಾಗ್ಯ ಸೌಹಾರ್ದಗಳು ಅವಿಸ್ಮರಣೀಯವಾಗಿ ಅಕ್ಷರಾಕೃತಿಯನ್ನು ಇಲ್ಲಿ ತಾಳಿದೆ. ವಿಶೇಷತಃ ಶ್ರೀಧರ ಸ್ವಾಮಿಗಳ ಭಕ್ತರೆಲ್ಲರಿಗೂ ಬೋಧಪ್ರದ ಎಂಬ ರೀತಿಯಲ್ಲಿ ಈ ಕೃತಿಯ ಹೆಗ್ಗಳಿಕೆ ಇದೆ. ಇದೇ ಒಂದು ಸಭಾಂಗಣದಲ್ಲಿ ಶ್ರೀಧರ ಸ್ವಾಮಿಗಳ ಬಗ್ಗೆ ಮಾತಾಡ್ತಕ್ಕಂಥ ಸೌಭಾಗ್ಯ ನನಗೆ ಒದಗಿ ಬಂದಿತ್ತು. ನಾನು ಅದಕ್ಕೆ ರಾಮಸ್ವಾಮಿಗಳಿಗೆ ಋಣಿ. ಯಾಕೆ ಅಂತ ಹೇಳಿದ್ರೆ, ಶ್ರೀಧರ ಸ್ವಾಮಿಗಳ ಒಂದು 3-4 ಕೃತಿಗಳನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡ್ತಕ್ಕಂಥ ಸೌಭಾಗ್ಯ ನನ್ನದಾಗಿದೆ. ಒಂದು ಶ್ರೀಧರ ಸ್ವಾಮಿಗಳ ಧರ್ಮದ ಬಗ್ಗೆ ಬರೆದಿರೋದನ್ನು ಇಂಗ್ಲೀಷಿಗೆ ಮಾಡಿದೆ. ತದನಂತರ ಆತ್ಮಸಾಕ್ಷಾತ್ಕಾರ ಎಂಬತಕ್ಕಂಥ ಗ್ರಂಥವನ್ನು ಮಾಡಿದೆ. ಈಗ 365 ಉಪನ್ಯಾಸಗಳು ಅನ್ನೋದನ್ನು ಇಂಗ್ಲೀಷಿಗೆ ಮಾಡ್ತಾ ಇದ್ದೀನಿ. ಆಮೇಲೆ ಇದಾದ ಮೇಲೆ ಶ್ರೀಧರ ಸ್ವಾಮಿಗಳು ಸಾಕ್ಷಿ ಪುರುಷರು ಹೇಗಿದ್ದರು ಅಂತ ಆ ಒಂದು ಗ್ರಂಥವನ್ನು ಬರೆದೆ. ಶ್ರೀಧರ ಸ್ವಾಮಿ ಆಸ್ ಎನ್ ಎಕ್ಸಾಂಪ್ಲಾರ್ ಆಫ್ ಸಾಕ್ಷಿ ಅಂತ
ಈಗ ಶ್ರೀಧರ ಸ್ವಾಮಿ ಆ್ಯಸ್ ಅಪಾಸಲ್ ಆಫ್ ಅದ್ವೈತ ಅಂತ ಬರಿತಾ ಇದ್ದೀನಿ. ಸೊ ಆ ಶ್ರೀಧರ ಸ್ವಾಮಿಗಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದನ್ನ ನೇರವಾಗಿ ಕಂಡವರು ರಂಗನಾಥ ಶರ್ಮರು. ಯಾಕೆ ಅಂತ ಹೇಳಿದ್ರೆ ರಂಗನಾಥ ಶರ್ಮರಿಗೂ ಶ್ರೀಧರ ಸ್ವಾಮಿಗಳು ಅಷ್ಟು ನಿಕಟವಾಗಿರ್ತಕ್ಕಂಥ ಸಂಪರ್ಕವಿತ್ತು. ಭೌಗೋಳಿಕವಾಗಿಯೂ ಹೌದು, ಪಾರಮಾರ್ಥಿಕವಾಗಿಯೂ ಹೌದು. ಏಕೆಂದರೆ ಸೊರಬಕ್ಕೂ ಮತ್ತು ಸಾಗರಕ್ಕೂ ಭಾಳ ಹತ್ತಿರ ಇರತಕ್ಕಂಥ ಜಾಗವೂ ಕೂಡ ಭೌಗೋಳಿಕವಾಗಿಯೂ ಇತ್ತು ಮತ್ತು ಅವರಿಗೆ ಆ ತರಹ ಒಂದು ಸಂಬಂಧ ಅದ್ಭುತವಾಗಿತ್ತು. ಶರ್ಮರು ಸಹಕರ್ತೃವಾಗಿ ಬರೆದಿರತಕ್ಕಂತಹ ಕೆಲವು ಕೃತಿಗಳಿದೆ. ಇವುಗಳ ಪೈಕಿ ಭಾಷಾಶಾಸ್ತ್ರ, ಸಂಸ್ಕೃತ ಸಾಹಿತ್ಯ ಚರಿತ್ರೆ, ಇದನ್ನೇ ನಾವು ವಿದ್ವತ್ ಪರೀಕ್ಷೆಗೆ ಪೂರ್ವ ಭಾಗಕ್ಕೆ ಕಂಪಲ್ಸರಿಯಾಗಿ ಓದಿದ್ದು. ಪ್ರತಿಯೊಬ್ಬರೂ ಕೂಡ ಯಾರ್ಯಾರು ವಿದ್ವತ್ ಪರೀಕ್ಷೆ ಪೂರ್ತಿ ಮಾಡಿದ್ದಾರೋ ಅವರಿಗೆಲ್ಲ ಪೂರ್ವ ಭಾಗದಲ್ಲಿ ಲಿಟ್ರೇಚರ್ ಒಂದು ಕಂಪಲ್ಸರಿ ಪೇಪರು. ಅದಕ್ಕೆ ಯಾವುದು ಟೆಕ್ಸ್ಟು ಅಂದರೆ ರಂಗನಾಥ ಶರ್ಮರು ಮಾಡಿರ್ತಕ್ಕಂಥ ಈ ಕೃತಿ. ಇಲ್ಲಿ ವ್ಯಾಕರಣಶಾಸ್ತ್ರ ಮತ್ತು ಜೈನ ದರ್ಶನಗಳ ತತ್ವ ವಿಕಾಸ ಹಾಗೂ ಕೃತಿ ಪರಂಪರೆಯ ಸಮೀಕ್ಷಾತ್ಮಕ ಭಾಗ ಬಹಳ ಗಣನೀಯವಾದದ್ದು. ಇನ್ನು ಅನುವಾದ ಗ್ರಂಥಗಳಿಗೆ ಬಂದರೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ರಂಗನಾಥ ಶರ್ಮರಿಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಶಾಶ್ವತವಾದ ಹೆಸರನ್ನು ಗಳಿಸಿಕೊಟ್ಟ 9 ಸಂಪುಟಗಳಲ್ಲಿರ್ತಕ್ಕಂತಹ ಆದಿಕಾವ್ಯದ ಸಮಗ್ರ ಸುಂದರ ಸಾನುವಾದ. ಪ್ರತಿಯೊಂದು ಸಂಪುಟಕ್ಕೂ DVGಯವರ ಬಲು ಬೆಲೆಯುಳ್ಳ ಮುನ್ನುಡಿ ಇದೆ. ಇವೆಲ್ಲ ಸೇರಿಯೇ ಒಂದು ಸ್ವತಂತ್ರ ಮೌಲಿಕ ಗ್ರಂಥವೂ ಆಗಬಹುದು. ಕನ್ನಡದಲ್ಲಿ ಚಾಮರಾಜೋಕ್ತಿ ವಿಲಾಸ ರಾಮಾಯಣ, ದೇವಶಿಖಾಮಣಿ ಅಳಸಿಂಗಾಚಾರ್ಯರ ವಾಲ್ಮೀಕಿ ರಾಮಾಯಣ ಅನುವಾದ, ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಪ್ರತಿಪದಾರ್ಥ ತಾತ್ಪರ್ಯ ಟೀಕೆಗಳ ರಾಮಾಯಣ ಅನುವಾದ, CN ಶ್ರೀನಿವಾಸ ಅಯ್ಯಂಗಾರ್ಯರ ರಾಮಾಯಣ ಭಾಷಾಂತರ, ಇದೆಲ್ಲ ಶರ್ಮರ ಅನುವಾದಕ್ಕೆ ಹಿಂದೆಯೇ ಬಂದಿದ್ದರೂ ಕೂಡ ಇವರ ಭಾಷಾಂತರದ ಬಳಿಕ ಭಾರತ ದರ್ಶನ ಪ್ರಕಾಶನದವರು ಅನುವಾದ ಹೊರಬಂದಿತಾದರೂ ಎಲ್ಲ ಆವೃತ್ತಿಗಳ ನಡುವೆ ಶ್ರೀಯುತರ ಗ್ರಂಥಕ್ಕೆ ಅನನ್ಯವಾಗಿರ್ತಕ್ಕಂತಹ ಸ್ಥಾನ ಇದೆ. ರಂಗನಾಥ ಶರ್ಮರ ಕನ್ನಡ ಬರಿಯ ತರ್ಜುಮೆಯಲ್ಲ, ಸ್ವತಂತ್ರ ಪ್ರಸನ್ನ ಗಂಭೀರ. ಕನ್ನಡದಲ್ಲಿ ವ್ಯಾಕರಣದ ಕಡೆ ಹೆಚ್ಚು ಗಮನ ಇಟ್ಟರೆ ವಾಕ್ಯ ಪೆಡಸಾಗುತ್ತದೆ. ಸುಲಭತೆ ಕಡೆ ನೋಡಿದರೆ ವಾಕ್ಯ ದುರ್ಬಲ ಆಗುತ್ತದೆ. ಪಾಂಡಿತ್ಯದ ಅತಿಯೂ ಪಾಮರತೆಯು ಅತಿಯೂ ಇಲ್ಲದಂತೆ ಬರೆಯುವುದು ಕನ್ನಡದಲ್ಲಿ ಬಲು ಕಷ್ಟ. 4 ಬಗೆಯ ವಾಕ್ಯ ರಚನೆ ಸಾಧ್ಯವಾಗಿರುವಾಗ ಯಾವುದು ರಸಪೋಷಕ ಎಂದು ರಂಗನಾಥ ಶರ್ಮರು ಹುಡುಕಿ ತಿಳಿದಿದ್ದಾರೆ. ಅವರ ವಾಕ್ಪ್ರವಾಹದಲ್ಲಿ ಸಹಜತೆ ಇದೆ, ಲಾಲಿತ್ಯ ಇದೆ, ವೈಷದ್ಯ ಇದೆ, ಗಾಂಭೀರ್ಯ ಇದೆ, ಓಜಸ್ಸಿದೆ. ಅವರ ಮುಖ್ಯ ದೃಷ್ಟಿ ರಸಪುಷ್ಟಿಯ ಕಡೆ, ಮಾತು ಅದಕ್ಕೆ ಸಹಾಯಕ. ಒಳ್ಳೆಯ ಕನ್ನಡ ಹೇಗಿರುತ್ತದೆ ಎಂದರೆ ಅದು ರಂಗನಾಥ ಶರ್ಮರ ಭಾಷಾಂತರ ಅಂತ DVGಯವರ ಮಾತು, ನನ್ನ ಮಾತಲ್ಲ. DVGಯವರೇ ಹೇಳಿದ ಮೇಲೆ ಇನ್ನು ನಾವು ಯಾರು ಹೇಳೋದಕ್ಕೆ? ಸೊ ಆ ದೃಷ್ಟಿಯಿಂದ ದಟ್ಸ್ ಅನ್ ಯುನಾನಿಮಸ್ ಒಪಿನಿಯನ್. ಈ ದೃಷ್ಟಿಯಿಂದ ಅವರ ಭಾಷಾಂತರ ಅನ್ನೋದು ಅತ್ಯದ್ಭುತ. ಇನ್ನು ವಿಷ್ಣು ಪುರಾಣ ನೋಡಿ ಅವರು ಭಾಷಾಂತರ ಮಾಡಿದ್ದಾರೆ. 2 ಸಂಪುಟಗಳಲ್ಲಿ ಹೊರಬಂದ ಸಮಗ್ರ ಅನುವಾದ ಅದು. ಇದಕ್ಕೆ ತುಂಬ ಬೋಧಪ್ರದವಾದ ವಿಸ್ತೃತ ಪೀಠಿಕೆಯನ್ನು ಲೇಖಕರೇ ಬರೆದಿದ್ದಾರೆ. ಇಲ್ಲಿ ಪುರಾಣ, ಶಾಸ್ತ್ರ, ವೇದಾಂತ, ಸಾಂಖ್ಯ, ಯೋಗಾದಿಗಳ ಪಾಂಡಿತ್ಯ, ಆಧುನಿಕ ಚಿಕಿತ್ಸಾ ಬುದ್ಧಿಯೊಡನೆ ಸೇರಿ ಮೆರೆದಿರುವುದನ್ನು ಕಾಣಬಹುದು. ತದನಂತರ ಶ್ರೀಮದ್ ಭಾಗವತ 10, 11, 12ನೇ ಸ್ಕಂದಗಳು. ಶರ್ಮರ ಮತ್ತೊಂದು ಪುರಾಣ ಅನುವಾದ. ಬಹುಮಟ್ಟಿಗೆ ಹರಿವಂಶ ವಿಷ್ಣು ಪುರಾಣದ ತಳಹದಿಯ ಮೇಲೆ ಬೆಳೆದು ನಿಂತ ಭಾಗವತ ಪುರಾಣ 12 ಸ್ಕಂದಗಳ 18,000 ಶ್ಲೋಕಗಳ ಮಹಾಕೃತಿ. ಇದರ ಭಾಷಾ ಶೈಲಿ ಪೆಡಸು, ವೈದಿಕ ಪ್ರಯೋಗ ಬಾಹುಳ್ಯವೂ ಇಲ್ಲುಂಟು. ಮೇಲಾಗಿ ಇದರ ಆದ್ಯಂತ ವೇದಾಂತ ವಿಚಾರಗಳು ಇಡಿಕಿರಿದಿದೆ. ಭಾಗವತದಲ್ಲಿ ಮಿಗಿಲಾದ ಪ್ರಾಶಸ್ತ್ಯ ಪ್ರಾಮುಖ್ಯಗಳಿಗೆ ಪಾತ್ರವಾದದ್ದು ದಶಮಸ್ಕಂದ. ಅದಾದಮೇಲೆ ಮಾಧವೀಯ ಶಂಕರ ವಿಜಯ ಅನುವಾದ. ಲೋಕಪ್ರಸಿದ್ಧವಾದ ಶಂಕರ ಭಗವತ್ಪಾದರ ಕಾವ್ಯಮಯವಾದ ಜೀವನ ಚರಿತ್ರೆಯನ್ನು 2 ಸಂಪುಟಗಳಲ್ಲಿ ಕನ್ನಡೀಕರಿಸಿರ್ತಕ್ಕಂತಹ ಪ್ರೌಢ ಪ್ರಯತ್ನ. ವಿದ್ಯಾರಣ್ಯ ಸ್ವಾಮಿಗಳ ರಚನೆ ಎಂದು ಸಂಪ್ರದಾಯ ಸಿದ್ಧಿಯುಳ್ಳ ಈ ಸಂಸ್ಕೃತ ಕಾವ್ಯ 16 ಸರ್ಗಗಳ 1800ಕ್ಕೂ ಮಿಕ್ಕ ವಿವಿಧ ರೀತಿಯ ವೃತ್ತಗಳುಳ್ಳ ತರ್ಕ, ವ್ಯಾಕರಣ, ಮೀಮಾಂಸಾ, ವೇದಾಂತಾದಿ ವಿವಿಧ ಶಾಸ್ತ್ರಗಳ ವ್ಯಾಪಕ ಪರಿಮಳ ಪರಿಶೀಲಿತವಾದ ಕಾವ್ಯ ಶೈಲಿ, ಶ್ಲೇಷ, ಉತ್ಪ್ರೇಕ್ಷ, ಅತಿಶಯೋಕ್ತಿ, ಪರ್ಯಾಯೋಕ್ತಿಗಳಂಥ ಅರ್ಥಾಲಂಕಾರಗಳಿಂದ ಕೂಡಿಕೊಂಡು ಪ್ರಾಸ, ಯಮಕಗಳೇ ಮುಂತಾದ ಶಬ್ದಾಲಂಕಾರಗಳಿಂದ ಗುಂಪಿತವಾಗಿ ದಂಡಕಾರ ಸಮಾಸಗಳ ಧಾರಾಳತೆಯಿಂದ ಪ್ರಚುರವಾಗಿ ಪ್ರೌಢ ರೀತಿಯಲ್ಲಿ ಪಂಡಿತರಿಗೆ ಸವಾಲಾಗುವಂತೆ ಬರೆಯಲಾಗಿದೆ. ಪ್ರಾಯಿಕವಾಗಿ
ನಾನಾ ಮತಾಚಾರ್ಯರ ವಿಜಯ ವೈಭವಗಳನ್ನು ವರ್ಣಿಸುವ ಆಡಂಬರ, ಅತಿಶಯ, ಅದ್ಭುತಗಳ ಆಗರವಾಗಿರುವ ವಿವಿಧ ಕಾವ್ಯಗಳ ಜಾಡನ್ನೇ ಇದು ಹಿಡಿದಿದೆ ಎನ್ನಲು ಅಡ್ಡಿಯಿಲ್ಲ. ಮಧ್ಯಯುಗದ ಸಾಹಿತ್ಯ ಹೊಂದಿರುವ ಎಲ್ಲ ಗುಣದೋಷಗಳು ಈ ಕೃತಿಯಲ್ಲುಂಟು. ಆದರೆ ಒಂದಂತೂ ದಿಟ, ಇದು ಎಂಥ ಅನುವಾದಕನಿಗಾದರೂ ಸವಾಲಾಗಿ ನಿಲ್ಲಬಲ್ಲಂಥದ್ದು. ಇಂಥ ವಿದ್ವತ್ ಸಾಹಸವನ್ನು ಶರ್ಮರು ಸುಲಲಿತವಾಗಿ ಸಾಧಿಸಿದ್ದಾರೆ ಎಂಬುದು ಸ್ತುತ್ಯಾರ್ಹವಾಗಿರ್ತಕ್ಕಂಥ ಸಂಗತಿ. ಇನ್ನು ಎಲ್ರಿಗೂ ಬೇಕಾಗಿರೋದು ಅಮರಕೋಶ. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಅಮರಕೋಶ ಬಾಯಲ್ಲಿ ಇಲ್ಲದೇ ಇರೋದರಿಂದನೇ ಶಬ್ದ ದಾರಿದ್ರ್ಯ ಬಂದು ಒದ್ದಾಡ್ತಾ ಇರೋದು. ಅಮರನೇ ಮರ ಹತ್ತಿಬಿಟ್ಟಿದೆ. ಇನ್ನೇನಾಗತ್ತೆ? ಒಂದು ಶಬ್ದಕ್ಕೆ 24 ಪರ್ಯಾಯ ಪದಗಳು ಎಷ್ಟು ಸುಲಲಿತವಾಗಿ ಬರುತ್ತೆ ನೋಡಿ. ಅಮರಕೋಶ ಬಾಯ್ಪಾಠ ಮಾಡಿದವರಿಗೆ ಶಬ್ದ ದಾರಿದ್ರ್ಯ ಅನ್ನೋದೇ ಬರೋದಿಲ್ಲ. ಇಂದ್ರಹ ಅಂತ ತೆಗೆದುಕೊಂಡ್ಬಿಟ್ರೆ ಇಂದ್ರಹ ಮರುತ್ವಾನ್ ಮಗವ ಬಿಡೌಜ ಪಾಕಶಾಸನ ವೃದ್ಧಶ್ರವ ಸುನಾಸೀರಃ ಪುರುಹೂತಃ ಪುರಂದರಃ ಜಿಷ್ಣು ಲೇಖರ್ಷಭ ಶಕ್ರಃ ಶತಮನ್ಯೋ ದಿವಸ್ಪತಿ ಸುತ್ರಾಮ ಗೋತ್ರವಿದ್ ವಜ್ರಿ ವಾಸವೋ ವೃತ್ರಃ ವೃಷ ವಾಸ್ತೋಷ್ಪತಿ ಸುರಪತಿ ಬಲಾರಾತಿ ಶಚೀಪತಿ. ಬಂತ 24 ಪರ್ಯಾಯ ಪದ. ಮನ್ಮತ ಅಂತ ತೆಗೆದುಕೊಳ್ಳಿ. ಮದನೋ ಮನ್ಮತೋ ಮಾರಃ ಪ್ರದ್ಯುಮ್ನೋ ಮೀನಕೇತನಃ ಕಂದರ್ಪಃ ದರ್ಪಕಃ ಅನಂಗಃ ಕಾಮಃ ಪಂಚಶರಃ ಸ್ಮರಃ ಶಂಬರಾರಿಹಿ ಮನಸಿಜಃ ಕುಸುಮೇಶು ಅನನ್ಯಜಃ ಪುಷ್ಪಧನ್ವಾರತಿಪತಿ ಮಕರಧ್ವಜ ಆತ್ಮಭೂಃ ಶೃಂಗಾರಯೋನಿ ಶ್ರೀಪುತ್ರಃ ಶೂರ್ಪಕಾರಾತಿರಿತ್ಯಪಿ ಅರವಿಂದಮಶೋಕಂಚ ಚೂತಂಚ ನವಮಲ್ಲಿಕ. ಬಂತು 24 ಪರ್ಯಾಯ ಪದ. ನನಗೊಬ್ಬಳು ವಿದ್ಯಾರ್ಥಿ ಇದ್ಲು 1985ರಲ್ಲಿ. ರೂಪಲಕ್ಷ್ಮಿ ಅಂತ ಅವಳ ಹೆಸರು. ಪರ್ಯಾಯ ಪದ ಬರೀರಿ ಅಂತ ಒಂದು ಕೊಟ್ಟರೆ 24 ಪರ್ಯಾಯ ಪದ ಬರೆದುಬಿಟ್ಟು ನಿಮಗೆ ಇಷ್ಟವಾದ ಒಂದು ಪರ್ಯಾಯ ಪದವನ್ನು ಸ್ವೀಕರಿಸಿ 23 ಬಿಡತಕ್ಕದ್ದು ನನಗೆ ಚಾಯ್ಸ್ ಕೊಡ್ತಾ ಇದ್ಲು. ಆ ತರಹ ವಿದ್ಯಾರ್ಥಿಗಳಿದ್ದರೆ ನಿಜವಾಗ್ಲೂ ಕೂಡ ಎಷ್ಟು ಸಂತೋಷ ಆಗುತ್ತೆ ಕ್ಲಾಸ್ ತಗೊಳ್ಳೋದು ಅಂದರೆ. ಏನೋ ಹಾಗಿತ್ತು ಆಗಿನ ಕಾಲದಲ್ಲಿ. ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟರೆ 10ಕ್ಕೆ 10 ಬರೆದುಬಿಟ್ಟು 180 ನಿಮಿಷದಲ್ಲಿ ಬರೀತಕ್ಕಂಥ ಕ್ವೆಶ್ಚನ್ ಪೇಪರ್ 3 ಗಂಟೆ ಇರೋದನ್ನು 90 ನಿಮಿಷದಲ್ಲಿ ಅರ್ಧ ಟೈಮಲ್ಲಿ ಪೂರ್ತಿ ಮುಗಿಸಿ ಇನ್ಕ್ಲೂಡಿಂಗ್ ದ ಚಾಯ್ಸು ಕ್ಯಾಲಿಗ್ರಫಿ ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಪ್ಲೀಸ್ ವ್ಯಾಲ್ಯೂ ಎನಿ ಆಫ್ ದಿ 5 ಫಾಲೋಯಿಂಗ್ ಆನ್ಸರ್ಸ್ ಆಫ್ ಯುವರ್ ಚಾಯ್ಸ್. ನನಗೆ ಚಾಯ್ಸು. ಅವಳು 10ಕ್ಕೆ 10 ಬರೆಯೋದೆ. ಏನಾಯಿತು? PUCನಲ್ಲಿ ರ್ಯಾಂಕು, BAನಲ್ಲಿ ರ್ಯಾಂಕು, MAನಲ್ಲಿ 3rd ಕ್ಲಾಸು. ಯಾಕೆಂದರೆ ವ್ಯಾಲ್ಯೂ ಮಾಡಿದವ್ರು MAಗಳು. ಏನು ಮಾಡೋದು? ಹಾಗಾಗ್ಬಿಟ್ರೆ ಏನು ಮಾಡೋದು? ಈಗ ಲಂಡನ್ನಲ್ಲಿ ಸೆಟ್ಲ್ ಆಗಿದ್ದಲ್ಲ, ಸಿಕ್ಕಿದ್ಲು ಒಂದು ಸಲ ಏರ್ಪೋರ್ಟಲ್ಲಿ, ಅದು ಬೇರೆ ವಿಷಯ. ಆದರೆ ಮಕ್ಕಳಿಗೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ಆ ತರಹ ಬುದ್ಧಿ ಇರತಕ್ಕಂಥವ್ರಿಗೆ 3rd ಕ್ಲಾಸ್ ಬಂದುಬಿಟ್ರೆ ಏನು. ಅಮರಸಿಂಹನ ನಾಮಲಿಂಗಾನುಶಾಸನ, ಅಮರಕೋಶ ರಂಗನಾಥಶರ್ಮರ ಭಾಷಾ ವೈಶಿಕ ರಚನೆಗಳಲ್ಲಿ ಮತ್ತೊಂದು ವಿಕ್ರಮ. ಅಷ್ಟಾಧ್ಯಾಯಿ ಜಗನ್ಮಾತ ಅಮರಕೋಶೋ ಜಗತ್ಪಿತ ಎಂದು ಸಮಗ್ರ ಸಮೃತ ವಿಶ್ವವೆಲ್ಲ ಶತಶತಮಾನಗಳಿಂದ ಆಧರಿಸುತ್ತಿರತಕ್ಕಂತಹ 2 ಮಹಾಗ್ರಂಥಗಳ ಪೈಕಿ ಅಮರಕೋಶವೂ ಒಂದು. ಕೇವಲ 1500 ಶ್ಲೋಕಗಳಲ್ಲಿ ಈ ನಿರುಪಮ ಕೃತಿ ಸಮೃತ ಭಾಷೆಯ ಶಬ್ದ ಸಾಗರವನ್ನೇ ಅಗಸ್ತ್ಯನಂತೆ ಆಪೋಷಣೆ ತೆಗೆದುಕೊಂಡಿದೆ. ಇದರ ಅನುಕರಣೆ ಎಂಬಂತೆ ಹಲಾಯುಧ ಕೋಶ, ತ್ರಿಕಾಂಡಶೇಷ, ವೈಜಯಂತಿ ಕೋಶ, ಕೇಶವಕೋಶ, ಹೇಮಚಂದ್ರಕೋಶ, ಶಾಶ್ವತ ಕೋಶ, ಮೇದಿನಿ ಕೋಶ ಇತ್ಯಾದಿ ಕೋಶಗಳು ಎಷ್ಟೇ ಬಂದಿದ್ದರೂ ಅನಾಮಿಕಾ ಸಾರ್ಥವತಿ ಬಭೂವ ಎಂಬಂತೆ ಅಮರಕೋಶ ಅದ್ವಿತೀಯವಾಗಿಯೇ ಉಳಿದಿದೆ. ಇದನ್ನಾಗಲಿ ಭಗವಾನ್ ಪಾಣಿನಿಯ ಅಷ್ಟಾಧ್ಯಾಯಿಯನ್ನಾಗಲಿ ಅರಿತು ಆಧರಿಸದೇ ಇರತಕ್ಕಂಥವನು ಸಮೃತನಾಗುವುದು ಕನಸಿನ ಮಾತು. ಇವೆರಡನ್ನೂ ಆಕ್ಷೇಪಿಸಿ ಅವಗಣಿಸುವ ಅವಿವೇಕಗಳಿದ್ದಲ್ಲಿ ಅವರಿಗೆ ಸಂಸ್ಕೃತ ಸಾರಸ್ವತ ಲೋಕದಲ್ಲಿ ಶಾರದಾ ದ್ರೋಹಿಗಳಾಗಿ ಶಾಶ್ವತಗೊಳ್ಳಲು ವಿಪುಲ ಅವಕಾಶ ಉಂಟು. ಇಂದು ಎಂದು ಸಂಸ್ಕೃತ ಭಾಷೆಯ ನಾಮ ಪ್ರಪಂಚಕ್ಕೆ ಕೀಲಿ ಕೈ ಸಿಗುವುದು ಅಮರಕೋಶದಿಂದಲೇ. ಲಿಂಗ ನಿರ್ಣಯಕ್ಕೆ ನಿಸ್ತಾರ ದೊರೆಯುವುದು ನಾಮಲಿಂಗಾನುಶಾಸನದಿಂದಲೇ. ಅಮರಸಿಂಹೋ ಹಿ ಪಾಪಿಯಾನ್ ಸರ್ವಂ ಭಾಷ್ಯಂ ಅಚೂಚರತ್ ಎಂಬ ವ್ಯಾಜಸ್ತುತಿಯಿಂದ ತಿಳಿದು ಬರುವಂತೆ ಶಬ್ದಕೋಶವು ಪಾತಂಜಲ ಮಹಾಭಾಷ್ಯದ ನಾಮಪದ ನಾರಾಯಣನನ್ನೇ ತನ್ನೊಳಗೆ ಅಡಗಿಸಿಕೊಂಡು ವ್ಯಾಪ್ಯ ನಾರಾಯಣ ಸ್ಥಿತಃ ಎಂಬುದಾಗಿ ಹೇಳುವಂತೆ ಭಾಷಾ ಕ್ಷೀರೋದದಿಯಂತೆ ಮೆರೆದಿದೆ. ಇದನ್ನು ಕಂಠಸ್ಥೀಕರಿಸಿಕೊಂಡವರ ಕೊರಳಿಗೆ ಗೀರ್ವಾಣ ವಾಣಿಯೇ ವರ್ಣಮಾಲೆಯನ್ನು ತೊಡಿಸುತ್ತಾಳೆ. ಇಂತಹ ಕೃತಿಯನ್ನು ಶ್ರೀಯುತರು ಅನ್ಯಾದೃಶವಾಗಿ ಕನ್ನಡಿಸಿರತಕ್ಕಂಥದ್ದು ಎಲ್ಲ ಕನ್ನಡಿಗರ ಕನ್ನಡಿಪ್ರಾಯವಾದ ಸುಕೃತ. ಇನ್ನು ವಾಕ್ಯಪದೀಯ ಏನು ಹೇಳಬೇಕು? ರಂಗನಾಥಶರ್ಮರ ವ್ಯಾಕರಣಶಾಸ್ತ್ರ ಸಂಬಂಧಿತವಾದ ಮಹೋನ್ನತ ಭಾಷಾಂತರ ಕೃತಿ. ಮೂಲತಃ ಭರ್ತೃಹರಿಯ ರಚನೆಯಿಂದ ವಾಕ್ಯಪದೀಯ ವ್ಯಾಕರಣ ಒಂದೊಂದು ದರ್ಶನದ ಮಟ್ಟಕ್ಕೆ ಏರಿಸಿರ್ತಕ್ಕಂಥ ವಿಶ್ವಮಾನ್ಯ ಗ್ರಂಥ. ವ್ಯಾಕರಣದ ಮುನಿತ್ರಯರೆಂದು ಹೆಸರಾದ ಭಗವಾನ್ ಪಾಣಿನಿ, ವರರುಚಿ, ಕಾತ್ಯಾಯನ, ಪತಂಜಲಿಗಳ ಸಾರಿಗೆ ಏರುವಂತಹ ಮಹಿಮೆಯನ್ನು ಗಳಿಸಿದ ಭರ್ತೃಹರಿ
ಭಾಷೆಯ ಮೀಮಾಂಸೆಯನ್ನು ಅತ್ಯುನ್ನತ ಸ್ತರದಲ್ಲಿ ನಡೆಸಿದ್ದಾನೆ. ಇದು ಕೇವಲ ಸಂಸ್ಕೃತ ಭಾಷೆಗಷ್ಟೇ ಅಲ್ಲ, ವಿಶ್ವದ ಯಾವುದೇ ಭಾಷೆಗೂ ಸಲ್ಲಬಲ್ಲ ಮೌಲ್ಯಗಳನ್ನು ಒಳಗೊಂಡಿದೆ. ಇದನ್ನಿಟ್ಕೊಂಡೇ ರಾಧಾಕೃಷ್ಣನ್ ಆದಮೇಲೆ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಸ್ಪಾಲ್ಡಿಂಗ್ ಪ್ರೊಫೆಸರ್ ಆಗಿ ಸೆಲೆಕ್ಟ್ ಆದಂತಹ ಬಿಮಲ್ ಕೃಷ್ಣ ಮತಿಲಾಲ್ ಅವರು ವರ್ಡ್ ಆ್ಯಂಡ್ ದ ವರ್ಲ್ಡ್ ಅಂತ ಒಂದು ಗ್ರಂಥ ಬರೆದರು ಇಂಗ್ಲೀಷಲ್ಲಿ. ಕ್ಯಾನ್ ದರ್ ಬಿ ವರ್ಡ್ ವಿತೌಟ್ ಎ ವರ್ಲ್ಡ್ ಆರ್ ವರ್ಲ್ಡ್ ವಿತೌಟ್ ಎ ವರ್ಡ್ ಅಂತ ಶುರುವಾಗುತ್ತೆ ಆ ಗ್ರಂಥ. ಅದನ್ನು ನಮ್ಮ ಕಾಳಿದಾಸನ ರಘುವಂಶದ ಮಹಾಕಾವ್ಯವೇ ಸಾಕ್ಷಿ. ವಾಗರ್ಥ ಇವ ಸಂಪೃಕ್ತವು ವಾಗ್ ಅರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ವಾಕಿಲ್ಲದೆ ಅರ್ಥ ಇಲ್ಲ, ಅರ್ಥ ಇಲ್ಲದೆ ವಾಕಿಲ್ಲ. ಹಾಗಿರ್ತಕ್ಕಂಥದ್ದು ಪಾರ್ವತಿ ಪರಮೇಶ್ವರ. ಅದಕ್ಕೇ ಹೇಗೆ ಸ್ತುತಿ ಮಾಡಬೇಕು ಪರಮೇಶ್ವರನನ್ನು? ದಂಪತಿ ಅಂತ ಹೇಳೋಣವಾ, ದಂಪತಿ ಅಂತ ಹೇಳೋಣವಾ ಅಂತ ನೀಲಕಂಠ ದೀಕ್ಷಿತ ತೆಗೆದುಕೋತಾನೆ ಆ ಪ್ರಶ್ನೆ. ಕಿಂ ದಂಪತಿ ಮಿತಿ ಬ್ರೂಯಾಂ ಉತಾಹೋ ದಂಪತಿ ಇತಿ. ದಂಪತಿ ಅಂತ ಹ್ರಸ್ವ ಹೇಳಿದ್ರೆ ವ್ಯಾಕರಣದವ್ರು ಹಿಡ್ಕೋತಾರೆ, ಇವನಿಗೆ ವ್ಯಾಕರಣ ಶಬ್ದ ಜ್ಞಾನವೇ ಇಲ್ಲ ಅಂತ. ಹೋಗಿ ದಂಪತಿ ಅಂತ ದೀರ್ಘ ಹೇಳೋಣ ಅಂದರೆ ವ್ಯಾಕರಣದವರೇನೋ ಬಾಯಿ ಮುಚ್ಕೋತಾರೆ. ಎರಡು ವಸ್ತುನೇ ಕಾಣ್ತಾ ಇಲ್ಲ. ಅರ್ಧನಾರೀಶ್ವರ ಅವನು ಶಿವ, ಹೆಂಗೆ ದಂಪತಿ ಹೇಳೋದು? ಹಿಂದೆ ಡಾಕ್ಟರ್ ಶಿವರಾಮ್ ಇದ್ದಾಗ ಕೊರವಂಜಿ ಪತ್ರಿಕೆ ಬರ್ತಾ ಇದ್ದಾಗ ಹೇಳ್ತಾ ಇದ್ರು, ದಂಪತಿ ಅಂದರೆ ಯಾರು? ಯಾವ ಪತಿಗಳಿಗೆ ದಮ್ಮಿಲ್ವೋ ಅವ್ರ ದಂಪತಿಗಳು ಅಂತ. ಸೊ ಹಾಗೆ ದಂಪತಿ, ಜಂಪತಿ, ಜಾಯಾಪತಿ, ಭಾರ್ಯಾಪತಿ ಚತೌ ಅಂತ ಅಮರಕೋಶ. ಅದಕ್ಕೆ ಕೆಲವರು ಮನೇಲಿ ಬೋರ್ಡ್ ಹಾಕ್ಕೊಂಡಿರೋದು, ಐ ಆಮ್ ದ ಬಾಸ್ ಆಫ್ ದ ಹೌಸ್. ಇಫ್ ಮೈ ವೈಫ್ ಸೇಸ್ ಸೋ, ಶಿ ಶುಡ್ ಸೇ ದಟ್ ಯು ಆರ್ ಬಾಸ್, ಅದರ್ವೈಸ್ ಶಿ ಇಸ್ ಬಾಸಿಣಿ. ಸೊ ಅದರಿಂದ ವಾಕ್ಯಪದೀಯ ರಂಗನಾಥ ಶರ್ಮರ ಅತ್ಯುತ್ತಮ ಕೃತಿ ನೋಡಿ. ಇದರಲ್ಲಿ ಬ್ರಹ್ಮಕಾಂಡ ಅಥವಾ ಆಗಮ, ವಾಕ್ಯ ಮತ್ತು ಪದ ಎಂಬ 3 ಕಾಂಡಗಳಲ್ಲಿ ವಿಭಕ್ತವಾಗಿರತಕ್ಕಂತಹ 1965 ಕಾರಿಕೆಗಳಿದೆ. ವಿಷಯಗಳ ದೃಷ್ಟಿಯಿಂದ, ಪ್ರತಿಪಾದನಾ ಕ್ರಮದಿಂದ, ದಾರ್ಶನಿಕ ಮೀಮಾಂಸಾ ಸ್ವರೂಪದಿಂದ ಅತ್ಯಂತ ಘನವಾದದ್ದು. ಹೀಗಾಗಿಯೇ ಇದು ಬಹಳ ಗಡಚಾದಂತಹ ಕೃತಿ. ವ್ಯುತ್ಪನ್ನನಾದ ವೈಯಾಕರಣನಿಗೆ ಕಠಿಣ ಎನಿಸಬಲ್ಲ. ಈ ಗ್ರಂಥಕ್ಕೆ ವೃಷಭದೇವ, ಪುಣ್ಯರಾಜ, ಹೇಲಾರಾಜ, ಹರಿವೃಷಭ, ರಘುನಾಥ ಶರ್ಮ, ಸೂರ್ಯನಾರಾಯಣ ಶುಕ್ಲ ಮುಂತಾದ ಪ್ರಾಚೀನರೂ ನವೀನರೂ ಬರೆದಿರುವ ಸಂಸ್ಕೃತ ವ್ಯಾಖ್ಯಾನಗಳಲ್ಲದೆ ಆಂಗ್ಲ, ಹಿಂದಿ, ತೆಲುಗು, ಮರಾಠಿ ಭಾಷೆಯಲ್ಲಿ ಅನುವಾದ ವಿವರಣೆಗಳು ಉಂಟು. ಇದರ ಬಗ್ಗೆ ಅಸಂಖ್ಯ ಶೋಧ ಲೇಖ ಕೃತಿಗಳು ಬಂದಿದೆ. ಇಷ್ಟಾಗಿಯೂ ಈ ಗ್ರಂಥ ದುರ್ವಗಾಹ್ಯ ಎನಿಸಿದೆ. ಸ್ಫೋಟ ಸಿದ್ಧಾಂತ ಅಂತ ಅದರ ಬಗ್ಗೆ ಬಹಳ ವಿಶೇಷವಾಗಿ ವ್ಯಾಖ್ಯಾನ ಇತ್ಯಾದಿಗಳು ನಡೆದಿದೆ ಸ್ಫೋಟ ಸಿದ್ಧಾಂತದ ಬಗ್ಗೆ. ಇನ್ನು ಮುಂದೆ ಕಾಲ ಮತ್ತು ಕ್ರಿಯೆ, ರಂಗನಾಥ ಶರ್ಮರ ಕೃತಿ. ವಾಕ್ಯಪದೀಯದ ಕಾಲ ಸಮುದ್ದೇಶ, ಕ್ರಿಯಾ ಸಮುದ್ದೇಶ ಎಂಬ ಪ್ರಗಲ್ಭ ಭಾವವನ್ನು ವಿಸ್ತೃತವಾಗಿ ವ್ಯಾಖ್ಯಾನಿಸಿ ವಿಶ್ಲೇಷಿಸುವ ವಿಶಿಷ್ಟ ರಚನೆ ಇದು. ಇದೂ ಸಹ ಕನ್ನಡಿಸಲ್ಪಟ್ಟ ವಾಕ್ಯಪದೀಯದ ಬ್ರಹ್ಮಕಾಂಡದಂತೆಯೇ ಮೂಲ, ಅನುವಾದ, ವಿಪುಲ ವಿವರಣೆಗಳಿಂದ ಕೂಡಿಕೊಂಡಿದೆ. ಜೊತೆಗೆ ತುಂಬ ಮೌಲಿಕವಾದ ಅನುಬಂಧವನ್ನೂ ತಳೆದಿದೆ. ಕಾಲಸಿದ್ಧಾಂತ ದರ್ಶಿನಿ ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಪ್ರಕಟವಾಗಿರ್ತಕ್ಕಂಥ ಕೃತಿ. ಅದನ್ನು ಯಾವಾಗಲೂ ಕೂಡ ದಿಂಬು ಪಕ್ಕ ಇಟ್ಕೋತಾ ಇದ್ರು ರಂಗನಾಥ ಶರ್ಮರು. ನಾನು ಕೊನೆಯ ಸಲ ಅವ್ರನ್ನ ಗಿರಿನಗರದ ರೂಮಲ್ಲಿ ನೋಡಿದಾಗ, ಅವ್ರು ಮೈಸೂರಿಗೆ ಹೋಗೋಕ್ಕೆ ಮುಂಚೆ ನನಗೆ ಅದನ್ನು ತೋರಿಸ್ಬಿಟ್ಟು ಹೇಳಿದರು, ಕಾಲದ ಬಗ್ಗೆ ಯಾರಾದರೂ ಮಾತಾಡಿದರೆ ಈ ಗ್ರಂಥ ಓದದೇ ಹೋದರೆ ಅದು ಅಸಂಪೂರ್ಣ ಅಂತ. 64 ಶಾಸ್ತ್ರದಲ್ಲಿ ಹೇಗೆ ಕಾಲದ ಬಗ್ಗೆ ಹೇಳಿದ್ದಾರೆ ಅಂತ ಬರೆದಿದ್ದಾರೆ. ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೃತಿ. ನಭೂತೋ ನ ಭವಿಷ್ಯತಿ. ಆ ತರಹ ಕಾಲದ ಬಗ್ಗೆ ಹೇಳಬೇಕಾದ ನನ್ನ ಕಾಲನೂ ಆಗ್ತಾ ಬಂದಿದೆ ಈಗ ಸಮಯ. ಸೊ ಅದರಿಂದ ಕಾಲೋ ಜಗದ್ಭಕ್ಷಕ ಕಾಲಾಯ ತಸ್ಮೈ ನಮಃ. ಯಾರೂ ಕೂಡ ಕಾಲವನ್ನು ಮೀರೋದಕ್ಕಾಗೋದಿಲ್ಲ ನೋಡಿ. ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರಗಶ್ರಿತ ಅಣುಭಿಶ್ಚ ಮಹದ್ಭಿಶ್ಚ ಅರುಣ ಪ್ರಶ್ನೆಯಲ್ಲಿ ಬರುತ್ತೆ. ಸೊ ಅದರಿಂದ ನದೀವ ಪ್ರಭವ ಕಾಚಿತ, ನದಿ ಹರ್ಕೊಂಡು ಹೋಗ್ತಾ ಇರೋ ಹಾಗೆ ಕಾಲ ಯಾರಿಗೂ ಕಾಯೋದಿಲ್ಲ. ಭೋಗಾನ ಭುಕ್ತ ವಯಮೇವ ಭುಕ್ತ ತಪೋನ ತಪ್ತಂ ವಯಮೇವ ತಪ್ತ ಕಾಲೋನ ಯಾತೋ ವಯಮೇವ ಯಾತ ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ. ಅದೇ ಭರ್ತೃಹರಿ ಮಾತು. ಆ ದೃಷ್ಟಿಯಿಂದ ಕಾಲ ಮತ್ತು ಕ್ರಿಯೆ ಇದರಲ್ಲಿ ಜ್ಯೋತಿಷ್ಯ, ಉಪನಿಷತ್ತು, ವ್ಯಾಕರಣ, ಸಾಂಖ್ಯ, ಯೋಗ, ವೈಶೇಷಿಕ, ನ್ಯಾಯ, ಮೀಮಾಂಸಾ, ಪುರಾಣ, ಆಗಮ, ಶಾಂಕರ, ರಾಮಾನುಜೀಯ, ಮಾಧ್ವ, ನಿಂಬಾರ್ಕ, ಚೈತನ್ಯ, ಶಾಕ್ತ, ಸಿದ್ಧಾಂತ ಶೈವ, ಬೌದ್ಧ ಶಾಸ್ತ್ರ ದರ್ಶನಗಳ ದೃಷ್ಟಿಯಲ್ಲಿ ಹೇಗೆ ಕಾಲ ನಿರೂಪಿತವಾಗಿದೆ ಎಂಬುದನ್ನು ಸೊಗಸಾಗಿ ತಿಳಿಸಿಕೊಡುತ್ತದೆ. ಏನು ಬಿಟ್ಟಿದ್ದಾರೆ ಅದರಲ್ಲಿ, ಏನು ಹೇಳಿದ್ದಾರೆ ಅಂತಲ್ಲ, ಏನು ಬಿಟ್ಟಿದ್ದಾರೆ ಅಂತ ನೀವು ನೋಡಬೇಕು. ಯಾವ ದರ್ಶನ ಬಿಟ್ಟಿದ್ದಾರೆ? ಪೂರ್ತಿ ಸಮಗ್ರವಾಗಿರೋ ವಿಶ್ವಕೋಶ ಅದು ಕಾಲದ ಬಗ್ಗೆ. ಇನ್ನು ಮಾಂಡುಕ್ಯ ಪ್ರವಚನ,
ಗೌಡಪಾದರ ಮಾಂಡುಕ್ಯ ಕಾರಿಕೆಯನ್ನು ಒಳಗೊಂಡಂತೆ ಸುಪ್ರಸಿದ್ಧವಾಗಿರ್ತಕ್ಕಂಥ ಮಾಂಡುಕ್ಯ ಉಪನಿಷತ್ತಿನ ಸುವಿಸ್ತೃತ ವ್ಯಾಖ್ಯಾನ. ಒಂದು ಮಾತಿದೆ, ಮಾಂಡುಕ್ಯಂ ಏಕಮೇವ ಅಲಂ ಮುಮುಕ್ಷೂಣ ಮುಮುಕ್ತಯೇ ಅಂತ. ಒಂದು ಮಾಂಡುಕ್ಯ ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ಇನ್ನೇನು ನಾವು ಓದಲೇಬೇಕಾಗಿಲ್ಲ ಅಂತ. ಅದಕ್ಕೆ ಅನುಗುಣವಾಗಿರೋದು ಮಾಂಡುಕ್ಯ ಉಪನಿಷತ್ತು. 7ನೇ ಮಂತ್ರ ಒಂದು ಸಾಕು. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ. ಶಾಂತಂ ಶಿವಂ ಅದ್ವೈತಂ, ಅತ್ಯಂತ ಶಾಂತವಾಗಿರ್ತಕ್ಕಂಥದ್ದು, ಶಿವವಾಗಿರ್ತಕ್ಕಂಥದ್ದು. ಇನ್ನು ತೈತ್ತಿರೀಯ ಉಪನಿಷತ್ ಪ್ರವಚನ, ಉಪನಿಷತ್ತೊಂದನ್ನು ಶಂಕರ ಭಾಷ್ಯದ ಬೆಳಕಿನಲ್ಲಿ ವಿಶ್ಲೇಷಿಸಿ ಮಾಡಿರತಕ್ಕಂಥ ಶ್ಲಾಘ್ಯಯುಕ್ತ ಪ್ರಯತ್ನ. ತದನಂತರ ಗೀತಾರ್ಥ ಪ್ರಕಾಶ, ಭಗವದ್ಗೀತೆಯ ಅನುವಾದ ವ್ಯಾಖ್ಯಾನ, ಆಮೇಲೆ ಶಾಂಕರ ಸೂಕ್ತಿ ಮುಕ್ತಾವಳಿ, ಶಂಕರ ಭಗವತ್ಪಾದರ ಪ್ರಸ್ಥಾನತ್ರಯ ಭಾಷ್ಯಗಳಿಂದ ಆಯ್ದ 435 ಸೂಕ್ತಿಗಳ ಆಮೂಲ ಭಾಷಾಂತರ. ಇದನ್ನು ನಾನು ಎಷ್ಟು ಉಪಯೋಗಿಸ್ಕೊಂಡಿದ್ದೀನಿ ಅಂದರೆ, ಬೆಂಗಳೂರಿನ ಶಂಕರ ಕೃಪಾನಲ್ಲಿ 15 ವರ್ಷ ವಿವೇಕ್ ಚೂಡಾಮಣಿಯನ್ನು ಸಮಗ್ರವಾಗಿರ್ತಕ್ಕಂತಹ ಚಂದ್ರಶೇಖರ ಭಾರತೀಯ ಮಹಾಸ್ವಾಮಿಗಳ ವ್ಯಾಖ್ಯಾನ ಸಮೇತ ಹಂಚ್ಕೊಳ್ತಕ್ಕಂಥ ನನ್ನ ಭಾಗ್ಯದಲ್ಲಿ ಪ್ರತಿದಿನ ಈ ರಂಗನಾಥಶರ್ಮರ ಈ ಕೃತಿ ತೆಗೆದುಕೊಂಡು ಹೋಗ್ತಾ ಇದ್ದೆ ಜೊತೆಯಲ್ಲಿ. ಯಾಕೆಂದರೆ ಟಾಪಿಕ್ ವೈಸ್ ಕೊಟ್ಬಿಟ್ಟಿದ್ದಾರೆ, ಪರಬ್ರಹ್ಮ, ಶಾಸ್ತ್ರ, ದರ್ಶನ. ಬರೀ ಅದನ್ನು ತೆಗೆದು ಓದಿದ್ರೆ ಸಾಕು, ನನ್ನ ಪ್ರವಚನ ಮುಗಿದೋಗ್ತಾ ಇತ್ತು. ಅದೊಂದು ಗ್ರಂಥ ಕೈಯಲ್ಲಿದ್ದರೆ ಅದು ಇನ್ನೇನು ಪ್ರಿಪ್ರೇಷನ್ನೇ ಬೇಕಿಲ್ಲ, ಸುಮ್ಮನೆ ಅದು ಒಂದು ಓದ್ತಾ ಹೋದರೆ ಸಾಕು. ಅದಕ್ಕೆ ನಾನು ಎಷ್ಟು ಋಣಿ ಅಂದರೆ ರಂಗನಾಥ ಶರ್ಮರಿಗೆ ನನ್ನ ಬಾಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. 15 ವರ್ಷ ಉಪನ್ಯಾಸ ಕೊಟ್ಟಿದ್ದೀನಿ ಆ ಒಂದು ಗ್ರಂಥನ ಬೇಸಾಗಿ ಇಟ್ಕೊಂಡು, ಪೂರ್ತಿ ವಿವೇಕ್ ಚೂಡಾಮಣಿಗೆ ಅಪ್ಲೈ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಇನ್ನು ಗೀತ ಸಪ್ತಕ, ಶಂಕರ ಭಗವತ್ಪಾದ ದಶಶ್ಲೋಕಿ, ಏಕಶ್ಲೋಕಿ, ದಕ್ಷಿಣಾಮೂರ್ತಿ ಸ್ತೋತ್ರ, ಶಿವಾಪರಾಧ ಕ್ಷಮಾಪಣ ಸ್ತೋತ್ರ, ಭಜಗೋವಿಂದ, ವಿಷ್ಣು ಷಟ್ಪದಿ ಸ್ತೋತ್ರಗಳ ಸಮೂಲ ವ್ಯಾಖ್ಯಾನ ಮತ್ತು ಅನುವಾದ. ಇನ್ನು ಶ್ರುತಿಸಾರ ಸಮುದ್ಧರಣ, ತೋಟಕಾಚಾರ್ಯರ ಸಮಗ್ರವಾಗಿರ್ತಕ್ಕಂಥ ಕೃತಿಯ ಅನುವಾದ, ಪಂಚದಶಿ ಪ್ರವಚನ. ಎಂಥ ಉದ್ಗ್ರಂಥ ಅಂದರೆ ಪಂಚದಶಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ, ಅದರ ಭಾಷಾಂತರ. ವ್ಯಾಸ ತಾತ್ಪರ್ಯ ನಿರ್ಣಯ, ಅಯ್ಯಣ್ಣ ದೀಕ್ಷಿತರ ಅಪೂರ್ವ ರಚನೆ, ಅದರ ಭಾಷಾಂತರ. ವಿದುರ ನೀತಿ, ಮಹಾಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರೋದು ವಿದುರ ನೀತಿ, ಅದರ ಭಾಷಾಂತರ. ನಿನ್ನ ಸಂಕಲಿತ ಸಂಪಾದಿತ ಕೃತಿಗಳು ಅಸಂಖ್ಯಾತ. ಒಂದೇ ಒಂದು ಮಾತು ಹೇಳಿ ನಾನು ಮುಗಿಸ್ಬೇಕು. DVG ಅವರ ಮರುಳ ಮುನಿಯನ ಕಗ್ಗ, ಅದರ ಪರಿಷ್ಕಾರ ಸಂಪಾದನೆ ಕಾರ್ಯಗಳಂತೂ ಶರ್ಮರ ಈ ತೆರನಾದ ದುಡಿಮೆಯ ಮೌಲ್ಯ ಮಹತ್ವಗಳನ್ನು ಸಾರುವ ಅನ್ಯಾದೃಶ ಸಂಗತಿಗಳು. ಕಣ್ಣಿನ ತೊಂದರೆ ಇದ್ದ DVG ಅವರು ಚಿಕ್ಕ ಚಿಕ್ಕ ಚೀಟಿಗಳಲ್ಲಿ ವ್ಯಸ್ತ ರೂಪವಾಗಿ ಗೀಚಿದ್ದರೆಂದೇ ಹೇಳಬಹುದಾಗಿದ್ದ ಮರುಳ ಮುನಿಯನ ಕಗ್ಗದ ಬಿಡಿ ಬಿಡಿ ಪದ್ಯಗಳು ಎಷ್ಟೋ ಕಡೆ ಅಕ್ಷರಗಳೆಲ್ಲ ಕಲಿಸಿ ಹೋಗಿ, ಕೆಲವೆಡೆ ಲೋಪವೂ ಆಗಿ, ಸರಿಯಾಗಿ ಓದುವುದಿರಲಿ ಏನೆಂದು ಊಹಿಸಲೂ ಅಸಾಧ್ಯವಾಗಿರತಕ್ಕಂಥ ಸ್ಥಿತಿಯಲ್ಲಿದ್ದಾಗ, 10 ಪದ್ಯಗಳಿಗೆ ಕಡೆಯ ಸಾಲುಗಳೇ ಇಲ್ಲದಿದ್ದಾಗ, ತುರಿಯ ಪಾದವೇ ಆ ಪದ್ಯಗಳ ಜೀವಾಳವಾಗಿರುವಾಗ, DVG ಅವರದು ಮತ್ತೂ ಚಿಂತಿಸಿ ಬರೆಯಬೇಕೆಂದರೇನೋ ಎಂದು ತೋರುವಾಗ, ಹಲವು ಪದ್ಯಗಳ ನಡುವೆ ಪದಗಳು ಲೋಪವಾಗಿದ್ದಾಗ, ಕೆಲವು ಪದಗಳಲ್ಲಿ ಛಂದಸ್ಸು ಪ್ರಾಸಾದಗಳು ಶಿಥಿಲವಾಗಿದ್ದಾಗ, ಎಲ್ಲ ಕಷ್ಟಗಳನ್ನು ಎದುರಿಸಿ ಗ್ರಂಥಪಾತಗಳನ್ನು ತುಂಬಿದ್ದಲ್ಲದೆ ಪರಿಷ್ಕಾರ ಮಾಡಿ, ಎಲ್ಲ ಸವರ್ಣಗಳನ್ನು ಮಾಡಿ, ವಿಷಯಾನುಸಾರವಾಗಿ ಪದ್ಯಗಳನ್ನು ವರ್ಗೀಕರಿಸಿ, ಅಕಾರಾದಿ ಕಠಿಣ ಪದಗಳ ಅರ್ಥ ದೃಷ್ಟಾಂತಗಳ ಪೂರ್ವಾಪರ ಅಧ್ಯಯನಪೂರ್ಣ ಪ್ರಸ್ತಾವನೆಗಳನ್ನು ನೀಡಿ, ಮರುಳಮುನಿಯನ ಕಗ್ಗವನ್ನು ಶರ್ಮರು ಹೊರತರದೇ ಇದ್ದ ಪಕ್ಷದಲ್ಲಿ DVG ಅವರ ಅಮೂಲ್ಯ ಕೃತಿ ನಮ್ಮ ಪಾಲಿಗೆ ಶಾಶ್ವತವಾಗಿ ಇಲ್ಲವಾಗುತ್ತಿತ್ತೆಂದರೆ ಅತಿಶಯೋಕ್ತಿ ಅಲ್ಲ. ಇದೇ ರೀತಿ ತೀರಾ ಇತ್ತೀಚೆಗೆ DVG ಅವರ ಕಾಗದ ಪತ್ರಗಳಲ್ಲಿ ಉಳಿದು ಹೋಗಿದ್ದ, ಬರಿಯ ಟಿಪ್ಪಣಿಗಳ ರೂಪದಲ್ಲಿದ್ದರೂ ಅಮೂಲ್ಯವಾದ ವಿಚಾರಗಳನ್ನು ಒಳಗೊಂಡಿದ್ದ ವೇದ ವೇದಾಂತ ಎಂಬ ಕೃತಿಯನ್ನು ಶರ್ಮರು ಸಂಪಾದಿಸಿಕೊಟ್ಟಿದ್ದಾರೆ. ಇವೆಲ್ಲ DVG ಅವರನ್ನು ಕುರಿತ ಅವರ ಭಕ್ತಿಗಳಿಗೂ ಸಾಹಿತ್ಯ ಪ್ರೀತಿಗೂ ನಿದರ್ಶನಗಳು. ನಮಸ್ಕಾರ.